ನಮ್ಮ ವಿದ್ಯಾಸಂಸ್ಥೆ ಅಡಿ ದಾದಾಪು 9 ವಿದ್ಯಾಸಂಸ್ಥೆಗಳು ಬರುತ್ತೆ ನಮ್ಮ ಟ್ರಸ್ಟ್ನ ಅಂಡರು. ಇವತ್ತು ಒಂದು 40 ಎಕರೆ ಕ್ಯಾಂಪಸ್ ಜೊತೆಗೆ 7,000 ಮಕ್ಕಳಿದ್ದಾರೆ. ಒಂದು ಸಾರಿಗೆ ದಾದಾಪು 600ರಿಂದ 800 ಜನ ಊಟ ಮಾಡಿ ಆಚೆ ಬರ್ಬೋದು. ಅಷ್ಟು ದೊಡ್ಡ ಮಟ್ಟದ ಒಂದು ಕ್ಯಾಂಟೀನ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯೋಗನ ಗೆದ್ದು ಬಂದಿದ್ದಾರೆ. ಮಲೇಷ್ಯಾದಲ್ಲಿ ಹೋಗಿ ಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಮಗು ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಹುಡುಗ ಇಬ್ರು ಸೇರಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಗೆದ್ಕೊಂಡು ಬಂದಿದ್ದಾರೆ. ಮಿನಿ ಫಾರೆಸ್ಟ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ. ಒಂದು ಸಂಸ್ಥೆ ಪೂರ್ತಿನೂ ಮರಗಳು ದೊಡ್ಡ ದೊಡ್ಡ ಹೆಮ್ಮರಗಳಿದ್ರು ಅಲ್ಲಿ ಮಿನಿ ಫಾರೆಸ್ಟ್ ಅದಕ್ಕೇನೆ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದೇವೆ. ರೇಡಿಯೋ ಸಿಟಿಯ ಕರ್ನಾಟಕ ಐಕಾನ್ ಅವಾರ್ಡ್ಸ್ 2026 ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಚೇಂಜ್ ಮೇಕರ್ಸ್ ಇದ್ದಾರೋ ಅವರನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ SEA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಅವರ ಟ್ರೆಷರರ್ ಆದ ಅನುಪಮ ಅವರು. ನಮಸ್ಕಾರ ಮೇಡಮ್, ಆ್ಯಂಡ್ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ಮೊದಲನೇದಾಗಿ ರೇಡಿಯೋ ಸಿಟಿಗೆ ಮತ್ತು ಪಲ್ಲವಿ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ನಮ್ಮ ವಿದ್ಯಾಸಂಸ್ಥೆಯ ಸೇವೆ ಮತ್ತು ಕೊಡುಗೆಯನ್ನು ಗುರುತಿಸಿ ಇಲ್ಲಿ ನಮ್ಮದೇ ಆದ ಒಂದೆರಡು ಮನಸ್ಸಿನ ಮಾತನ್ನ ಅನುಭವದ ಮಾತುಗಳನ್ನ ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ವಂದನೆಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನನಗೆ ಗೊತ್ತು ನಿಮ್ಮ ಶೆಡ್ಯೂಲ್ ತುಂಬ ಬ್ಯುಸಿಯಾಗಿದೆ ಅಂತ. ಟ್ರೆಷರರ್ ಆಗಿ ಒಬ್ವಿಯಸ್ಲಿ ಫೈನಾನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವರ ಫೈನಾನ್ಸಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದಾಗ ಯಾರ್ದಾದ್ರೂ ಒಬ್ಬರ ವಿಷನ್ನನ್ನು ನೀವು ಈ ಇನ್ಸ್ಟಿಟ್ಯೂಷನಿಂದ ತೆಗೆದು ಮುಂದೆ ಹಾಕ್ತಾ ಇರ್ತೀರ. ಸೊ SEA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ವಿಷನರಿ ಯಾರಿದ್ರು, ಯಾರ ವಿಷನನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ? SEA ಗ್ರೂಪ್ ಆಫ್ ನಮ್ಮ ವಿದ್ಯಾಸಂಸ್ಥೆಯ ಫೌಂಡರ್ ಆದ ಶ್ರೀಯುತ ಕೃಷ್ಣಪ್ಪನವರು. ಅವರು ಹಿರಿಯ ರಾಜಕಾರಣಿಗಳು. 4 ದಶಕ ಬಾರಿ ಅವರು ಶಾಸಕರಾಗಿ ಮತ್ತು 3 ಬಾರಿ ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಅದಲ್ಲದೆ ಅವರು ಒಂದು ವಿದ್ಯಾಸಂಸ್ಥೆಯನ್ನು ಒಂದು ಶುರು ಮಾಡಲಿಕ್ಕೆ ಆಲೋಚನೆ ಮಾಡಿದ್ದು ಒಂದು ವಿಚಾರನ ಹಂಚ್ಕೊಳ್ಳುವಂಥ ಒಂದು ಸಮಯದಲ್ಲಿ ನಿಮ್ಮನ್ನು ಒಂದು 55 ವರ್ಷದ ಇತಿಹಾಸದ ಹಿಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾನು ಇಷ್ಟಪಡ್ತೇನೆ. ಅವರೊಂದು 27 ವರ್ಷದ ಹುಡುಗ ಇರ್ಬೋದು. ನಮ್ಮ ಊರಿನಲ್ಲಿ, ಅಂದರೆ ನಮ್ಮ ಊರ ಹೆಸರು ದೇವಸಂದ್ರ ಅಂತೇಳಿ. ಅವತ್ತಿನ ವೇಳೆಯಲ್ಲಿ ನಮ್ಮ ಊರಲ್ಲಿ ಪ್ರೌಢಶಾಲೆ ಇರೋದಿಲ್ಲ, ಹೈಸ್ಕೂಲ್ ಇರೋದಿಲ್ಲ. ಅದಾಗಿರೋದ್ರಿಂದ ಅವ್ರು ಗಮನಿಸ್ತಾರೆ ಸಾಕಷ್ಟು ಜನ 7ನೇ ಕ್ಲಾಸ್ಗೆ ಕ್ಲಾಸ್ನ ಮುಗಿಸೋ ಅಂಥದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಸಮಯದಲ್ಲಿ ನಮ್ಮೂರಿಗೆ ಆಗಿದ್ದಂಥ ಎಂ ಪಿ ಆದವರು ಬಂದಿರ್ತಾರೆ ಒಂದು ಕಾರ್ಯಕ್ರಮದ ಮೇಲೆ. ಆವಾಗ ಎಲ್ಲ ಗ್ರಾಮಸ್ಥರನ್ನ ಕರ್ಕೊಂಡೋಗಿ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಡ್ತಾರೆ, ಒಂದು ಹೈಸ್ಕೂಲ್ನ ನಮ್ಮೂರಿಗೆ ಕೊಡಿ ನೀವು ಪ್ರೌಢಶಾಲೆನ ಅಂತ. ಅಲ್ಲಿಂದ ಆಚೆಗೆ ಸರ್ಕಾರದ ಕಡೆಯಿಂದ ಯಾವುದೇ ಉತ್ತರ ಬರೋದಿಲ್ಲ. ಮತ್ತು ಗ್ರಾಮಸ್ಥರನ್ನೆಲ್ಲ ಸೇರಿಸಿ ನಾವೇ ಯಾಕೆ ಒಂದು ವಿದ್ಯಾಸಂಸ್ಥೆನ ಶುರು ಮಾಡಬಾರ್ದು ಅಂಥೇಳಿ ಆ ಒಂದು ಸಣ್ಣ ವಯಸ್ಸಿನಲ್ಲೇ ಒಂದು ದೇಶದ ಬಗ್ಗೆ ಮತ್ತು ಗ್ರಾಮದ ಬಗ್ಗೆ ಹೆಚ್ಚು ಅಭಿಮಾನ ಇಟ್ಕೊಂಡು ಎಲ್ಲರೂ ಓಲೈಸಿ ನಂಬಿಕೆಗೆ ತಗೊಂಡು ಒಂದು ವೇಣುಗೋಪಾಲ ವಿದ್ಯಾಸಂಸ್ಥೆ ಅಂದ್ಬಿಟ್ಟು ಒಂದು ಟ್ರಸ್ಟ್ನ ಮಾಡ್ತಾರೆ. ಅಲ್ಲಿ ಹೈಸ್ಕೂಲ್ನ ಶುರು ಮಾಡ್ತಾರೆ. ಗ್ರಾಮಸ್ಥರೆಲ್ಲರೂ ಸೇರಿ ಅದರದೇ ಆದ ಕೊಡುಗೆನ ಕೊಡ್ತಾರೆ. ಲ್ಯಾಂಡು, ಕ್ಲಾಸ್ ರೂಮು ಎಲ್ಲ ಕೊಟ್ಟಾಗ ಮತ್ತೆ 1 ವರ್ಷ ಬಿಟ್ಟು ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತಾರೆ, ಇದನ್ನು ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿ ಮಾಡಬೇಕು, ಪರಿಗಣಿಸಬೇಕಾಗಿ ಅಂತ. ಸೊ ಸರ್ಕಾರ ಒಂದು 4 ವರ್ಷ ಆದಮೇಲೆ ಅದನ್ನು ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿ ಪರಿಗಣಿಸುತ್ತೆ. ಈಗ ಅಲ್ಲಿ ಪ್ರೌಢಶಾಲೆ ಅಲ್ಲೇ ಪ್ರಿ-KG ಇಂದ PUCವರೆಗೂ ಎಲ್ಲ ಥರದ ಮೊದಲು ಕನ್ನಡ ಮಾಧ್ಯಮ ಶುರುವಾಗುತ್ತೆ, ತದನಂತರ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ ಎರಡೂ ಶುರುವಾಗುತ್ತೆ. ಈಗ 1200 ಮಕ್ಕಳು ಒಂದು ಎಕನಾಮಿಕಲಿ ಚಾಲೆಂಜ್ ಇರುವಂಥ ಫ್ಯಾಮಿಲೀಸ್ ಆಗ್ಬೋದು, ಅಲ್ಲಿ ಲೋಕಲಲ್ಲಿ ಒಂದು ಅಂಡರ್ ಪ್ರಿವಿಲೇಜ್ಡ್ ಒಂದು ಫ್ಯಾಮಿಲೀಸ್ಗೆ ಭಾಳ ಸಪೋರ್ಟಿವ್ ಆಗಿ ಭಾಳ ನಾಮಿನಲ್ ಫೀಸಲ್ಲಿ ಒಂದು ವಿದ್ಯಾಸಂಸ್ಥೆ ಇವತ್ತು ನಡೀತಾ ಇದೆ. ಒಂದು ಸಂತೋಷದ ವಿಚಾರ ಏನಂದರೆ ಅವರ ಶ್ರೀಮತಿ ಮತ್ತು ನಮ್ಮ ತಾಯಿಯವರು ಕೂಡ ಅವರು ಮೊದಲನೇ ಬ್ಯಾಚ್ ಅಲ್ಲೇ ಮಾಡಿದ್ದು. ಮತ್ತು ಅವರಿಬ್ಬರು ವಿವಾಹ ನಡೆದಿದ್ದು ಅದೇ ಮೈದಾನದಲ್ಲೇ. ಅವ್ರ ವಿವಾಹದ ದಿನನೇ ಅಮ್ಮಂದು 10th ರಿಸಲ್ಟ್ ಕೂಡ ಬರುತ್ತೆ. ಅಮ್ಮ ಹೇಳ್ತಿರ್ತಾರೆ, ಅವರು ನನಗೆ ಇಂಗ್ಲೀಷ್ ಮ್ಯಾಥ್ಸ್ ಟೀಚರ್ ನಮ್ಮ ತಂದೆಯವರು ಅಂತ. ಅವರು ITA ಕೆಲಸ ಮಾಡ್ತಾಯಿದ್ರು, ಆದ್ರೂ ಅವ್ರಿಗೆ ಟೀಚಿಂಗ್ ಅನ್ನೋದು ಕೂಡ ಒಂದು ಪ್ಯಾಷನ್ ಆಗಿತ್ತು. ಸೊ ಇದ್ರ ಜೊತೆಗೆ ತದನಂತರ ಅವ್ರ ಪ್ರಯಾಣ ಆಲೋಚನೆ ಅಲ್ಲಿಗೆ ನಿಲ್ಲೋದಿಲ್ಲ.
ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಾದ್ರು ಮಾಡಬೇಕು, ಇನ್ನೂ ಸಮಾಜಕ್ಕೆ ದೇಶಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಶೈಕ್ಷಣಿಕ ಒಂದು ರಂಗದಲ್ಲಿ ಏನೋ ಒಂದು ದೊಡ್ಡ ಕೊಡುಗೆ ಕೊಡಬೇಕು ಅನ್ನೋ ಆಲೋಚನೆ 2000 ಅಲ್ಲಿ ಒಂದು ವಿದ್ಯಾಸಂಸ್ಥೆನ ಶುರು ತಮ್ಮದೇ ಆದ ಈ ಕಡೆ ಒಂದು ಗ್ರಾಮಸ್ಥರ ಕಡೆಯಿಂದ ಮಾಡಿರೋವಂಥದ್ದು. ಇಲ್ಲಿ ವೈಯಕ್ತಿಕವಾಗಿ ಒಂದು ಕುಟುಂಬದ ಕಡೆಯಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ಶುರು ಮಾಡಬೇಕು ಅಂಥೇಳಿ ಆಲೋಚನೆ ಮಾಡಿ 2001ರಲ್ಲಿ ಸೌತ್ ಈಸ್ಟ್ ಎಜುಕೇಷನ್ ಅಸೋಸಿಯೇಷನ್ ಟ್ರಸ್ಟ್ನ ಸ್ಥಾಪನೆ ಮಾಡಿ ಆ ಟ್ರಸ್ಟ್ನ ಅಂಡರ್ ಕುಟುಂಬದ ಎಲ್ಲರೂ ಅಲ್ಲಿ ಟ್ರಸ್ಟೀಸ್ ಆಗ್ತೀವಿ. ತದನಂತರ ಅಲ್ಲಿ ಎಲ್ಲ ಥರದ ಒಂದು ಬಾರಿ ಏನು ಒಂದು ವಿದ್ಯಾರ್ಥಿ ತನ್ನ ವಿದ್ಯಾ ಜೀವನ ಶುರು ಮಾಡ್ತಾನೆ, ದಾದಾಪು 25 ವರ್ಷ ಅವನ ಜೀವನ ಅಲ್ಲಿ ನಡೆಯುತ್ತೆ. 25 ವರ್ಷನೂ ತನಗೆ ಬೇಕಾಗಿರುವಂಥ ಎಲ್ಲ ಕೋರ್ಸುಗಳು ಈ ವಿದ್ಯಾಸಂಸ್ಥೆಯಡಿ ಬರಬೇಕು ಮತ್ತು ಎಲ್ರಿಗೂ ರೀಚ್ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು 2000ರಲ್ಲಿ ರಿಜಿಸ್ಟರ್ ಮಾಡ್ತಾರೆ. 2001ರಲ್ಲಿ ನಮ್ಮದು ಸ್ಟೇಟ್ ಬೋರ್ಡ್ ಸ್ಕೂಲ್ ಶುರುವಾಗುತ್ತೆ. ತದನಂತರ 2002ರಲ್ಲಿ ICSE, 2001 ಜೊತೆ ಸ್ಟೇಟ್ ಬೋರ್ಡ್ ಜೊತೆಗೇ PUCನೂ ಕೂಡ ನಮ್ಮಲ್ಲಿ ಶುರುವಾಗುತ್ತೆ. 2002ರಲ್ಲಿ ICSE, 2004ರಲ್ಲಿ ITI ಮತ್ತು ಅದಾದಮೇಲೆ 2007ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ನರ್ಸಿಂಗ್ ಕಾಲೇಜು 2004ರಲ್ಲಿ ಶುರುವಾಗುತ್ತೆ. ತದನಂತರ ನಮಗೆ 2002ರಲ್ಲೇ ಡಿಗ್ರಿ UG PG ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಲಾ 2012ರಲ್ಲಿ ಶುರುವಾಗುತ್ತೆ. ಎಜುಕೇಷನಲ್ ಟ್ರೈನಿಂಗ್ ಶುರುವಾಗುತ್ತೆ. 2004ರಲ್ಲಿ ITI ಕೂಡ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೂಡ ಶುರುವಾಗುತ್ತೆ. ನಮ್ಮ ವಿದ್ಯಾಸಂಸ್ಥೆ ಅಡಿ ದಾದಾಪು 9 ವಿದ್ಯಾಸಂಸ್ಥೆಗಳು ಬರುತ್ತೆ ನಮ್ಮ ಟ್ರಸ್ಟ್ನ ಅಂಡರು. ಇವತ್ತು ಒಂದು 40 ಎಕರೆ ಕ್ಯಾಂಪಸ್ ಜೊತೆಗೆ 7,000 ಮಕ್ಕಳಿದ್ದಾರೆ. ಅವರ ಒಂದು ಒಂದು ವಿಷನ್ ಇಟ್ಕೊಂಡು ಶುರು ಮಾಡಿದ್ರು, ಅದರ ಒಂದು ಡೈರೆಕ್ಷನ್ಸಲ್ಲೇ ಇವತ್ತು ಎಂಟೈರ್ ನಾವು ಸಂಸ್ಥೆಯವರು ನಡೆಸ್ಕೊತಾ ಬರ್ತಾ ಇದ್ದೇವೆ. ಇದಕ್ಕೆ ಕಾರಣಭೂತರಾದವರು ಅವರ ಹೆಚ್ಚಿನ ಪ್ರಿಯವಾದ BNHS ಕೂಡ ಇವತ್ತು ನಡೀತಾ ಇದೆ. ಅದರ ಜೊತೆಗೆ ಅಲ್ಲಿ ಗ್ರಾಮಸ್ಥರು ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಿಂದ ತಂದೆ ನಂತರ ಕಾರ್ಯದರ್ಶಿಯಾಗಿ CEO ಮೇಡಮ್ ಅಂದರೆ ನಮ್ಮ ಅಕ್ಕ ಅವರು ಅಲ್ಲಿ ಕೂಡ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಈಗಲೂ ನಮ್ಮ ಕುಟುಂಬದವರು ಆ ವಿದ್ಯಾಸಂಸ್ಥೆಯಲ್ಲೂ ಇದ್ದೀವಿ. ನಮ್ಮ ವಿದ್ಯಾಸಂಸ್ಥೆಯನ್ನು ಕೂಡ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಕ್ಕೆ ಹೋಗೋಣ. ಫ್ಯಾಂಟಾಸ್ಟಿಕ್. ವಾವ್, ಈ ಸ್ಟೋರಿನ ಕೇಳಿಸ್ಕೊಳ್ತಾ ಇದ್ರೆ ಒಬ್ಬ ಮನುಷ್ಯನ ಒಂದು ಯೋಚನೆಯಿಂದ ಎಷ್ಟು ಜನರ ಜೀವನ ಚೇಂಜ್ ಆಗಬಹುದು ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಸಂತೋಷದ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು 25 ವರ್ಷದ ಒಂದು ಬೆಳ್ಳಿ ಹಬ್ಬನ ಆಚರಿಸ್ತಾ ಇದ್ದೇವೆ ಇವಾಗ. ಈ ವರ್ಷ ಅದು ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬದ ಆಚರಣೆನೇ ಇದೆ. ಆಫ್ ಕೋರ್ಸ್, ಎಸ್. ನಿಮ್ಮ ಆಲಮ್ನೈ ಸ್ಟೂಡೆಂಟ್ಸ್ ನ ಕರೆದ್ರೆ ಸಾಕು, ಲಕ್ಷಾಂತರ ಜನ ಬರ್ತಾರೆ ಅನ್ಸುತ್ತೆ. ಬರೀ ವಿದ್ಯಾರ್ಥಿಗಳಲ್ಲದೆ ವಿದ್ಯಾರ್ಥಿಗಳು ಈಗ ಯಾರ್ಯಾರ ಜೀವನವನ್ನ ಮುಟ್ತಾ ಇದಾರೋ, ಯಾರ್ಯಾರ ಜೀವನವನ್ನ ಚೇಂಜ್ ಮಾಡ್ತಾ ಇದಾರೋ, ತಂದೆ ತಾಯಿ ಆಗಿರ್ಬೋದು, ಅವ್ರ ಕುಟುಂಬದವ್ರಾಗಿರ್ಬೋದು, ಯೋಚನೆ ಮಾಡ್ತಾ ಇದ್ರೇನೆ ಇಟ್ಸ್ ಸಚ್ ಅ ಗ್ರೇಟ್ ಡ್ರೀಮ್ ಅಂತ ಅನ್ಸುತ್ತೆ. ಜನರಲ್ ಆಗಿ ಜನ ಅಮೆರಿಕನ್ ಡ್ರೀಮ್ ಅಂತ ಹೇಳ್ತಾರೆ, ಆದ್ರೆ ಒಬ್ಬ ಭಾರತೀಯನಾಗಿ ತನ್ನ ಒಂದು ಜಾಗದಲ್ಲಿ ತನ್ನ ಒಂದು ಊರನ್ನ ಮುಂದೆ ತರಬೇಕು ಅಂತ, ತಮ್ಮ ಊರಿನ ಜನರನ್ನ ಮುಂದೆ ತರಬೇಕು ಅಂತ ಈಗ ರಾಜ್ಯದಲ್ಲೇ ಇಟ್ ಇಸ್ ಒನ್ ಆಫ್ ದಿ ಟಾಪ್ ಇನ್ಸ್ಟಿಟ್ಯೂಷನ್ಸ್. ಕೃಷ್ಣಪ್ಪಾಜಿ ಅವರು ಒಂದು ವಿಷನ್ ಅನ್ನ ಇಟ್ಕೊಂಡು ಶುರು ಮಾಡಿದ್ರು. ಹೌದು, ಒಂದು ಹೈಸ್ಕೂಲ್ ಇರಬೇಕು ನಮ್ಮ ಈ ಊರಿನಲ್ಲಿ ಅಂತ. ಈಗ ಹೈಸ್ಕೂಲ್ ಹೋಗಿ ಗ್ರಾಜುಯೇಷನ್ ವರೆಗೂ ಯಾವ ಥರದ ಒಂದು ಗ್ರಾಜುಯೇಷನ್ ಮಾಡಬೇಕು ಅಂದ್ರು SCA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾಡಬಹುದು. ಐ ಥಿಂಕ್ ಮೆಡಿಕಲ್ ಒಂದೇ ಉಳಿದಿರೋದು ಇವಾಗ. ನೆಕ್ಸ್ಟ್ ಮೆಡಿಕಲ್ ಶುರು ಮಾಡಬೇಕು ಅಂತ ಇದ್ರೆ KG ಇಂದ PhD ವರೆಗೂ ಇದೆ. ಮೆಡಿಕಲ್ ಅಪ್ಪಾಜಿ ಅವರಿದ್ರೆ ಬಹುಶಃ ಇಷ್ಟೊತ್ತಿಗೆ ಆಗೋಗಿರೋದು. ಮಾಡಬೇಕು ಅಂತಿದೆ. ಮನೇಲಿ 2 ಡಾಕ್ಟರ್ಸ್ ಇದ್ದಾರೆ. ಸೊ ಮುಂದೆ ಅವರು MD ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅವ್ರು ಮುಗಿಸ್ ಬಂದ್ಮೇಲೆ ಖಂಡಿತ ಆಲೋಚನೆ ಮಾಡಬೇಕು. ಮೊದಲು ಡೆಂಟಲ್ ಕಾಲೇಜು ಶುರು ಮಾಡೋಣ ಅನ್ನೋದಿದೆ. ಆಲ್ರೆಡಿ ಮೆಡಿಕಲ್ ಸ್ಟ್ರೀಮ್ ರಿಲೇಟೆಡ್ ನರ್ಸಿಂಗ್ ಮತ್ತು ಅಲೈಡ್ ಸೈನ್ಸ್ ಇದೆ. ಸೊ ಖಂಡಿತ ನೋಡೋಣ, ಭಗವಂತನ ಆಶೀರ್ವಾದ ಮತ್ತೆ ನಮ್ಮೆಲ್ಲರ ಪ್ರಯತ್ನ. ಈಗ ನೀವು ಹೇಳಿದ್ರಿ ಹೇಗೆ SCA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೆಳಗಡೆ 9 ಬೇರೆ ಬೇರೆ ಸಂಸ್ಥೆಗಳು ನಡೀತಾ ಇದೆ ಅಂತ. ಸೊ ಈ ಒಂದೊಂದು ಸಂಸ್ಥೆಗೂ ಏನಾದರೂ ಒಂದು ಸ್ಪೆಸಿಫಿಕ್ ದೇರ್ ಇಸ್ ಸಮಥಿಂಗ್ ವೆರಿ ಸ್ಪೆಸಿಫಿಕ್ ಅಬೌಟ್ ಈಚ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದೊಂದು ಲೈನ್ ಹೇಳ್ಬೋದು ಅಂದ್ರೆ ಈ 9 ಸಂಸ್ಥೆಗಳು ಯಾವುದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಪ್ಲೀಸ್. ಖಂಡಿತ ಒಂದು ಲೈನ್ ಸಾಕಾಗಲ್ಲ ಅನ್ಸುತ್ತೆ. ಬಿಕಾಸ್ 25 ವರ್ಷದ ಸುದೀರ್ಘ ಒಂದು ಪ್ರಯಾಣ ಇದೆ. ಇಲ್ಲಿ ನಾನು ಮೊದಲನೇದಾಗಿ ನಮ್ಮ ಸ್ಟೇಟ್ ಬೋರ್ಡ್ ಮತ್ತು PUC ಇದು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ, ತಂದೆಯವರಿಗೆ ಯಾವಾಗಲೂ ಒಂದು ಆಲೋಚನೆ ಮತ್ತು
ಒಂದು ಕೊರತೆ ಸಮಾಜದಲ್ಲಿ ಕಾಣ್ತಾ ಇದ್ರು, ಅವ್ರು ನಮ್ಮ ಹತ್ರ ಹಂಚ್ಕೊತಾ ಇದ್ರು. ಎವ್ರಿ ಒನ್ ಹೋಲ್ಡ್ಸ್ ದ ಹ್ಯಾಂಡ್ಸ್ ಆಫ್ ಕ್ರೀಮಿ ಪೀಪಲ್, ಹೂ ಹೋಲ್ಡ್ಸ್ ದ ಹ್ಯಾಂಡ್ಸ್ ಆಫ್ ನೀಡಿ ಪೀಪಲ್. ಅವರ ಕೈ ಹಿಡಿಯೋರು ಯಾರು? ಮತ್ತು ಆ ಕುಟುಂಬದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಎಲ್ಲ ರೀತಿ ಉತ್ತಮವಾದ ಶೈಕ್ಷಣಿಕವನ್ನು ಕೊಡೋದು ಹೇಗೆ, ಎಲ್ಲ ಅನುಕೂಲಗಳನ್ನ ಪಡೆದು ಆಧುನಿಕ ಪ್ರಪಂಚದಲ್ಲಿ ಸಿಕ್ಕುವಂಥ ಎಲ್ಲ ಒಂದು ಶಿಕ್ಷಣವನ್ನು ಪಡೆದು ಅವರು ಮುಂದೆ ಹೋಗೋದು ಹೇಗೆ ಅಂತ ನೋಡಿದಾಗ ಸ್ಟೇಟ್ ಬೋರ್ಡ್ನ ವಿಶೇಷವಾಗಿ ಅಲ್ಲಿ ಅವರು ಶುರು ಮಾಡ್ತಾರೆ. ಇಲ್ಲಿ ನಾವು ಒಂದು ಒತ್ತು ಕೊಟ್ಟು ಹೇಳೋದಂದರೆ ಹೆಚ್ಚು ನಾವು ಸ್ಮಾಲ್ ಸೆಗ್ಮೆಂಟಲ್ಲಿ ಒಂದು ಚಾಲೆಂಜಿಂಗ್ ಆಗಿ ಏನು ಬದುಕ್ತಾ ಇದ್ದಾರೆ ಅವರಿಗೆ ಹೆಚ್ಚು ಆದ್ಯತೆ ಕೊಟ್ಟು ವೆರಿ ನಾಮಿನಲ್ ಆಗಿ ಅವರಿಗೆ ಒಂದು ಯಾವುದೇ ಬರ್ಡನ್ ಕೊಡ್ದಿರ ಒಂದು ವಿದ್ಯಾಭ್ಯಾಸನ ಕೊಡೋ ಅಂಥದ್ದು ಮಾಡ್ತೀವಿ. ಇದ್ರ ಜೊತೆಗೆ ಕೇವಲ ವಿದ್ಯಾಭ್ಯಾಸ ಒಂದೇ ಅಲ್ಲ, ನಮ್ಮ ಸ್ಟೇಟ್ ಬೋರ್ಡ್ ಬಗ್ಗೆ ಹೇಳ್ತವ್ರೆ ಸಾಕಷ್ಟು ವಿಚಾರಗಳಿದೆ. ಅವ್ರಿಗೆ ಬರೀ ಒಂದು ಪಾಠ ಮತ್ತು ಅದರ ಒಂದು ಮಾರ್ಕ್ಸ್ ಇಂದ ಕಲ್ತ್ಕೊಳ್ಳುವಂಥ ನಾಲೆಜ್ ಅಲ್ಲೇ ಮುಂದಿನ ಒಂದು ಗ್ಲೋಬಲ್ ಲೆವೆಲಲ್ಲಿ ಅವ್ರು ತಯಾರಾಗಬೇಕು ಚಿಕ್ಕ ವಯಸ್ಸಿಂದಾನೆ ಅಂಥೇಳಿ ಕೋಡಿಂಗ್ ಆಗಿರ್ಬೋದು, ಇನೋವೇಷನ್ ಲ್ಯಾಬ್, ಅಟರ್ ಟಿಂಕ್ಲಿಂಗ್ ಲ್ಯಾಬ್ ಅಂಥೇಳಿ ಗೌರ್ಮೆಂಟಿಂದ ನಮಗೆ ಸ್ಯಾಂಕ್ಷನ್ ಆಗಿ ಬಂದಿದೆ. ಈಗ ಒಂದು 8 ವರ್ಷದಿಂದ ನಮ್ಮಲ್ಲಿದೆ ಅದು. ಅಲ್ಲಿ ಮಕ್ಕಳು ಇನೋವೇಷನ್ ಐಡಿಯಾಸು ಥಾಟ್ಸ್ ಹಾಕ್ಕೊಂಡು ಟ್ರೈನಿಂಗ್ ಆಗುವಂಥದ್ದು ಕೋಡಿಂಗಲ್ಲಿ, ರೋಬೋಟಿಕ್ಸಲ್ಲಿ. ಅದರಲ್ಲಿ ಸಂತೋಷದ ವಿಚಾರ ಅಂದರೆ ಕಳೆದ ಬಾರಿ ನ್ಯಾಷನಲ್ ಲೆವೆಲಲ್ಲಿ 2nd ಲೆವೆಲ್ ನಾವು ಒಂದು ಪ್ರೈಸ್ನ ತೊಗೊಂಡು ಬರ್ತಾರೆ ನಮ್ಮ ಸ್ಟೂಡೆಂಟ್ಸು. 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟು 2nd ಲೆವೆಲ್ ವಿನ್ ಆಗಿ ಬರ್ತಾರೆ. ಸೊ ಅಟಲ್ ಟಿಂಕರಿಂಗ್ ಲ್ಯಾಬಲ್ಲಿ ಯಾವಾಗಲೂ ಒಂದು ಟ್ರೈನರ್ ಬಂದು ಮಕ್ಕಳಿಗೆ ಟ್ರೈನ್ ಮಾಡೋವಂಥದ್ದು, ಮಕ್ಕಳು ಹೊಸ ಐಡಿಯಾಸ್ ಥಾಟ್ಸ್ನ ಕೂಡ ತಗೊಂಡು ಅವರಿಗೆ ಇನೋವೇಷನ್ ಸ್ಕಿಲ್ಸ್ನ ಹೆಚ್ಚು ಮಾಡ್ಕೊಳೋ ಅಂಥದ್ದನ್ನು ನಾವು ಅಲ್ಲಿ ಹೆಚ್ಚು ಆದ್ಯತೆ ಕೊಡ್ತೇವೆ. ಇದ್ರ ಜೊತೆಗೆ ಪೇರೆಂಟಿಂಗಿಗೆ ಬೇಕಾಗಿರೋವಂಥ ಒಂದು ಏನು ಅವಶ್ಯಕತೆ ಇದೆ ಆಯಾ ಒಂದು ವಯಸ್ಸಿನಲ್ಲಿ. ಈಗ ತಂದೆ ತಾಯಿಗೂ ಕೂಡ ಈಗಿನ ಆಧುನಿಕ ಪ್ರಪಂಚದಲ್ಲಿ ಭಾಳಷ್ಟು ವೇಗವಾಗಿ ಹೋಗ್ತಾ ಇದೆ. ಮನುಷ್ಯನ ಮನಸ್ಸು ಮತ್ತು ಪ್ರಪಂಚ ಎರಡೂ ವೇಗವಾಗಿದೆ. ಈ ವಿಚಾರದಲ್ಲಿ ತಂದೆ ತಾಯಿಯಂದರು ಹೇಗೆ ಸಮತೋಲನೆಯನ್ನು ತಗೊಳೋದು, ಅಂದರೆ ತಂದೆ ತಾಯಿಯಾಗಿ ಮತ್ತು ಅವರು ಪ್ರೊಫೆಷ್ನಲ್ ಲೈಫಲ್ಲಿ ಇರ್ತಾರೆ, ಅವರು ಅಲ್ಲಿ ಕೂಡ ಫೇಸ್ ಮಾಡಿಕೊಂಡು ಇಲ್ಲಿ ಯಾವ ರೀತಿ ಒಂದು ಸ್ಟೂಡೆಂಟ್ಗೆ ಅವ್ರ ಮಗುಗೆ ಇಲ್ಲಿ ಒಂದು ಸಪೋರ್ಟಿವ್ ಆಗಿ ಮಾರಲ್ ಆಗಿ ನಿಂತ್ಕೊಳ್ಳೋ ಅಂಥದನ್ನು ಪೇರೆಂಟ್ಸು ಕೂಡ ನಾವು ಗೈಡ್ ಮಾಡ್ತಾ ಇರ್ತೇವೆ. ಇನ್ನು ಭಾಳ ವಿಶೇಷವಾದ 2 ವಿಚಾರ ಇರುತ್ತೆ ಸ್ಟೇಟ್ ಬೋರ್ಡಲ್ಲಿ. ಮಕ್ಕಳಿಗೆ ಪ್ರೀ ಸ್ಕೂಲ್ ಮಕ್ಕಳಿಗೆ ನಾವು ಸ್ಪೋರ್ಟ್ಸ್ ಡೇ ಮಾಡ್ತೇವೆ. ಅದು ನೋಡೋಕ್ಕೆ ಭಾಳ ಮುದ್ದಾಗಿದೆ. ಇಲ್ಲಿ ಯಾಕೆ ಸ್ಪೋರ್ಟ್ಸ್ ಡೇ ಪ್ರೀ ಸ್ಕೂಲ್ ಮಕ್ಕಳಿಗೆ? ಅವಕ್ಕೆ ಸ್ಪೋರ್ಟ್ಸ್ ಅನ್ನೋದು ಅರ್ಥ ಕೂಡ ಗೊತ್ತಿರಲ್ಲ, ಬಟ್ ಆ ಶಿಸ್ತು, ಸ್ಪೋರ್ಟ್ಸ್ ಅನ್ನೋದೇ ಮೊದಲನೇದಾಗಿ ಡಿಸಿಪ್ಲಿನ್. ಆಮೇಲೆ ಸ್ಪೋರ್ಟ್ಸ್ ಡೇಲಿ ಮಾರ್ಚ್ ಮಾಡೋವಂಥದ್ದು, ಪುಟ್ಟ ಕಾಲು ಹಾಕಿ ಮಾರ್ಚ್ ಮಾಡೋವಂಥದ್ದು, ಗ್ರೂಪ್ಸ್ ಕೊಡೋವಂಥದ್ದು, ಅವ್ರದ್ದೊಂದು 8 ಗ್ರೂಪ್ ಮಾಡಿ ಆಗ 8 ಗ್ರೂಪ್ನು ವಿತ್ ಅ ಫ್ಲ್ಯಾಗ್ ಒಂದು ಮಾರ್ಚ್ ಮಾಡೋವಂಥದ್ದು. ಇನ್ನು ಅದ್ರ ಜೊತೆಗೆ ಅವರು ಆ ಡಿಸಿಪ್ಲಿನ್ ಒಂದು ಆ್ಯಕ್ಟಿವಿಟೀಸು, ಟೀಮ್ ವರ್ಕ್ ಮಾಡೋವಂಥದ್ದು, ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಮಾಡೋವಂಥದ್ದು ಅವ್ರಿಗೆ ಪ್ರೀ KGಯಿಂದನೇ ನಾವು ಅದನ್ನು ಅಳವಡಿಸ್ತಾ ಬರ್ತೇವೆ. ಸೊ ಇನ್ನೂ ಒಂದು ವಿಶೇಷವಾದ ವಿಚಾರ ಏನಂದರೆ ಭವಿಷ್ಯಪ್ರಾಯ ಬೇರೆ ಎಲ್ಲೂ ಇರ್ಲಿಕ್ಕೆ ಸಾಧ್ಯವಿಲ್ಲ ಅನ್ಕೊತೇನೆ, ಹೆಮ್ಮೆಯಿಂದ ಹೇಳಬಲ್ಲೆ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡ್ತೇವೆ. ಅಜ್ಜಂದ್ರನ್ನ ಕರೆದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡ್ತೇವೆ. ನೋಡಬೇಕು, ಭಾಳಷ್ಟು ಸಂತೋಷವಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಜ್ಜಿಯಂದ್ರು ಬಂದು ಸ್ಮಾಲ್ ಕಾಂಪಿಟೇಷನ್ ಅವ್ರ ವಯಸ್ಸಿಗೆ ಸರಿಯಾಗಿ ಮಾಡಿ ಅವ್ರ ಕೈಲಿ ಕೆಲವು ಮೊಮ್ಮಕ್ಕಳ ಜೊತೆ ಅದು ಕಂಪಲ್ಸರಿ ಎಲ್ಲ ಲೆವೆಲ್ ವೈಸ್ ಮಾಡಿಬಿಡ್ತೇವೆ. ಪ್ರೀ KGಯಿಂದ 3rd ಸ್ಟ್ಯಾಂಡರ್ಡ್ ಒಂದು, ಮತ್ತೆ ತಿರ್ಗಾ ಅಬೋವ್ ದಟ್ ಗ್ರೂಪ್ ಮಾಡಿಬಿಡ್ತೇವೆ. ಟಿಲ್ 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲರೂ ಬರಬೇಕು ಕಂಪಲ್ಸರಿ. ಅವ್ರು ಎಷ್ಟೇ ದೂರದಲ್ಲಿದ್ರು ಪರವಾಗಿಲ್ಲ, 1 ತಿಂಗಳು ಮುಂಚೆನೇ ಎಲ್ಲ ಸ್ಲಾಟ್ಸ್ ಕೊಟ್ಟಿರ್ತೇವೆ ಅಕಾಡೆಮಿಕ್ ಕ್ಯಾಲೆಂಡ್ರು. ಸೊ ಅಕಾರ್ಡಿಂಗ್ ಟು ದಟ್ ಬರ್ತಾರೆ, ಭಾಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದ್ರ ಹಿಂದೆ ಉದ್ದೇಶ ಏನಂದರೆ, ಒಂದು ವಿದ್ಯಾರ್ಥಿ ಒಂದು ವ್ಯಕ್ತಿಯಾಗಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಕೇವಲ ಅವನು ಅಂಕಗಳನ್ನ ತೊಗೊಳೋದು, ಮಾರ್ಕ್ಸ್ ತೊಗೊಳೋದಷ್ಟೇ ಆಗಿರಲ್ಲ, ಅವನಲ್ಲಿ ಬರೀ ಓದೋದು ಪಾಠ ತಿಳ್ಕೊಳೋದಷ್ಟೇ ಆಗಿರಲ್ಲ. ಒಂದು ವ್ಯಕ್ತಿತ್ವವಾಗಿ ಅವನಲ್ಲೇ ಒಂದು ವ್ಯಕ್ತಿತ್ವ ರೂಪುಗೊಳ್ಬೇಕು ಅಂದರೆ ವಿದ್ಯಾಸಂಸ್ಥೆಯ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಅವರು ಅದನ್ನು ಹೆಚ್ಚು ಕೊಡ್ತಾ ಹೋಗ್ಬೇಕಾಗತ್ತೆ ಅಂಥೇಳಿ. ಸೊ ಇದೆಲ್ಲ ಒಂದು ಸ್ಟೇಟ್ ಬೋರ್ಡ್ ಬಗ್ಗೆ. ಈವನ್ PUC ಬಗ್ಗೆ ಬಂದರೆ ಇಲ್ಲಿ ಬಂದುಬಿಟ್ಟು ಇಂಟಿಗ್ರೇಟೆಡ್ ಕೋಚಿಂಗ್ ಕೊಡ್ತೇವೆ ನಾವು. ಮಕ್ಕಳೀಗ PUC ನಂತರ ಭಾಳಷ್ಟು ಕೇವಲ ಸೈನ್ಸ್ಗಲ್ಲದೆ ಕಾಮರ್ಸ್ ಆರ್ಟ್ಸ್ ಅವ್ರಿಗೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೋಗ್ತಾರೆ. JEE ಮೇನ್ಸ್, CET, ನೀಟು ಸೈನ್ಸ್ ಅವ್ರಿಗೆ ಬರುತ್ತೆ. ಮತ್ತು ಇವರಿಗೆ ಕಾಮರ್ಸ್ ಅವ್ರಿಗೆ CA ರಿಲೇಟೆಡು ಆ್ಯಂಡ್ ನಮ್ಮ ಆರ್ಟ್ಸ್ ರಿಲೇಟೆಡ್ ಅವ್ರಿಗೆ ಕ್ಲಾಟ್ ಎಕ್ಸಾಮ್ಸ್ ಇರುತ್ತೆ. ಸೊ ಇದೆಲ್ಲ ಎಕ್ಸಾಮ್ಸ್ ಕಾಂಪಿಟೇಟಿವನ್ನು ತಯಾರು ಮಾಡೋದು
ಮತ್ತೆ ಪಿ ಯು ಸಿಯಲ್ಲೂ ಅಗೇನ್ ಬರೀ ಪಿ ಯು ಅಂದರೆ ಬರೀ ಓದು ಅಂತ ಅವ್ರಿಗೊಂದು ಪ್ರೆಷರ್ ಇರುತ್ತೆ. ಇದಲ್ಲೇ ಅವ್ರಿಗೆ ವಿಶೇಷವಾಗಿ ಕ್ಲಬ್ಸ್ ಮಾಡಿರ್ತೇವೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲ ವಿಂಗಲ್ಲೂ ಕ್ಲಬ್ಸ್ ಮಾಡಿರ್ತೇವೆ. ಕಲ್ಚರ್ ಆ್ಯಂಡ್ ಆರ್ಟ್ಸ್, ಸ್ಪೋರ್ಟ್ಸ್ ರಿಲೇಟೆಡ್ ಕ್ಲಬ್ಸ್ ಇರುತ್ತೆ, ಅದರಲ್ಲೂ ಆ್ಯಕ್ಟಿವಿಟೀಸ್ ಮಾಡಿಸ್ತೇವೆ. ಸೊ ಅಲ್ಲೂ ಕೂಡ ಮಕ್ಕಳು ಹುಮ್ಮಸ್ನಿಂದ, ಯಾಕಂದರೆ ಈ ಸ್ಪೋರ್ಟ್ಸ್ಗೆ ಹೆಚ್ಚು ಆದ್ಯತೆ ಕೊಟ್ಟಾಗ ಏನಾಗುತ್ತೆ, ಮಕ್ಕಳು ದೈಹಿಕವಾಗಿ ಹೆಚ್ಚು ಆ್ಯಕ್ಟಿವ್ ಆಗಿದ್ದಷ್ಟು ಆ ವಯಸ್ಸಿನಲ್ಲಿ, ಒಂದು ಮನುಷ್ಯ ಯಾವುದೇ ವಯಸ್ಸಿನಲ್ಲೂ ದೈಹಿಕವಾಗಿ ಆ್ಯಕ್ಟಿವ್ ಆಗಿದ್ದಷ್ಟು ಅವನ ಒಂದು ಬುದ್ಧಿಶಕ್ತಿ ಮತ್ತು ಜ್ಞಾನಶಕ್ತಿ ಬೆಳೀತಾ ಹೋಗುತ್ತೆ ಅನ್ನೋದು ಮೆಡಿಕಲ್ ಸೈನ್ಸ್ ಹೇಳಿದೆ. ಅದು ಇವತ್ತಿಗೂ ನಿಜವೂ ಕೂಡ. ಸೊ ಹಾಗಿರಂದ್ರೆ ಆ ಮಕ್ಳಿಗೂ ಕೂಡ ಅದು ವಂಚನೆ ಆಗಬಾರ್ದು. ಪಿ ಯು ಸಿ ಅಂದಿದ ತಕ್ಷಣ ಬರೀ ಓದೋದು ಅನ್ನೋ ಪ್ರೆಷರ್ ಇಲ್ಲದೆ ಅವ್ರಿಗೆ ಇದ್ರ ಜೊತೆಗೆ ಅವ್ರ ಕಾನ್ಫಿಡೆನ್ಸ್ ಬೂಸ್ಟ್ ಕೊಡುತ್ತೆ. ಯಾವಾಗ ಅವ್ರ ಸ್ಪೋರ್ಟ್ಸ್ ಒಂದು ಕಾಂಪಿಟೇಷನ್ಸಲ್ಲಿ ಇನೌಸ್ ಮತ್ತು ಅದರ್ ಕಾಲೇಜಸ್ನ ಕರೆದು ಕೂಡ ನಾವು ಕಾಂಪಿಟೇಷನ್ಸ್ ಮಾಡೋ ಅಂಥದ್ದು. ಇನ್ನು ನೆಕ್ಸ್ಟು ನಾವು ಇಲ್ಲಿಗೆ ಬಂದರೆ ನಮ್ಮದು UG PG ಪ್ರೋಗ್ರಾಮ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಲ್ಲಿ ಒಂದು 34 ಪ್ರೋಗ್ರಾಮ್ಸ್ ಇದೆ ನಮ್ಮಲ್ಲಿ. ಈಗ ಲಾಸ್ಟ್ ಇಯರಿಂದ ಅಟಾನಮಸ್ ಸ್ಟೇಟಸ್ ಪಡೆದಿದೆ. ಸೊ ಅದಾಗಿರೋದ್ರಿಂದ ಇಲ್ಲಿ ಬಂದುಬಿಟ್ಟು ಅದು 2002ನೇ ಇಸ್ವಿಯಲ್ಲಿ ಶುರುವಾಗಿರೋದು. ಇಲ್ಲಿ 34 ಪ್ರೋಗ್ರಾಮಲ್ಲಿ ಸೈನ್ಸ್ ಫೀಲ್ಡಲ್ಲಿ ಈಗ ಟೆಕ್ನಾಲಜಿಗೆ ರಿಲೇಟೆಡು BCA ಇರ್ಬೋದು, ಇಲ್ಲ ಮತ್ತು ಸೈನ್ಸ್ಗೆ ರಿಲೇಟೆಡ್ BSc ಇರ್ಬೋದು, ಫಾರೆನ್ಸಿಕ್ ಇರ್ಬೋದು, ಮತ್ತು ನಮ್ಮ ಕಾಮರ್ಸ್ ರಿಲೇಟೆಡ್ BCom, BBM ಇರ್ಬೋದು. ತಿರ್ಗಾ ಅದಾದಮೇಲೆ ನಮಗೆ ಜರ್ನಲಿಸಮ್ ಇರ್ಬೋದು, BAಗೆ ರಿಲೇಟೆಡು. ಅದ್ರ ಜೊತೆಗೆ ಟೂರಿಸಮ್ ಬಗ್ಗೆನೂ ಇದೆ, ಬ್ಯಾಚುಲರ್ಸ್ ಇನ್ ಟೂರಿಸಮ್ ಇದೆ. ಮತ್ತು ಕ್ರಿಮಿನಾಲಜಿ ಇದೆ, BA ಇನ್ ಕ್ರಿಮಿನಾಲಜಿ ಇದೆ, BA ಇನ್ ಇಂಗ್ಲೀಷ್ ಇದೆ. ಇನ್ನು ಅದ್ರ ಜೊತೆಗೆ ಮಾಸ್ಟರ್ಸ್ ಕೂಡ ಎಲ್ಲ ಸ್ಟ್ರೀಮ್ಸಲ್ಲೂ ಇದೆ, MCA ಮತ್ತು MBA, MTech ಎಲ್ಲ ಥರ ಮಾಸ್ಟರ್ಸ್ ಇನ್ ಟೂರಿಸಮ್ ಕೂಡ ಇದೆ. ಸೊ ಮಕ್ಕಳು ಇಲ್ಲೂ ಕೂಡ ಎಲ್ಲ ಥರದ, ಆಮೇಲೆ ಹೋಟ್ಲ್ ಮ್ಯಾನೇಜ್ಮೆಂಟ್, ವಿಶೇಷವಾಗಿ ಹೋಟ್ಲ್ ಮ್ಯಾನೇಜ್ಮೆಂಟ್ ಇದೆ. ಹೋಟ್ಲ್ ಮ್ಯಾನೇಜ್ದು ಇನ್ನೊಂದು ಮಾತಿದೆ, ಮತ್ತೆ ಮುಂದೆ ಹಂಚ್ಕೊತೇನೆ. ಸೊ ಹೋಟ್ಲ್ ಮ್ಯಾನೇಜ್ಮೆಂಟು ವಿಶೇಷವಾಗಿ ನಾವು ನಡೆಸ್ತಾ ಇದ್ದೇವೆ. ನನಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಒಂದು 4-5 ವಿದ್ಯಾಸಂಸ್ಥೆಗಳಲ್ಲಿ ಇರ್ಬೋದು, ನಮ್ಮದು ಒಂದು ಕೂಡ. ಈಗ ಒಂದು ಬ್ಯಾಚು ಹೊರಗಡೆ ಹೋಗ್ತಾ ಇದ್ದಾರೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಅವರಿಗೆ ಒಂದು ಎಕ್ಸ್ಪರ್ಟ್ ಸ್ಪೆಷಲೈಸ್ಡ್ ಏನು ಒಂದು ಫುಡ್ ನಾವು ತಯಾರು ಮಾಡುವಂಥ ಶೆಫ್ನ ಕರೆಸಿ ನಮ್ಮ ಸ್ಟಾರ್ ಹೋಟೆಲ್ಸಿಂದ ಅವ್ರಿಗೆ ಟ್ರೈನ್ ಮಾಡುವಂಥದ್ದು, ಅವ್ರಿಗೆ ಒಂದು ಕೆಲವು ಪ್ರೋಗ್ರಾಮ್ಸ್ನ ಕೊಟ್ಟು ಕಾಂಪಿಟೇಷನ್ಸ್ನ ಮಾಡೋ ಅಂಥದ್ದು ಇದೆಲ್ಲ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಟೈಮ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಈ ಥರ ಮಾಡಿದಾಗ ಪ್ಲೀಸ್ ಕರೀರಿ ಆಯ್ತಾ, ನಾವು ಬಂದು ಟೇಸ್ಟ್ ಮಾಡ್ತೀವಿ. ನಿಮಗೆ ಊಟ ಇಷ್ಟ ಆದರೆ ಖಂಡಿತ ಫಸ್ಟ್ ಆದ್ಯತೆ ನಿಮಗೆ ಕೊಟ್ಟು ಬಿಡ್ತೇನೆ. ಯಾರು ಊಟ ಇಷ್ಟ ಇಲ್ಲ ಹೇಳಿ, ಅದು ನೀವು ಹೇಳ್ದಂಗೆ 5 ಸ್ಟಾರ್ ಹೋಟೆಲ್ ಶೆಫ್ಸ್ ಬಂದು ಟ್ರೈನ್ ಮಾಡಿದ್ದಾರೆ ಅಂದ್ರೆ ಇದು ಕೂಡ ಅದೇ ಲೆವೆಲಲ್ಲೇ ಇರುತ್ತೆ ಅಲ್ವಾ? ಬರೀ 5 ಸ್ಟಾರ್ ಒಂದೇ ಅಲ್ಲ, ನಮ್ಮ ಮನೆ ಊಟಕ್ಕೂ ಕೂಡ ಆದ್ಯತೆ ಕೊಟ್ಟು ಅದರಲ್ಲೂ ಕಾಂಪಿಟೇಷನ್ ಕೊಡ್ತೇವೆ. ತಾಯಿ ಊಟ ಅಂತ ಹೇಳಿ, ಏನು ನಾವು ತಾಯಿ ಹೇಗೆ ಅವ್ರವ್ರ ವೈವಿಧ್ಯತೆ ಇದೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಮಕ್ಕಳು, ಅಲ್ಲೂ ಕಾಂಪಿಟೇಷನ್ ಕೊಡುವಂಥದ್ದು. ಸೊ ನಮ್ಮ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಲ್ಲಿ 34 ಪ್ರೋಗ್ರಾಮ್ಸ್ ಇದೆಲ್ಲ ಆದರೆ ಇದ್ರ ಜೊತೆಗೆ ನರ್ಸಿಂಗ್ ಇದೆ. ನರ್ಸಿಂಗಲ್ಲಿ ನಮಗೆ ಎಲ್ಲ ಸ್ಟ್ರೀಮ್ಸು ಇದೆ, GNM, BSc, PC-BSc, MSc ಏನೆಲ್ಲ ಸ್ಟ್ರೀಮ್ಸು ಇದೆ. ತದನಂತರ ಅಲೈಡ್ ಸೈನ್ಸ್ ಇದೆ. ಅಲೈಡ್ ಸೈನ್ಸ್ ತಮಗೆ ಗೊತ್ತಿರೋ ಹಾಗೆ ಹೆಚ್ಚು ಪ್ರಾಮುಖ್ಯತೆ ಅಂತ ಇರುವಂಥದ್ದು. ಅವರು ಡಾಕ್ಟ್ರಿಗೆ ಸಮಾನವಾಗಿ ಒಂದು ಹಾಸ್ಪಿಟಲ್ಸಲ್ಲಿ ಅವ್ರ ರೋಲ್ನ ತಗೊತಾ ಇರ್ತಾರೆ. OT-ಯಲ್ಲಿ ಇರ್ಬೋದು, ಎಮರ್ಜೆನ್ಸೀಸಲ್ಲಿ ಇರ್ಬೋದು, ಇಲ್ಲ ಸ್ಪೆಷಲೈಸ್ಡ್ ಕ್ಯಾಟಗರೀಸಲ್ಲಿ ಇರ್ಬೋದು. ಸೊ ಅದೂ ಇದೆ. ಇನ್ನು ನೆಕ್ಸ್ಟ್ ನಮ್ಮಲ್ಲಿರುವಂಥದ್ದು ಲಾ ಬಂದ್ಬಿಟ್ಟು 2 ಒಂದು ಸ್ಟ್ರೀಮ್ಸ್ ಇದೆ. ಒಂದು 3 ವರ್ಷದ ಲಾ ಮತ್ತು 5 ಇಯರ್ಸ್ ಲಾ ಅಂತ ಹೇಳಿ. 3 ವರ್ಷದಲ್ಲಿ LLB ಇರುತ್ತೆ. ಎನಿ ಡಿಗ್ರಿ ನಂತರ ಲಾ ಮಾಡಲಿಕ್ಕೆ ಇಷ್ಟಪಡೋರು, ಈಗ ನಮ್ಮ ದೇಶಕ್ಕೆ ಹೆಚ್ಚು ಬೇಕಾಗಿರುವಂಥ ಒಂದು ಶೈಕ್ಷಣಿಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ನಮ್ಮದು 130 ಕೋಟಿ ಪಾಪ್ಯುಲೇಷನ್ ಇದೆ. ಬಹುಶಃ ಇರೋ ಲಾಯರ್ಸ್ ಸಾಕಾಗ್ತಾ ಇಲ್ವೇನು? ಹೆಚ್ಚೆಚ್ಚು ಲಾಯರ್ ತಯಾರಾದಷ್ಟು ದೇಶದ ಸಮಸ್ಯೆಗಳು ಹೆಚ್ಚೆಚ್ಚು ಕಡಿಮೆ ಆಗಿ ಅಭಿವೃದ್ಧಿ ಆಗ್ತಾ ಬರುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಮ್ಮಲ್ಲಿ ಲಾ ಇದೆ. 5 ವರ್ಷದ ಲಾನು ಇದೆ. ಆಫ್ಟರ್ ನಮ್ಮ PUC ಡೈರೆಕ್ಟ್ ಆಗಿ 5 ವರ್ಷ BA LLB ಕೂಡ ಮಾಡ್ಬೋದು. ಮುಂದೆ BBA LLBಗೆ ಸ್ವಲ್ಪ ಈಗ ಡಿಮ್ಯಾಂಡ್ ಇದೆ. ಬಿಸ್ನೆಸ್ ಸ್ಟ್ರೀಮ್ಸ್ ಅಲ್ಲಿ ಇರುವಂತವ್ರು BBA ಕಾರ್ಪೊರೇಟ್ ಲಾಗೆ BBA LLB, ಸೊ ಅದನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದು ಲಾ ಬಗ್ಗೆ. ಇನ್ನು ನಮ್ಮಲ್ಲಿ ಬಂದರೆ ಇನ್ನು ICSE ಸ್ಕೂಲ್ ಬಗ್ಗೆ ಹೇಳೋದಾದರೆ, ಅದನ್ನು ಇಂಟರ್ನ್ಯಾಷನಲ್ ಬೋರ್ಡ್ ನಮ್ಮ ICSE ಬೋರ್ಡಲ್ಲಿದೆ. ಅಲ್ಲೂ ಕೂಡ ಎಲ್ಲ ರೀತಿಯ ಒಂದು 360 ಡಿಗ್ರಿ ಡೆವಲಪ್ಮೆಂಟ್ ನಾವು ಕೊಡ್ತಾ ಬರ್ತೇವೆ. ಆಮೇಲೆ ಅದ್ರ ಜೊತೆಗೆ ಹೆಮ್ಮೆ ವಿಚಾರ ಏನಂದರೆ,
ಅವ್ರ ಮಕ್ಕಳಿಗೆ ಸ್ಕೂಲ್ಸ್ಗೆ ಆಫ್ಟರ್ ಸ್ಕೂಲ್ ಅವರ್ಸ್ ಒಂದು ಸ್ಪೋರ್ಟ್ಸ್ ಟ್ರೈನಿಂಗ್ ಕೊಡೋ ಅಂಥದ್ದು, ಮತ್ತೆ ಇದು ಏನು ಮ್ಯೂಸಿಕಲ್ ಟ್ರೈನಿಂಗ್ ಕೊಡೋ ಅಂಥದ್ದು ಕಂಪಲ್ಸರಿ. ಮಕ್ಕಳು ಪಾರ್ಟಿಸಿಪೇಟ್ ಮಾಡಲೇಬೇಕು, ಯಾಕಂದರೆ ಅವಾಗಲೇ ಅವ್ರಿಗೆ ಅವರಲ್ಲಿ ಏನು ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಅದ್ರ ಜೊತೆಗೆ 100% ರಿಸಲ್ಟ್ ತೊಗೊತಾರೆ. 2 ಸ್ಕೂಲ್ ಅವರು 100% ರಿಸಲ್ಟ್ ಸೆಕ್ಯೂರ್ ಮಾಡ್ತಾರೆ. ಬರೀ ಅದರ್ ಆ್ಯಕ್ಟಿವಿಟೀಸ್ ಅಲ್ಲದೆ ಎಲ್ಲರೂ ಬರೀ ಅದರ್ ಆ್ಯಕ್ಟಿವಿಟೀಸ್ ಆಗಿಬಿಟ್ರೆ 10th 100% ರಿಸಲ್ಟ್ ಬರೋದು ಕಷ್ಟ ಆಗುತ್ತೆ ಅಂತಾರೆ. 100% ರಿಸಲ್ಟ್ ಜೊತೆಗೆ ICIC ಅವರು ಸೆಂಟಮ್ ಔಟ್ 100 ಔಟ್ ಆಫ್ ಔಟ್, ಇಂಗ್ಲಿಷ್, ಹಿಂದಿ ಮತ್ತೆ ಸ್ಯಾನ್ಸ್ಕ್ರಿಟ್, ಸೋಷಲ್ ಅಲ್ಲಿ ಕೂಡ 100 ಮಾರ್ಕ್ಸ್ ಲಾಸ್ಟ್ ಇಯರ್ ತಗೊಂಡಿದ್ದಾರೆ. ಮ್ಯಾಥ್ಸು ಯೂಶಲಿ ಎಲ್ಲ ಸ್ಕೋರ್ ಮಾಡುವಂಥದ್ದು, ಬಟ್ ಮ್ಯಾಥ್ಸ್ ಸೈನ್ಸ್ ಕಾಮನ್ ಆಗಿರುತ್ತೆ. ಬಟ್ ಇದು ಲಿಟ್ರೇಚರ್ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ಮಕ್ಕಳು ತಗೊಂಡದ್ದು 100. ಆ ಮಕ್ಕಳು ನಮಗೂ ಒಂದೊಂದು ಸರಿ ಬಹಳಷ್ಟು ಆಶ್ಚರ್ಯ ಅಂದ್ರೆ ಟೀಚರ್ಸ್ ಅಷ್ಟು ಡೆಡಿಕೇಶನ್ಸ್ ಕೊಟ್ಟು, ಪ್ರಿನ್ಸಿಪಲ್ಲು ಮತ್ತು ಮಕ್ಕಳು ಕೂಡ ಅದೇ ರೀತಿ ಪೇರೆಂಟ್ಸ್ ಸಪೋರ್ಟಿವ್ ಆಗಿ ಅಲ್ಲಿ ಒಂದು ICIC ನಡೀತಾ ಇದೆ. ಇನ್ನು ಅದ ನಂತರ ನಾನು ITIಗೆ ಬರಲಿಕ್ಕೆ ಇಷ್ಟಪಡ್ತೇನೆ. ITIಲಿ ಬಂದ್ಬಿಟ್ಟು 2 ಥರ ವಿಚಾರದಲ್ಲಿ ನಮ್ಮ ತಂದೆಗೆ ಭಾಳ ಪ್ರೀತಿ ಪಾತ್ರವಾದ ITI, ನರ್ಸಿಂಗ್ ಮತ್ತು ITI ಅಂತ ಹೇಳ್ಬೋದು. ಮೆಡಿಕಲ್ ಲೈನ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅದ್ರ ಜೊತೆಗೆ ITI ಯಾಕೆ ಇಷ್ಟ ಅಂದರೆ ಅವರು ITI ಕಾರ್ಖಾನೆಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಂತ. ಅವರು ರಾಜಕೀಯಕ್ಕೆ ಕಾಲಿಡೋಕೆ ಮುಂಚೆ ಅವರು ಸೆಕ್ರೆಟರಿ ಆಗಿದ್ದವರು. ಅವ್ರಿಗೆ ಅದ್ರ ಮೇಲೆ ವಿಶೇಷ ಅಭಿಮಾನ, ಆ ಟ್ರೈನಿಂಗ್ ಮೆಥಡಾಲಜಿ ಇರ್ಬೋದು, ಆ ಕೋಚಿಂಗ್ ಇರ್ಬೋದು. ಸೊ ಅದಾಗಿ ನಮ್ಮ ಸಂಸ್ಥೆಯಲ್ಲೂ ಇರಬೇಕು. ಯಾಕೆ ಅಂದರೆ ಮಕ್ಕಳು ಸ್ಲೋ ಲರ್ನರ್ ಯಾರಿರ್ತಾರೆ ಅವ್ರಿಗೆ ಯಾಕೆ ಫಾಸ್ಟಾಗಿ ಓದ್ಲಿಕ್ಕಾಗಲ್ಲ. ಇವಾಗ ನಾನು 10th ಆಯಿತು, ಬಟ್ ನಾನು ಸ್ಲೋ ಲರ್ನರ್ ಇದ್ದೇನೆ, ಮತ್ತೆ ಮುಂದೆ ಓದಬೇಕು ಅಂದರೆ ಭಯ ಬೇಡ, ಸೈನ್ಸ್ ಬೇಡ, ಕಾಮರ್ಸ್ ಬೇಡ, ಕಷ್ಟ ಆಗುತ್ತೆ ಅಂದರೆ ITI ತೊಗೊಬೋದು. ITI ಜಾಸ್ತಿ ಪ್ರಾಕ್ಟಿಕಲ್ ಇರುತ್ತೆ, ಮತ್ತು ಬೇಗ ಕಲಿತು ಅವರು ಆಚೆ ಬರೋವಂಥದ್ದು. ಕೇವಲ 2 ವರ್ಷ ಇರುತ್ತೆ. ಮತ್ತು ಅಂಡರ್ ಪ್ರಿವಿಲೇಜ್ಡ್ ಪೇರೆಂಟ್ಸ್ಗೆ ಭಾಳ ಸಪೋರ್ಟಿವ್ ಆಗಿರುತ್ತೆ. ಯಾಕಂದರೆ ಕ್ವಿಕ್ಕಾಗಿ ಇಮಿಡಿಯೇಟ್ ಆಗಿ ಕೆಲಸ ಸಿಗುತ್ತೆ ಡಿಪ್ಲೊಮಾ ಮಾಡಿದ ತಕ್ಷಣ, ITI ಮುಗಿಸಿದ ತಕ್ಷಣ. ಬಟ್ ಭಾಳಷ್ಟು ಡಿಮ್ಯಾಂಡ್ ಇವಾಗಿದೆ. ಕರ್ನಾಟಕ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಸ್ಕಿಲ್ ಪ್ರೋಗ್ರಾಮ್ ಅಂಡರ್ ಐಡೆಂಟಿಟಿ ಆಗಿದೆ ITI ಇನ್ಸ್ಟಿಟ್ಯೂಷನ್ಸು. ಸೊ ಅದು ಭಾಳಷ್ಟು ಡಿಮ್ಯಾಂಡ್ ಆಗಿ ಮೊನ್ನೆ ನಮಗೆ ಫಾಸ್ಕಾಮ್, ಆ್ಯಪಲ್ ಏನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅಲ್ಲಿಂದ ಕೂಡ ಬಂದು ಟ್ರೈನಿಂಗ್ ಕೊಟ್ಟು ಮಕ್ಕಳಿಗೆ ಹೈಯರ್ ಮಾಡುವಂಥದ್ದು. ಎಸ್ಪೆಷಲಿ ಹೆಣ್ಮಕ್ಳಿಗೆ 30% ರಿಸರ್ವೇಷನ್ ಅಲ್ಲಿ ಇಟ್ಟಿರುವಂಥದ್ದು. ಆಮೇಲೆ HL ಇಂದನೂ ಬಂದು ಅಲ್ಲಿ ಕೂಡ ಟ್ರೈನ್ ಆಗುವಂಥದ್ದು. ಹೀಗೆ ITI ವಿಚಾರ ನಡೆಯುತ್ತೆ. ತದನಂತರ ನಮ್ಮಲ್ಲಿ ಎಜುಕೇಷನಲ್ ಟ್ರೈನಿಂಗ್ ಇದೆ. ನಿಮಗೆ ಗೊತ್ತಿರ್ಬೋದು, ದೇಶ ಕಟ್ತಾ ಇದೆ ಅಂದರೆ ನಮ್ಮ ಶಿಕ್ಷಕರಿಂದಾನೇ ಅವ್ರದ್ದು ದೊಡ್ಡ ಮಟ್ಟದ ಕೊಡುಗೆ ಇರುತ್ತೆ. ಅದು ಯಾರೇ ಆಗಿರ್ಬೋದು, ಲಾಯರ್, ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಂದನೂ ಒಂದು ಟೀಚರ್ ಇದ್ದೇ ಇರ್ತಾರೆ. ಸೊ ಒಂದು B.Ed ಎಜುಕೇಷನಲ್ ಟ್ರೈನಿಂಗ್ ಕೂಡ ಅಲ್ಲಿ ನಮ್ಮಲ್ಲಿ ಅವಕಾಶ ಇದೆ. ಸೊ ಅಲ್ಲಿ ಹೆಚ್ಚು ಒಂದು ಆದ್ಯತೆ ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ಟ್ರೈನಿಂಗ್ಸ್ ಕೊಡೋ ಅಂಥದ್ದು. ಇವತ್ತಿಂದು ಏನು ರಿಲೇಟೆಡ್ ಇದೆ ಆ ವರ್ಲ್ಡ್ ಜೊತೆಗೆ ಬೇರೆ ಬೇರೆ ರೀತಿ ಅಲ್ಲಿ ನಮಗೆ ಪ್ರಿಸ್ಕ್ರೈಬ್ಡ್ ಏನಿರುತ್ತೆ ಯೂನಿವರ್ಸಿಟಿ ಕಡೆಯಿಂದ ಅದೆಲ್ಲ ಟ್ರೈನಿಂಗ್ ಕೊಡೋ ಅಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ತಾಂತ್ರಿಕ ವಿದ್ಯಾಶಾಲೆ ಏನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇಲ್ಲಿಗೆ ಬರೋಣ. ಇವತ್ತು ಆಗ್ಲೇ ತಾನೇ ನೀವು ಹೇಳ್ತಾ ಇದ್ರಿ ಪಲ್ಲವಿ ಏನು ಓದಿದ್ದಾರೆ ಅಂತ ನೋಡಿ, ಪಲ್ಲವಿ ಮುಖ ಬಹಳ ಹರಳ್ತಾ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ ತಕ್ಷಣ ಹರಳುತ್ತೆ. ಸೊ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮಲ್ಲಿ 9 ವಿಭಾಗಗಳಿದೆ, 9 ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಅಲ್ಲಿ CA, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆ್ಯಂಡ್ ಮಿಷಿನ್ ಲರ್ನಿಂಗು, IoT, ಮತ್ತು ಡೇಟಾ ಸೈನ್ಸ್ ಇದೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ಅದಲ್ಲದೆ ನಾವು ಇಂಜಿನಿಯರಿಂಗ್ ಅಲ್ಲೇ ಮುಗಿಸ್ಕೊಂಡಿರೋ M.Tech ಕೂಡ ಮಾಡ್ಬೋದು. M.Tech 2 ಸ್ಟ್ರೀಮ್ಸಲ್ಲಿದೆ, ಕಂಪ್ಯೂಟರ್ಸಲ್ಲಿ ಮತ್ತು VLSI ಇದೆ. ಮತ್ತು PhD ಯಾರು VTO ಅಂಡರ್ ರಿಜಿಸ್ಟರ್ ಆಗ್ತಾರೋ ಈಚ್ ಡಿಪಾರ್ಟ್ಮೆಂಟಲ್ಲಿ ಕನಿಷ್ಠ ಪಕ್ಷ 1, 2 ಇಲ್ಲ ಅಂದರೆ 3
ಅವ್ರಿಗೂ ಪ್ರೊಫೆಸರ್ಸ್ ಇದ್ದಾರೆ, PhD ಹೋಲ್ಡರ್ಸು ಆ್ಯಸ್ ಎ ಗೈಡ್ ಆಗಿ. ಸೊ ಅವ್ರ ಅಂಡರ್ ರಿಜಿಸ್ಟರ್ ಆಗಿ ಕೂಡ ಅವರು ಅಲ್ಲಿ ಮಾಡ್ಬೋದು. ಮತ್ತು R&D ಒಂದಿದೆ. ಸೊ ಅದಾಗಿರೋದು R&Dಯಲ್ಲಿ ಕೂಡ ಅವ್ರು ರಿಜಿಸ್ಟರ್ ಆಗ್ಬೋದು. ಸೊ ನಮ್ಮ ಸ್ಟೂಡೆಂಟ್ಸು ಮತ್ತು VTO ಅಂಡರ್ ನಮಗೆ MBA ಕೂಡ ಇದೆ. ಇಲ್ಲೂ ಕೂಡ ಬಿಸ್ನೆಸ್ ರಿಲೇಟೆಡು, ಇಂಜಿನಿಯರಿಂಗ್ ಮುಗಿಸಿ ಬಿಸ್ನೆಸ್ಸಲ್ಲಿ ಹೋಗ್ತೀವಿ ಅನ್ನೋರು ಕೂಡ ಬಿಸ್ನೆಸ್ ರಿಲೇಟೆಡ್ ಅಲ್ಲಿ ಕೂಡ ಅವರು ವಿದ್ಯಾಭ್ಯಾಸನ ಪಡಿಬೋದಾಗಿದೆ. ಇದು ಏನೆಲ್ಲ ವಿದ್ಯಾಭ್ಯಾಸದ ಅವಕಾಶಗಳಿದೆ ಅಂತೇಳಿ ನಮ್ಮ ವಿದ್ಯಾಸಂಸ್ಥೆ ಅಡಿ ಬರೋಂಥ ವಿಚಾರ. ವಾವ್. ಸೊ ಓವರ್ ಆಲ್ ಒಂದು ವಿದ್ಯಾರ್ಥಿ ನಿಮ್ಮ ಈ ಇನ್ಸ್ಟಿಟ್ಯೂಷನ್ಗೆ ಬಂದರೆ ಚಾಯ್ಸಸ್ ಏನ್ ಬೇಕಿದ್ರು ಮಾಡ್ಬೋದು, ಎಲ್ಲ ಸಿಗುತ್ತೆ. ಅವರ ಒಂದು ಕನಸು ಅದೇ, ಇನ್ನೂ ಹೆಚ್ಚು ಹೆಚ್ಚು ಮುಂದೆ ತರೋವಂಥದ್ದಿದೆ. ಇನ್ನೂ ಹೆಚ್ಚು ಹೆಚ್ಚು ಮುಂದೆ ತರೋ ಅಂತಿದೆ. ಓಕೆ, ಸೊ ಬೇಸಿಕ್ ಕ್ವೆಶ್ಚನ್ ಒಂದನ್ನ ಕೇಳಲೇಬೇಕು. ಆದರೆ ಯಾಕಂದರೆ ಇದು ಇಟ್ಸ್ ಅ ವೆರಿ ವೆರಿ ವೈಟಲ್ ಕ್ವೆಶ್ಚನ್. ಸಪೋರ್ಟ್ ಸಿಸ್ಟಮ್ಸ್ ಯಾವ ಥರ ಇದೆ ಅಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಯಾವ ಥರ ಇದೆ ಕ್ಯಾಂಪಸಲ್ಲಿ? ನೀವು ಇಷ್ಟೊಂದು ನಾವು ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿದ್ರಿ, ಆಫ್ಕೋರ್ಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೆಸ್ತೀರಾ ಅಂತ ಹೇಳಿದ್ರಿ. ಸೊ ಅಲ್ಲಿ ಕ್ಯಾಂಪಸ್ನಲ್ಲಿ ಸಪೋರ್ಟ್ ಸಿಸ್ಟಮ್ಸ್ ಯಾವ ಥರ ಇದೆ ಅಲ್ಲಿ? 9 ವಿದ್ಯಾಸಂಸ್ಥೆಗಳಿದ್ದಾಗ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ ಅಂತ ಸಾಮಾನ್ಯರಲ್ಲೂ, ಎಲ್ಲ ಒಂದೇ ಕಡೆ ಇದೆಯಾ? ಯಾಕಂದರೆ 40 ಎಕರೆ ಕ್ಯಾಂಪಸ್ ಇದು, ಎಲ್ಲ ಒಂದೇ ಕಡೆ ಇದೆಯಾ, ಹೇಗೆ ನಡೀತಾ ಇದೆ ಅಂತ ಹೇಗೆ ಒಂದೇ ಗ್ರೌಂಡ್ ಅಲ್ಲಿ ಇದ್ರೆ ಒಂದೇ ಬ್ಲಾಕ್ ಅಲ್ಲಿ ಇದೆಯಾ ಹೇಗೆ? ಇಲ್ಲ, ಪ್ರತಿಯೊಂದು ವಿದ್ಯಾಸಂಸ್ಥೆಗೂ ಡಿಫ್ರೆಂಟ್ ಬ್ಲಾಕ್ಸ್ ಇದೆ. ಓ ನೈಸ್. ಓಕೆ, ಅದೊಂದು ಫಸ್ಟ್ ಮೊದಲನೇ ವಿಶೇಷ ಒಂದು ಅನುಕೂಲಗಳಲ್ಲಿ. ಎರಡನೇದಾಗಿ ನಮ್ಮಲ್ಲಿ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಹೆಚ್ಚು ಆದ್ಯತೆ, ಯಾಕಂದರೆ ಶ್ರೀಯುತ ಎ ಕೃಷ್ಣಪ್ಪನವರು ಅವರು ಕೇವಲ ಶೈಕ್ಷಣಿಕ ಅಲ್ಲದೆ ಈ ಆಟ ಪಾಠದಲ್ಲೂ ಕೂಡ ಮೀನ್ಸ್ ಸ್ಪೋರ್ಟ್ಸ್ಗೆ ಹೆಚ್ಚು ಆದ್ಯತೆ ಕೊಡುವಂಥವ್ರು. ಅವ್ರಿಗೆ ಭಾಳ ಇಷ್ಟವಾದ್ದು ಕೂಡ. ಅಲ್ಲೂ ಕೂಡ ಸ್ಪೋರ್ಟ್ಸ್ ಅನುಕೂಲಗಳು ಹೆಚ್ಚಿದೆ. ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, 3 ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಶೂಟಿಂಗ್ ರೇಂಜ್ ಇದೆ. ನಮ್ಮ ತಂದೆಯವರಿಗೆ ಭಾಳ ಪ್ರಿಯವಾದ್ದು ಬ್ಯಾಡ್ಮಿಂಟನ್ ಕೋರ್ಟ್, ಮತ್ತು ಶೂಟಿಂಗ್ ರೇಂಜ್ ಇದೆ, ಲಾಂಗ್ ಟೆನ್ನಿಸ್ ಇದೆ, ಮತ್ತು ಟೇಬಲ್ ಟೆನ್ನಿಸ್ ಇದೆ, ಮತ್ತು ಇಂಟರ್ನಲ್ಲಿ ಅದರ್ ನಮ್ದು ಏನಿದೆ ಬಿಲಿಯರ್ಡ್ಸ್ ಆ ಥರದ್ದೆಲ್ಲ ಇದೆ. ಸೊ ಮಕ್ಕಳೆಲ್ಲನೂ ಕಲಿಬೋದು. ಇನ್ನು ನೆಕ್ಸ್ಟ್ ಬಂದರೆ ಔಟ್ಡೋರಲ್ಲಿ ದೊಡ್ಡ ಮಟ್ಟದ ಕ್ರಿಕೆಟ್ ಗ್ರೌಂಡು ಮತ್ತು ಬಾಸ್ಕೆಟ್ಬಾಲ್ ಗ್ರೌಂಡ್ ಇದೆ. ಮಕ್ಕಳನ್ನ ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಪ್ರಿಪ್ರೇಷನ್ಸ್ ನಡೀತಾ ಇರುತ್ತೆ ಮಕ್ಕಳಿಗೆ. ಸೊ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಇದು. ಇನ್ನು ಕ್ಲಾಸು ಮತ್ತು ಕ್ಲಾಸ್ ರೂಮ್ಸ್ಗೆ ಬಂದಾಗ ಈಚ್ ಇನ್ಸ್ಟಿಟ್ಯೂಷನಲ್ಲೂ ಸ್ಮಾರ್ಟ್ ಕ್ಲಾಸಸ್ ಇದೆ, ವೆಲ್ ಎಕ್ವಿಪೈಡ್ ಲ್ಯಾಬ್ಸು ಆ್ಯಂಡ್ ಲೈಬ್ರರೀಸು. ಲ್ಯಾಬ್ಸು ನೀವು ಬಂದು ನೋಡ್ಬೋದು, ಭಾಳಷ್ಟು ಖುಷಿ ಕೊಡುತ್ತೆ. ಏನು ಈಗ ಆಧುನಿಕ ಪ್ರಪಂಚಕ್ಕೆ ಬೇಕೋ ಅವೆಲ್ಲ ಅವ್ರದ್ದೇ ಆದ ಒಂದು ಲೆವೆಲಲ್ಲಿ, ಸ್ಕೂಲ್ ಲೆವೆಲ್ಸಿಂದ ಹಿಡಿದು ಮತ್ತು ಡಿಗ್ರಿ, ಇಂಜಿನಿಯರಿಂಗ್ ಎಲ್ಲ ಲೆವೆಲ್ಸಲ್ಲೂ ಆಧುನಿಕದ ಲ್ಯಾಬ್ಸು ಮತ್ತು ಲೈಬ್ರರಿ ಇದೆ. ಮತ್ತು ಒಂದು ಸೆಂಟ್ರಲ್ ಲೈಬ್ರರಿ ಇದೆ. ಆ ಲೈಬ್ರರಿ ಬೆಳಗ್ಗೆ 7ರಿಂದ ರಾತ್ರಿ 7ರವರೆಗೂ ಓಪನ್ ಇಟ್ಟಿರ್ತೇವೆ. ಯಾಕಂದರೆ ಎಲ್ಲ ಮಕ್ಕಳು ಸ್ಕೂಲ್ ನಂತರ ಓದಬೇಕು ಅಂತಿದ್ರೆ ಮತ್ತು ಟೀಚರ್ಸ್ ಓದಬೇಕು ಅಂದರೆ ಓದ್ಬೋದು. ಸೆಂಟ್ರಲ್ ಲೈಬ್ರರಿ ಇದೆ, ಅಲ್ಲಿ ಅವರು ಅದನ್ನು ಅನುಕೂಲ ಪಡ್ಕೊಬೋದು. ಅವ್ರೇನೇ ಅಲ್ಲಿ ಪಡ್ಕೊಂಡ್ರು ಡಿಜಿಟಲೈಸ್ ಥ್ರೂ ಅವರು ದೇ ಕ್ಯಾನ್ ರಿಜಿಸ್ಟರ್, ಎಲ್ಲ ರೀತಿ ಒಂದು ಫೆಸಿಲಿಟೀಸ್ ಇರುತ್ತೆ. ಸೊ ಇನ್ನು ಆ್ಯಸ್ ಯೂಶುವಲ್ ಎಲ್ಲ ಸಂಸ್ಥೆಯಲ್ಲಿ ಇದ್ದಂಗೆ ಈಗಿನ ಅವಶ್ಯಕತೆಗೆ ಇರೋ ಹಾಗೆ ವೈಫೈ ಎನೇಬಲ್ಡ್ ಫೆಸಿಲಿಟೀಸ್ ಇದೆ. ಇನ್ನು ಅದ್ರ ಜೊತೆಗೆ ಹಾಸ್ಟೆಲ್ಸ್ ಇದೆ. ಏನು UG PG ಲೆವೆಲ್ಗೆ ಬರ್ತಾರೆ ಹೊರಗಡೆಯಿಂದ ಮತ್ತು ಇಲ್ಲಿ ಲೋಕಲ್ಲು ಅದರ್ ಸ್ಟೇಟ್ಸಿಂದ ಬರೋರಿಗೆ, ಸೊ ಆ ಎಲ್ಲ ಮಕ್ಳಿಗೂ ಹಾಸ್ಟೆಲ್ ಫೆಸಿಲಿಟೀಸ್, ಗರ್ಲ್ಸ್ ಹಾಸ್ಟ್ಲು ಮತ್ತು ಬಾಯ್ಸ್ ಹಾಸ್ಟ್ಲು 3 ಸ್ಟ್ರೀಮ್ಸಲ್ಲೇ ಇದೆ, ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಅಂತೇಳಿ ವಿಶೇಷವಾಗಿ ಮಾಡಿದ್ದೇವೆ. ಸೊ ಕ್ಯಾಂಪಸ್ಗೆ ಅಟ್ಯಾಚ್ಡ್ ಆಗೇ ಇದೆ ಇವೆರಡೂ. ಸೊ ಹಾಸ್ಟೆಲ್ ಫೆಸಿಲಿಟೀಸು ಇದೆ. ಇದೆಲ್ಲ ಸೌಕರ್ಯಗಳು ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಹೆಮ್ಮೆ ವಿಚಾರ ಅಂದರೆ ಇಟ್ಸ್ ಕಂಪ್ಲೀಟ್ ಗ್ರೀನ್ ಕ್ಯಾಂಪಸ್. ನೀವು ಮೇ ಬಿ ಯು ಫೀಲ್ ವೆನ್ ಯು ಕಮ್ ಇನ್ಸೈಡ್, ಒಂದು ಒಳ್ಳೆ ಗ್ರೀನ್ ಲಂಗ್ಸ್ ಒಳಗಡೆ ಬಂದಂಗಿರುತ್ತೆ ನಮ್ಮ ಕ್ಯಾಂಪಸ್. ನಮ್ಮ ತಂದೆಯವರಿಗೆ ಮತ್ತು ನಮ್ಮ ತಾಯಿಯವರಿಗೆ, ವಿಶೇಷವಾಗಿ ಶ್ರೀಯುಕ್ತ ಮಂಜುಳಾ ಎ ಕೃಷ್ಣಪ್ಪನವ್ರಿಗೆ ಗಿಡಗಳಂದರೆ ಮಕ್ಕಳಿಗೆ ಸಮಾನ. ಅವ್ರಿಗೆ ನಮ್ಮ ಮನೇಲಿ ಹೆಚ್ಚು ಗಿಡಗಳು ಬೆಳೆಸಿದ್ದಾರೆ, ಮತ್ತು ಸಂಸ್ಥೆಯಲ್ಲೂ ಕೂಡ ಬೆಳೆಸಬೇಕು ಅನ್ನೋದು ಅವ್ರದ್ದು ಒಂದು ನಮಗೆ ಆದೇಶ ಆಗಿರುತ್ತೆ. ಸೊ ಅದ್ರ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ನಾವು ನೋಡಿದಾಗ ಒಂದು ಮಿನಿ ಫಾರೆಸ್ಟ್ ಮಾಡಿಬಿಟ್ಟಿದ್ದೇವೆ. ಯಾಕೆ ಅಂದರೆ ಅಪ್ಪಾಜಿಯವರು ಯಾವಾಗಲೂ ಹೇಳ್ತಿದ್ರು, ಫಾರೆಸ್ಟಲ್ಲಿ ತರಾವರಿ ಹಣ್ಣುಗಳ ಮರಗಳು ಹಾಕ್ಸಿದ್ದೇವೆ, ಮತ್ತು ಅಲ್ಲೊಂದು ನೀರಿನ ಚಾನಲ್ ರನ್ ಆಗೋಕ್ಕೆ ಬಿಟ್ಟಿದ್ದೇವೆ. ಈ ಹಣ್ಣು ಯಾರು ಮುಟ್ಟಬಾರ್ದು, ಇಲ್ಲಿ ಬರುವಂಥ ಪಕ್ಷಿಗಳು
ಮತ್ತು ಇಲ್ಲಿ ಬರುವಂಥ ಬೇರೆ ಇನ್ಸೆಕ್ಟ್ಸು ಅದನ್ನ ಉಪಯೋಗಿಸ್ಕೊಬೇಕು. ಅವ್ರಿಗೆ ನೀರಿನ ಅಭಾವನೂ ಇರಬಾರ್ದು ಮತ್ತು ಊಟದ ಅಭಾವನೂ ಇರಬಾರ್ದು. ನೀವು ಯಾರೂ ಕೀಳಬಾರ್ದು, ಅದು ಎಚ್ಚೇತವಾಗಿ ಉಳ್ದಾಗ ಬೇಕಾದ್ರೆ ನೀವು ತೊಗೊಳೋ ಅಂಥದ್ದು ಮಾಡಬೇಕು ಅಂಥೇಳಿ ಮಿನಿ ಫಾರೆಸ್ಟ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ. ಒಂದು ಸಂಸ್ಥೆ ಪೂರ್ತಿನೂ ಮರಗಳು ದೊಡ್ಡ ದೊಡ್ಡ ಹೆಮ್ಮರಗಳಿದ್ರೂ ಅಲ್ಲಿ ಮಿನಿ ಫಾರೆಸ್ಟ್ ಅದಕ್ಕೇನೆ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದೇವೆ. ಇನ್ನು ಸೆಂಟ್ರಲ್ ಕ್ಯಾಂಟೀನ್ ಇದೆ, ಮಕ್ಕಳಿಗೆ ಗೊತ್ತಲ್ಲ ಊಟ ತುಂಬಾ ಇಂಪಾರ್ಟೆಂಟ್ ಇದೆ ಕ್ಯಾಂಟೀನ್. ಕ್ಯಾಂಟೀನ್ ಇಲ್ಲದೆ ಹೆಂಗೆ? ಸೊ ಸೆಂಟ್ರಲ್ ಕ್ಯಾಂಟೀನ್ ಈಗ ರೀಸೆಂಟಾಗಿ ಹೊಸದಾಗಿ ದೊಡ್ಡದಾಗಿ ಮಾಡಿದ್ದೇವೆ. ದೊಡ್ಡ ಆರ್ಗನೈಸೇಷನ್ ಜೊತೆ ಸೈನ್ ಮಾಡಿದ್ದೇವೆ. ಅವರು ನೆಕ್ಸ್ಟ್ ಮಂತಿಂದ ಶುರು ಮಾಡ್ತಾ ಇದ್ದಾರೆ. ಮೊದಲು ಸ್ವಲ್ಪ ಸಣ್ಣ ಮಟ್ಟದಲ್ಲಿತ್ತು, ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ದೇವೆ. ಸೊ ಇದೆಲ್ಲ ಫೆಸಿಲಿಟೀಸ್ ನಮ್ಮಲ್ಲಿದೆ. ತುಂಬಾನೇ ಇಂಪಾರ್ಟೆಂಟ್ ದೊಡ್ಡ ಮಟ್ಟದಲ್ಲಿ ಶುರು ಮಾಡೋದು. 7,000 ಜನ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಅಂದ್ರೆ ಅವರು ಎಲ್ಲರಿಗೂ ತಿನ್ನಿಸ್ಬೇಕು ಅಂದ್ರೆ ತರಾವರಿ ಇರಲೇಬೇಕು. ಸಾರಿಗೆ ದಾದಾಪು 600ರಿಂದ 800 ಜನ ಊಟ ಮಾಡಿ ಆಚೆ ಬರ್ಬೋದು, ಅಷ್ಟು ದೊಡ್ಡ ಮಟ್ಟದ ಒಂದು ಕ್ಯಾಂಟೀನ್ ಮಾಡಿದ್ದೇವೆ. ಫ್ಯಾಬ್ಯುಲಸ್. ಗೊತ್ತು ನನಗೆ ಜನರಲ್ ಆಗಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದಾಗ ನಾವು ಎಜುಕೇಶನ್ ಬಗ್ಗೆನೇ ಮಾತಾಡೋದು ಅಂತ. ಬಟ್ ನೀವು ಇಷ್ಟೊಂದು ಫೆಸಿಲಿಟೀಸ್ ಹೇಳಿದ್ರಿ, ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಸೊ ಯಾವ್ದಾದ್ರು ಚಾಂಪಿಯನ್ಶಿಪ್ಸ್ ಗೆದ್ದಿದ್ದಾರೆ ಅವರು ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್ ಆಗಿರ್ಲಿ, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಲಿ, ಫೆಸ್ಟ್ ಆಗಿರ್ಲಿ? ಸ್ಟೇಟ್ ಲೆವೆಲ್ ಅಲ್ಲಿ ಬ್ಯಾಸ್ಕೆಟ್ ಬಾಲಲ್ಲಿ ಗೆದ್ದು ಬಂದಿದ್ದಾರೆ ಸೆಕೆಂಡ್ ಲೆವೆಲ್. ಮತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯೋಗನ ಗೆದ್ದು ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿವರೆಗೂ ಬರೀ ಅವ್ರದೇ ಒಂದು ಇನ್ವಾಲ್ವ್ಮೆಂಟ್ ಅಲ್ಲದೆ ನಮ್ಮದು ಒಂದು ಕಂಪ್ಲೀಟ್ ಸಪೋರ್ಟು ನಾವು ಕೊಟ್ಟಿದ್ದೇವೆ. ಮಲೇಷ್ಯಲ್ಲಿ ಹೋಗಿ ಸ್ಕೂಲ್ ಲೆವೆಲಲ್ಲಿ ಒಂದು ಮಗು ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಹುಡುಗ ಇಬ್ರು ಸೇರಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಗೆದ್ಕೊಂಡು ಬಂದಿದ್ದಾರೆ ಯೋಗ ಪಟುಗಳಾಗಿ. ಅದೊಂದು ಹೆಮ್ಮೆ ವಿಚಾರ. ಮ್ಯಾರಥಾನ್ ಅಲ್ಲಿ, ಕಂಟ್ರಿ ವಾಕಲ್ಲಿ ಕೂಡ ಅವರು ಕೆಲವರು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾರೆ. ಸೊ ಈಗ ಇರೋದ್ರಿಂದ ಭಾಳ ಸಾಕಷ್ಟು ವಿಚಾರದಲ್ಲಿ ಮತ್ತೆ ಈಗೇನು ನಾನು ಬೆಳ್ಳಿ ಹಬ್ಬ ಆಚರಿಸ್ತಾ ಇದ್ದೀವಿ ಅಂಥೇಳಿ ಪ್ರತಿ ತಿಂಗಳು ಒಂದು ಆಚರಣೆ ಇಟ್ಟಿರ್ತೇವೆ. ಕಳೆದ ತಿಂಗಳಲ್ಲಿ ನಾವು ಶ್ರೀಯುತ ಎ ಕೃಷ್ಣಪ್ಪ ಅವರ ಒಂದು ಮೆಮೋರಿಯಲ್ ಕಪ್ ಒಂದು ಟೂರ್ನಮೆಂಟ್ನ ನಡೆಸಿದ್ವಿ. ಆ ಟೂರ್ನಮೆಂಟ್ನ ನಡೆಸಿದಾಗ ದಾದಾಪು ಅಲ್ಲಿನ ಸುತ್ತಮುತ್ತಲು 35ರಿಂದ 40 ಕಾಲೇಜುಗಳಿಗೆ ಇಂಟರ್ ಕಾಂಪಿಟೇಷನ್ ಅವಕಾಶ ಮಾಡಿಕೊಟ್ವಿ. ಅಲ್ಲಿ ಕೂಡ ಸುಮಾರು ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದೆಲ್ಲ ಒಂದು ಸ್ಪೋರ್ಟ್ಸ್ ಕಡೆ. ಆದರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮಲ್ಲಿ ಫೆಸ್ಟ್ ಜೋಶ್ PUC ಅವ್ರಿಗೆ ಜೋಶ್ ಅಂದ್ಬಿಟ್ಟು ಒಂದು ಫೆಸ್ಟ್ ಮಾಡಿದ್ದೇವೆ. ಈ ಜೋಶ್ ಫೆಸ್ಟಲ್ಲಿ ವಿಂಗ್ 2 ಥರ ವಿಂಗ್ ಇರುತ್ತೆ. ಒಂದು ಕಲ್ಚರಲ್ ರಿಲೇಟೆಡು ಆ್ಯಂಡ್ ಎಜುಕೇಷ್ನಲ್ ರಿಲೇಟೆಡ್, ಅವ್ರದ್ದೇನಾದ್ರು ಸಬ್ಜೆಕ್ಟ್ ರಿಲೇಟೆಡ್ ಒಂದು ಕಾಂಪಿಟೇಷನ್ನು, ಸ್ಪೋರ್ಟ್ಸ್ ರಿಲೇಟೆಡು. ಆಗಂತೂ ನೀವು ನೋಡಬೇಕು 1500 ರಿಜಿಸ್ಟ್ರೇಷನ್ಸ್ ಬಂದಿತ್ತು. ನಮಗೆ ಕ್ರೌಡ್ನ ನಮಗೆ ಅನ್ಎಕ್ಸ್ಪೆಕ್ಟೆಡು ಇಷ್ಟು ರಿಜಿಸ್ಟ್ರೇಷನ್ಸ್ ಬರುತ್ತಾ ಅಂಥೇಳಿ. ಸೊ ಅಷ್ಟು ರಿಜಿಸ್ಟ್ರೇಷನ್ಸ್ ಬಂದು ಅಲ್ಲಿ ಒಂದು ಏನು ಕಾಂಪಿಟೇಷನ್ಸ್ ನಡೆದು ಎಲ್ಲ ಅವ್ರದ್ದೇ ಆದ ಒಂದು ಪ್ರೈಸಸ್ನ ತಗೊಂಡು ಆಚೆ ಹೋಗಿದ್ದಾರೆ. ಸೊ ಇದು ಸ್ಪೋರ್ಟ್ಸ್ ರಿಲೇಟೆಡ್. ಈ ಸ್ಪೋರ್ಟ್ಸ್ಗೆ ಹೆಚ್ಚು ಆದ್ಯತೆ ಕೊಡ್ತೇವೆ. ನಾನು ಆಗಲೇ ಹೇಳ್ದಂಗೆ ಸ್ಕೂಲ್ ಲೆವೆಲಲ್ಲಿ ಆಫ್ಟರ್ ಸ್ಕೂಲ್ ಅವರ್ 2:30 ಆದಮೇಲೆ ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್ ಮತ್ತು ಕ್ರಿಕೆಟ್ ಮತ್ತು ಥ್ರೋಬಾಲ್, ಕಬಡ್ಡಿ, ಈ ಎಲ್ಲ 5ಗೂ ಹೊರಗಡೆಯಿಂದ ಕೋಚಿಂಗ್ ಅವ್ರು ಬರ್ತಾರೆ. ಕೋಚಿಂಗ್ ಅವ್ರು ಬಂದು 2:30 to 4:30ವರೆಗೂ ಅವ್ರ ಕೋಚಿಂಗೇ ಕೆಲಸ. ಮಕ್ಕಳೆಲ್ಲರೂ ಪಾರ್ಟಿಸಿಪೇಟ್ ಮಾಡಲೇಬೇಕು. 4ವರೆಗೂ ಮಾಡಲೇಬೇಕಾಗತ್ತೆ. ಒಂದು ಹಾಫ್ ಆನ್ ಅವರ್ ಮಧ್ಯದಲ್ಲಿ ಬ್ರೇಕ್ ಇರುತ್ತೆ 2:30ಇಂದ 3 to 4:30ವರೆಗೂ ಟ್ರೈನಿಂಗ್ ಆಗಿ ಹೋಗ್ತಾರೆ. ಆ ಮಕ್ಕಳೇ ಕಾಂಪಿಟೇಷನ್ಸ್ಗೆ ಸೊ ತಯಾರು ಮಾಡೋ ಅಂಥದ್ದು. ಒಂದು ಮಕ್ಕಳಿಗೆ ಸ್ಪೋರ್ಟ್ಸ್ ಇಷ್ಟ, ಎರಡನೇದು ಅವರಿಗೆ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ, ಮತ್ತು ದೈಹಿಕವಾಗಿ ಆರೋಗ್ಯ ಬೆಳೀತಾ ಹೋಗುತ್ತೆ, ಅವರಲ್ಲಿ ಚೈತನ್ಯ, ಧೈರ್ಯ ಎಲ್ಲ ಹೆಚ್ಚಾಗ್ತಾ ಬರುತ್ತೆ. ಸ್ಕೂಲ್ ಅವರ್ಸ್ ನಂತರ ಮತ್ತೆ ಇದೂ ಕೂಡ ಇರುತ್ತೆ ಟ್ರೈನಿಂಗ್. ಏನು ನಮ್ಮ ಇಂಟರ್ನ್ಯಾಷನಲ್ ಟಾರೆನ್ಸ್ ಮ್ಯೂಸಿಕ್ ಕ್ಲಬ್ ಅಂತಿದೆ, ಅಲ್ಲಿ ಟ್ರೈನಿಂಗ್ ಅವ್ರ ಥ್ರೂ ಟೈಪ್ ಆಗಿದ್ದೇವೆ. ಅವರು ಬಂದು ನಮ್ಮಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸ್ಕೂಲ್ ಮಕ್ಕಳಿಗೆ, ಕೀಬೋರ್ಡು, ಗಿಟಾರು, ಡ್ರಮ್ಸು. ಸೊ ಅಲ್ಲಿ ಮಕ್ಕಳು ವಿಶೇಷವಾಗಿ ಅವ್ರದ್ದೇ ಆದ ನೈಪುಣ್ಯತೆನ ತೋರಿಸ್ಕೊಳೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅವರು ಕಾಂಪಿಟೇಷನ್ಸ್ಗೆ ಹೋಗ್ತಾರೆ, ಎಲ್ಲ ರೀತಿ ಲೆವೆಲಲ್ಲಿ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಆಫ್ಕೋರ್ಸ್ ಇಷ್ಟು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಅಂದರೆ ಡೈವರ್ಸಿಟಿ ಕೂಡ ಅದೇ ಥರ ಇರಬೇಕಲ್ವಾ? ಸೊ ಯಾವ ಥರದ ವಿದ್ಯಾರ್ಥಿಗಳು ಈಗ ನಮ್ಮ ಈ SCA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದ್ದಾರೆ? ಡೈವರ್ಸಿಟಿ ಯಾವ ಥರ ಇದೆ? ಡೈವರ್ಸಿಟಿ ಬಂದ್ಬಿಟ್ಟು ಅಂತ ಹೇಳಿದಾಗ ಈಗ ಸ್ಕೂಲ್ ಒಂದು ಲೆವೆಲಲ್ಲಿ ಬಂದಾಗ ನಮಗೆ ಅಲ್ಲಿನ ಸುತ್ತಮುತ್ತ ಏನು ನಮ್ಮ ಏರಿಯಾ ಸುತ್ತಮುತ್ತಲು ಇರ್ಬೋದು, ರೇಡಿಯಸ್ ಆಫ್ ಒಂದು 15 ಕಿಲೋಮೀಟ್ರು. ಇನ್ನು ಅದ್ರ ಮುಂದಕ್ಕೆ ಹೋದರೆ ಬೇರೆ ಸಿಟಿಗಳಿಂದ ಬರುವಂಥದ್ದು
ಮತ್ತು ನಮ್ಮದೇ ಆದ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥದ್ದು, ಮತ್ತು ನಮ್ಮದೇ ಆದ ಅಕ್ಕಪಕ್ಕದ ರಾಜ್ಯಗಳಿಂದ ಬರುವಂಥದ್ದು, ನಮ್ಮ ದೇಶದ ಸುಮಾರು ರಾಜ್ಯಗಳಿಂದ ಎಲ್ಲ ಬರ್ತಾರೆ. ನಾವು ಏನು ನಾರ್ತ್ ಈಸ್ಟ್ ಸ್ಟೇಟ್ಸ್ 7 ಸಿಸ್ಟರ್ಸ್ ಅಂತ ಅಲ್ಲಿಂದನೂ ಹೆಚ್ಚು ಅಡ್ಮಿಷನ್ಸ್ ಬರುವಂಥದ್ದು. ಮತ್ತು ಅದಾದಮೇಲೆ ಕೆಲ್ಕಟಾ, ಉತ್ತರ ಪ್ರದೇಶ್, ಬಿಹಾರ್, ಜಮ್ಮು ಕಾಶ್ಮೀರ್, ಇದೆಲ್ಲ ನಾವು ಸ್ಟೇಟ್ಸಿಂದನೂ ನಮ್ಗೆ ಅಡ್ಮಿಷನ್ಸ್ ಆಗುವಂಥದ್ದು. ಅದ್ರ ಜೊತೆಗೆ ಅದರ್ ಕಂಟ್ರೀಸ್, ನಿಯರ್ ಬೈ ಕಂಟ್ರೀಸು. ಮತ್ತು ಮೊದಲು ನಾವು ಈಸ್ಟರ್ನ್ ಆಫ್ರಿಕಾಲಿ ಹೆಚ್ಚು ಒಂದು ಗಮನ ಹರಿಸ್ತಾ ಇದ್ವಿ. ಕೋವಿಡ್ ನಂತರ ಸ್ವಲ್ಪ ನಿಂತಿತ್ತು. ಮತ್ತೆ ಅಲ್ಲಿಂದನೂ ಮಕ್ಕಳು ಹೆಚ್ಚು ಬರೋವಂಥದ್ದು. ಸುಡಾನ್ ಆಗಿರ್ಬೋದು, ಐವರಿ ಕೋಸ್ಟ್ ಆಗಿರ್ಬೋದು, ಜಿಂಬಾಬ್ವೆ, ಜಾಂಬಿಯಾ, ಇಲ್ಲೆಲ್ಲ ಕಡೆಯಿಂದನೂ ಮಕ್ಕಳು ಬರುವಂಥದ್ದು. ಸೊ ಇದು ಡೈವರ್ಸಿಟಿ ಅನ್ನೋದು ನಿಮಗೆ ಇವಾಗ ಅರ್ಥ ಆಗ್ತಾ ಇದೆ, ಎಷ್ಟು ಕಡೆಯಿಂದ ಬರ್ತಾರೆ ಅಂತ. ನಮ್ಮಲ್ಲಿ ಎಲ್ಲ ಥರದ ಭಾಷೆ, ಅದಕ್ಕೆ ಅವ್ರು ಬಂದಾಗ ನಾವು ಆಯಾ ಭಾಷೆಗೆ ಸಂಬಂಧಪಟ್ಟಿದ್ದ ಒಂದು ಟೀಚರ್ನ ಇಲ್ಲ ಸ್ಟೂಡೆಂಟ್ನ ಟ್ರೈನ್ ಮಾಡಿ, ಇವಾಗ ಬೇರೆ ದೇಶದಿಂದ ನೇಪಾಳಿಂದ ಬರ್ತಾರೆ, ಅಲ್ಲಿಗೆ ಏನು ಮಾತಾಡಬೇಕು, ಅವ್ರಿಗೆ ಯಾವ ರೀತಿ ಬಂದಾಗ ಅದು ದೇ ಶುಡ್ ಫೀಲ್ ಹೋಮ್. ಸೊ ಆ ಥರ ಒಂದು ಎನ್ವೈರ್ನಮೆಂಟ್ ಮಾಡುವಂಥ ಒಂದು ಕೌನ್ಸಿಲಿಂಗ್ ಮಾಡಲಿಕ್ಕೆ ಆಗಲಿ, ಏನಾದ್ರು ಅವ್ರ ತೊಡಕುಗಳಾಗಲಿ ಏನಾದ್ರು ಹೇಳ್ಕೊಳೋ ಅಂಥದಕ್ಕೆ. ಯಾಕಂದರೆ ಮಾತೃಭಾಷೆಯಲ್ಲಿರುವಂಥ ಆತ್ಮೀಯತೆ ಬೇರೆ ಯಾವುದ್ರಲ್ಲಿ ಇಲ್ಲ. ವೆರಿ ಟ್ರೂ, ವೆರಿ ಟ್ರೂ. ಸೊ ಎಲ್ಲ ಥರದ ಟೀಚರ್ಸು ಮತ್ತು ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಹೇಳ್ಕೊಳ್ಬೋದು. ಅವರು ಅದಕ್ಕೂ ಕೂಡ ಆದ್ಯತೆ ಕೊಡ್ತೇವೆ. ಫ್ಯಾಬ್ಯುಲಸ್. ಇವಾಗ ಯುನೋ ಮೋಸ್ಟ್ ಆಫ್ ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಒಂದು ಕೊರತೆ ಅಂತ ಹೇಳಕ್ಕಾಗಲ್ಲ ನಾನು, ಬಟ್ ಆ ಒಂದು ಗ್ಯಾಪ್ ಇದೆ. ಅವ್ರ ವರ್ಕ್ ಫೋರ್ಸಿಗೆ ಹೋದಾಗ ಅವ್ರು ಮಾಡಬೇಕಾಗಿರೋ ಕೆಲಸನೇ ಬೇರೆ, ಇಂಡಸ್ಟ್ರಿನಲ್ಲಿ ಓದ್ತಾ ಇರೋದೇ ಬೇರೆ. ಅಟ್ಲೀಸ್ಟ್ ಈ ಗ್ಯಾಪನ್ನು ಈ ನಡುವೆ ಇನ್ಸ್ಟಿಟ್ಯೂಷನ್ಸ್ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ SCA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಏನು ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಹಾಗೂ ಅಕಾಡೆಮಿಕ್ಸ್ ಗ್ಯಾಪನ್ನು ನೀವು ಕ್ಲೋಸ್ ಮಾಡೋಕ್ಕೆ? ಇಲ್ಲಿ ನಾವು ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಕ್ಸ್ ಅಂದಾಗ ಬರೀ ಇಂಜಿನಿಯರಿಂಗೋ ಇಲ್ಲ ಅದರ್ UG ಪ್ರೋಗ್ರಾಮ್ಸ್ ಮಾತ್ರ ಟ್ರೈನ್ ಆಗಬೇಕು ಅಂತೇನಿಲ್ಲ. ಮಕ್ಕಳಿಗೆ ಸಣ್ಣ ವಯಸ್ಸಿಂದನೇ ಒಂದು ಅದ್ರ ಬಗ್ಗೆ ಅರಿವು ಕೊಡ್ತಾ ಇರೋದು ನಾವು ಒಂದು ಪ್ರಾಕ್ಟೀಸಲ್ಲಿ ಇಟ್ಕೊಂಡಿದ್ದೇವೆ. ನಮ್ಮ ಅಕಾಡೆಮಿಕ್ ಆ್ಯಕ್ಟಿವಿಟೀಸಲ್ಲಿ ಅದು ಒಂದಾಗಿರುತ್ತೆ. ಒಂದು ಅವ್ರಿಗೆ ಕೋಡಿಂಗ್ ಹೇಳ್ಕೊಡೋ ಅಂಥದ್ದು, ಮತ್ತು ಇನೋವೇಷನ್ಸ್, ನಾನು ಆವಾಗಲೇ ನಿಮಗೆ ಹೇಳ್ತಿದ್ದೆ, ಅಟರ್ ಟಿಂಕ್ಲಿಂಗ್ ಲ್ಯಾಬ್, ಟೆಕ್ನಾಲಜಿ, ಸೈನ್ಸ್ ಅನ್ನೋದ್ರ ಬಗ್ಗೆ ಹೆಚ್ಚು ಆದ್ಯತೆ ಕೊಡೋವಂಥದ್ದು. ಮತ್ತು ಎನ್ವೈರ್ನಮೆಂಟಲ್ಲಿ ಹೇಗೆ ನಾವು ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಅಲ್ಲಿ ಏನು ಬೆಸ್ಟ್ ಪ್ರಾಕ್ಟೀಸಸ್ ಮಾಡ್ಬೋದು ಅನ್ನೋದನ್ನು ತರೋ ಅಂಥದ್ದು. ಇನ್ನು ನಮ್ಮ UG PG ಪ್ರೋಗ್ರಾಮ್ಸ್ಗೆ ಬಂದಾಗ ಅಲ್ಲಿ ಡಿಗ್ರಿಯಲ್ಲೂ ಕೂಡ ನಾವು ಮತ್ತು PGಯಲ್ಲೂ ಕೂಡ ಅವ್ರಿಗೆ ಸ್ಪೆಷಲೈಸ್ಡ್ ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ಕೊಡ್ತಾ ಇರ್ತೇವೆ. ಇನ್ನು ವಿಶೇಷವಾಗಿ ಹೆಚ್ಚು ವಿಶೇಷವಾಗಿ ಇಡೀ ಪ್ರಪಂಚ ನೋಡುವಂಥ ವಿದ್ಯಾಸಂಸ್ಥೆ ಅಂದರೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಫಸ್ಟ್ ಇಯರಲ್ಲಿ ಇಂಗ್ಲೀಷ್ ಕ್ಲಾಸಸ್, ಯಾಕಂದರೆ ಬೇರೆ ನಾನು ಆಗಲೇ ನಿಮ್ಮ ಹತ್ರ ಹಂಚ್ಕೊಂಡಂಗೆ ಸುಮಾರು ಡೈವರ್ಸಿಟಿಯಿಂದ ಬರ್ತಾರೆ. ಪ್ರೊನೌನ್ಸಿಯೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್, ಯಾಕಂದರೆ ಇಂಗ್ಲೀಷ್ ಇಸ್ ಎ ಗ್ಲೋಬಲ್ ಲ್ಯಾಂಗ್ವೇಜ್. ಅಲ್ಲಿ ಮಕ್ಕಳು ಪಾಠ ಪೂರ್ತಿ ಅದರಲ್ಲೇ ಕಲಿತಾರೆ. ಸೊ ಅವರಿಗೆ ಅಲ್ಲಿ ಒಂದು ಪ್ರೊಫೆಷ್ನಲಿ ಯಾವ ರೀತಿ ಇಂಗ್ಲೀಷ್ ಬೇಕು ಅಂತ ನೋಡಿದಾಗ ಆ ಇಂಗ್ಲೀಷ್ನಲ್ಲಿ ಅವ್ರಿಗೆ ಫಸ್ಟ್ ಇಯರ್ ಟ್ರೈನಿಂಗ್ ಮಾಡೋವಂಥದ್ದು. ಇಂಗ್ಲೀಷ್ ಲ್ಯಾಬ್ ಇರುತ್ತೆ, ಅಲ್ಲೊಂದು ಸಣ್ಣ ಪುಟ್ಟ ಕಾಂಪಿಟೇಷನ್ಸು ಅವರಿಗೆಲ್ಲ ಇರುತ್ತೆ. ಆಮೇಲೆ V2 ಇಂದನೇ ಸ್ಪೆಷಲೈಸ್ಡ್ ಕೋರ್ಸಸ್ ಇರುತ್ತೆ, ಅದಕ್ಕೆ ಆನ್ಲೈನು. ಮಕ್ಕಳಿಗೆ ಅದನ್ನು ನಾವು ಗೈಡ್ ಮಾಡಿ ಟ್ರೈನ್ ಮಾಡಿ ಕೋರ್ಸಲ್ಲಿ ರಿಜಿಸ್ಟರ್ ಮಾಡಿಸುವಂಥದ್ದು. ತದನಂತರ 4th ಸೆಮ್ಮಿಂದ ಆಚೆಗೆ ಅವರಿಗೆ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಟೈಪ್ ಒಂದು ಡೆವಲಪ್ಮೆಂಟ್ ಟ್ರೈನಿಂಗ್ ಆಗುತ್ತೆ. ಹೇಗೆ ಅಂದರೆ ಒಂದು ವಿದ್ಯಾರ್ಥಿಯಾಗಿದ್ದಾಗ ಬೇರೆ ರೀತಿ, ಒಂದು ಇಂಡಸ್ಟ್ರಿಗೆ ಹೋದಾಗ ಯಾವ ರೀತಿ ತಯಾರಾಗಬೇಕು, ಎಂಪ್ಲಾಯ್ ಆದಾಗ ಯಾವ ಥರ ಬಿಹೇವ್ ಮಾಡಬೇಕಾಗತ್ತೆ, ಇಲ್ಲ ಮುಂದೆ ಅವರು ಎಂಟರ್ಪ್ರನರ್ ಆಗಬೇಕು ಅಂದರೆ ಯಾವ ರೀತಿ ಇರಬೇಕಾಗತ್ತೆ. ಸೊ ಫಸ್ಟ್ ಅವ್ರಿಗೆ ಟ್ರೈನಿಂಗ್ ಬೇಕು. ಫಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸು, ಟೆಕ್ನಾಲಜಿ ಸ್ಕಿಲ್ಸ್ಗಿನ ಮೊದಲು ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾಗತ್ತೆ. ಅವ್ರನ್ನ ಹೇಗೆ ತೊಡಗಿಸ್ಕೊಂಡು ಅವ್ರ ವ್ಯಕ್ತಿತ್ವನ ಬೆಳೆಸ್ಕೊಂಡು ಪರ್ಸ್ನಾಲಿಟಿನ ಹೇಗೆ ಬೆಳೆಸ್ಕೊಳ್ತಾ ಹೋಗುವಂಥದ್ದು. ತದನಂತರ ಅವರು ಟೆಕ್ನಿಕಲಿ ರಿಲೇಟೆಡು ಏನು ಕಾಮನ್ ಆಗಿ ಟೆಕ್ನಿಕಲಿ ರಿಲೇಟೆಡ್ ಎಲ್ರಿಗೂ ಟ್ರೈನ್ ಮಾಡ್ತೇವೆ ಮೊದಲು ಫಸ್ಟ್ 5th ಸೆಮ್ಮಲ್ಲಿ. ಅದಾದಮೇಲೆ 6th ಸೆಮ್ಮಲ್ಲಿ ಅವ್ರಿಗೇನಾದ್ರು ವಿಶೇಷವಾಗಿ ಟ್ರೈನಿಂಗ್ ಬೇಕಾ ಅಂತ ನೋಡಿ ಅವ್ರಿಗೆ ಇಷ್ಟವಾದ ವಿಂಗಲ್ಲಿ ಟ್ರೈನಿಂಗ್ ಕೊಡೋವಂಥದ್ದು. ಮಕ್ಕಳು ಹೇಳ್ತಾರೆ ವಿ ಆರ್ ಗುಡ್ ಅಟ್ ಪೈಥಾನ್, ವಿ ಆರ್ ಗುಡ್ ಅಟ್ ಜಾವಾ, ಕೋಡಿಂಗ್, ಅವರಿಗೆ ಒಂದು ಎಕ್ಸ್ಟ್ರಾ ಸ್ಟ್ರೀಮ್ ಕೊಡೋವಂಥದ್ದು.
ಇಲ್ಲಿ ಟ್ರೈನಿಂಗ್ ಆಗಿತ್ತ ನಂತರ ಅವರು ಬಂದ್ಬಿಟ್ಟು ಇಂಡಸ್ಟ್ರಿ ಇಂಟ್ರಾಕ್ಷನ್ಸ್ ನಡೀತಾ ಇರುತ್ತೆ. ಓಕೆ. ಮತ್ತೆ ಸ್ಪೆಷಲೈಸ್ಡ್ ಕಂಪನಿಗಳನ್ನ ಕರೆಸಿ ಟ್ರೈನ್ ಮಾಡ್ತೇವೆ. ಒಂದು ಕಾಮನ್ ಟ್ರೈನಿಂಗ್ ಇದೆಲ್ಲ ಮುಗಿಯುತ್ತೆ. ಸ್ಪೆಷಲೈಸ್ಡ್ ಕಂಪ್ನಿ ನಮ್ಮಲ್ಲಿ ಕ್ಯಾಬ್ ಜಮ್ನಿದು ನೋಡಲ್ ಸೆಂಟರ್ ಆಗಿ ರೆಕಗ್ನೈಸ್ ಆಗಿದೆ. ಸೊ ಕ್ಯಾಬ್ ಜಮ್ನಿ ಕಂಪ್ನಿ ಕಡೆಯಿಂದ ಬಂದು ನಮಗೆ ನಮ್ಮ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡುವಂಥದ್ದು. ಮತ್ತು ಸ್ಯಾಪ್ ತಾವೆಲ್ಲ ಕೇಳ್ಪಟ್ಟಿದ್ದೀರ, ಸ್ಯಾಪ್ ಕಡೆಯಿಂದ ಬಂದು ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡೋ ಅಂಥದ್ದು. ವಿಶೇಷವಾಗಿ ಯಾರು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಆ ಏರಿಯಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡೋ ಅಂಥದ್ದು. ಆಮೇಲೆ ಇನ್ನೊಂದು ಹೆಮ್ಮೆ ವಿಚಾರ ಏನಂದರೆ ನಮ್ಮ ಅಲುಮ್ನೈ ನಮ್ಮ ಸ್ಟೂಡೆಂಟ್ದೇ ಒಂದು ಕಂಪ್ನಿ ಇದೆ, ನೆಟ್ಪೇ ಅಂತ ಹೇಳಿ. ಅವ್ರ ಕಂಪ್ನಿ ಅಂಡರ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ನ ಕೊಟ್ಟು ಮಕ್ಕಳಿಗೆ ಟ್ರೈನಿಂಗ್ ಮಾಡುವಂಥದ್ದು. ಫಸ್ಟ್ 2 ತಿಂಗಳು ಕಾಮನ್ ಟ್ರೈನಿಂಗ್ ಆಗುತ್ತೆ. 3rd ಮಂತಿಂದ ಎಂಪ್ಲಾಯಿಗೆ ಕನ್ಸಿಡರ್ ಮಾಡಿ ಅವ್ರಿಗೆ ವರ್ಕ್ ಐ ಡಿ ಕೊಟ್ಟು ಮತ್ತು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಕೊಟ್ಟು ಅಲ್ಲಿ ಟ್ರೈನಿಂಗ್ ಮಾಡುವಂಥದ್ದು. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಏನಿದೆ ಇಲ್ಲಿ ನಾವು ತಿಳಿಯುವಂಥದ್ದು ಬೇರೆ, ಅದಿನ್ನೂ ಹೊಸದಾದ್ರೂ ಅದ್ರದ್ದೇ ರೂಪಗಳನ್ನ ಬದಲಾಯಿಸ್ಕೊಂತಾನೆ ಪ್ರತಿದಿನ ಕಲ್ತಂಗೆ ಆಗೋಗಿದೆ ಇವಾಗ. ಯಾವ ರೂಪಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇಂಡಸ್ಟ್ರಿಯಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕಾಗತ್ತೆ ಅನ್ನೋದು ಒಂದು ಟ್ರೈನಿಂಗ್ನ ಶುರು ಮಾಡಿದ್ದೇವೆ. ಸೊ ಇದೆಲ್ಲ ಥರದ ಟ್ರೈನಿಂಗು ಒಂದು ನೆಕ್ಸ್ಟ್ ಅವರು ಒಂದು ವಿದ್ಯಾಭ್ಯಾಸನ ಮುಗಿಸಿ ಇಂಡಸ್ಟ್ರಿಯಲ್ಲಿ ಹೋದಾಗ ಮಾಡೋ ಅಂಥದ್ದು. ಅದು ಬಿಟ್ಟು ಅವ್ರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಎಜುಕೇಷನ್ ಹೋಗಬೇಕು ಅಂದರೆ ಅಲ್ಲಿ ಕೂಡ ಅಸಿಸ್ಟ್ ಮಾಡ್ತೇವೆ. ಲಾಟ್ ಆಫ್ ಆರ್ಗನೈಸೇಷನ್ ಜೊತೆ ಟೈಅಪ್ ಆಗಿದ್ದೇವೆ. ಮಕ್ಕಳಿಗೆ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಕೊಡಿಸೋ ಅಂಥದ್ದು, ಇಂಟರ್ನ್ಯಾಷನಲ್ ಎಜುಕೇಷನ್ಗೆ ಹೋಗೋದಕ್ಕೆ ಅದಕ್ಕೆ ಸಂಪೂರ್ಣ ನಾವು ಜೊತೆಲಿ ನಿಲ್ತೇವೆ. ನೆಕ್ಸ್ಟು ಅವ್ರೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾರೆ ಅಂದರೆ ಅವ್ರಿಗೆ ಲಾಸ್ಟ್ ಇಯರಿಂದನೇ ಒಂದು ನಾವು ಓರಿಯೆಂಟೇಷನ್ ಕೊಟ್ಟಿರ್ತೇವೆ. ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಕಾಂಪಿಟೇಟಿವ್ ಯಾವ ಥರದ್ದೇ ಕಾಂಪಿಟೇಟಿವ್ ಆಗ್ಬೋದು, ಅವರು ನಾವು ಯಾರು ರೆಕಮೆಂಡ್ ಮಾಡಿರ್ತೇವೆ ಅಲ್ಲಿ ರಿಜಿಸ್ಟರ್ ಹಾಕ್ಕೊಂಡು ಅವರು ಅಲ್ಲೂ ಕೂಡ ಟ್ರೈನಿಂಗ್ ಪಡಿಬೋದು. ಯಾಕಂದರೆ ನಿಮ್ಮನ್ನು ನೋಡ್ತಾ ಇದ್ದೀನಿ, ಇವತ್ತು ಇಂಜಿನಿಯರು RJ ಆಗಿದ್ದೀರಾ. ಮಕ್ಕಳು ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಅವ್ರ ಆಸಕ್ತಿ ಎಲ್ಲಿ ಬೆಳೀತಾ ಹೋಗುತ್ತೆ ಗೊತ್ತಿಲ್ಲ. ಸೊ ಎಲ್ಲ ರೀತಿಯೂ ಅವ್ರಿಗೆ ಸಪೋರ್ಟ್ ಕೊಡೋ ಅಂಥದ್ದು, ಟ್ರೈನಿಂಗ್ ಕೊಡೋ ಅಂಥದ್ದು ನಾವು ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀವಿ. ಫ್ಯಾಂಟಾಸ್ಟಿಕ್, ಸೌಂಡ್ಸ್ ಅಮೇಝಿಂಗ್. ಇಷ್ಟೊತ್ತು ನಾವು ಮಕ್ಕಳ ಬಗ್ಗೆ ಮಾತಾಡಿದ್ವಿ. ನೀವು ಹೇಳಿದ್ರಿ ಹೇಗೆ ಎ ಕೃಷ್ಣಪ್ಪ ಅವರು ಒಂದು ವಿಷನನ್ನು ಇಟ್ಟು ಇಂತಹ ಒಂದು ಬೃಹತ್ ವಿದ್ಯಾ ಇನ್ಸ್ಟಿಟ್ಯೂಷನನ್ನು ಶುರು ಮಾಡಿದ್ದಾರೆ ಅಂತ. ಇವರ ಜೊತೆಯಲ್ಲಿ ಸಾಥ್ ಕೊಟ್ಟಿರೋದು ಆ್ಯಕ್ಚುಲ್ ಆಗಿ ಎಂಪ್ಲಾಯೀಸ್. ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಇವರ ಒಂದು ವಿಷನ್ನು ಇಷ್ಟು ದೊಡ್ಡದಾಗಿ ಇಷ್ಟು ಮಟ್ಟಕ್ಕೆ ಬೆಳೆಯೋಕೆ ಆಗ್ತಾ ಇರಲಿಲ್ಲ. ಸೊ ಈಗ SCA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ತಮ್ಮ ಎಂಪ್ಲಾಯೀಸಿಗೆ ಅವರ ವೆಲ್ಫೇರ್ಗೋಸ್ಕರ ಏನು ಮಾಡ್ತಾ ಇದ್ದಾರಾ? ಈಗ ಎಂಪ್ಲಾಯೀಸ್ ಮುಂದೆ ಹೋಗಬೇಕು ಅಂತ ನೀವೇನು ಮಾಡ್ತಾ ಇದ್ದೀರಾ? ಎಂಪ್ಲಾಯೀಸ್ ಡೆವಲಪ್ಮೆಂಟ್, ಹೌದು, ಇದರಲ್ಲಿ ಭಾಳ ಒಂದು ವಿಶೇಷವಾದ ವಿಚಾರ ಇದೆ. ಶ್ರೀಯುತ ಎ ಕೃಷ್ಣಪ್ಪನವರು, ನಮ್ಮ ಫೌಂಡರ್ ಚೇರ್ಮನ್ ಮತ್ತು ತಂದೆಯವರು ಒಂದು ಸ್ಕೀಮ್ನ ಕೊಡ್ತಾರೆ. ವೆದರ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದಾದಾಪು 1000 ಜನ ಎಂಪ್ಲಾಯೀಸ್ ಬೀಳ್ತಾರೆ. ಟೀಚಿಂಗ್ ನಾನ್ ಟೀಚಿಂಗ್ ಯಾರೇ ಆಗಿರ್ಬೋದು, ಒಂದು ಮಗು ಫ್ರೀ ಎಜುಕೇಷನ್, ಅವ್ರ ಕುಟುಂಬದಲ್ಲಿ ಫ್ರೀ ಎಜುಕೇಷನ್, ಫ್ರೀ ಟ್ರಾನ್ಸ್ಪೋರ್ಟೇಷನ್, ಮತ್ತು ಟೀಚರ್ಸ್ಗೂ ಕೂಡ ಫ್ರೀ ಟ್ರಾನ್ಸ್ಪೋರ್ಟೇಷನ್. ಅವರವರು ಬರೋವಂಥ ಏರಿಯಾಯಿಂದ ಎಲ್ಲಿ ನಮ್ಮ ಬಸ್ಸಸ್ ಹೋಗುತ್ತೆ ಅದ್ರ ಜೊತೆ ಒಂದು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಪಡೆಯುವಂಥದ್ದು. ಇನ್ನು ಇದ್ರ ಜೊತೆಗೆ 2ನೇ ಮಗು ಅಲ್ಲೇ ವಿದ್ಯಾಭ್ಯಾಸ ಪಡೆಯುತ್ತೆ, ಮೆರಿಟ್ ಓರಿಯೆಂಟೆಡ್ ಆಗಿದೆ ಅಂದರೆ ಅದಕ್ಕೆ 50% ಕನ್ಸೆಷನ್ ಕೊಡ್ತೇವೆ. ಅದೇನೇ ಕೋರ್ಸ್ ಮಾಡಲಿ ನಮ್ಮಲ್ಲಿ ಡೈರೆಕ್ಟಾಗಿ ನಮ್ಮ ಎಂಪ್ಲಾಯಿ ಮಕ್ಕಳು 2ನೇ ಮಗು ಇದ್ದಾರೆ ಅಂದರೆ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ, ಮೆರಿಟಲ್ಲಿ ಇದ್ದಾರೆ ಅಂದರೆ ಖಂಡಿತ 50% ಕನ್ಸೆಷನ್ ಕೊಡೋವಂಥದ್ದು. ಇನ್ನು ಎಂಪ್ಲಾಯೀಸ್ಗೆ ಎಸ್ಪೆಷಲಿ ಗ್ರೂಪ್ ಡಿ ನೀವು ನೋಡಿರ್ಬೋದು, ತಂದೆಯವರು ಇದನ್ನು ಭಾಳಷ್ಟು ಗಮನಿಸಿದ್ದಾರೆ ಸಮಾಜದಲ್ಲಿ. ಈ ಸಣ್ಣ ಪುಟ್ಟ ಆರೋಗ್ಯ ವಿಚಾರದಲ್ಲಿರ್ಬೋದು, ಮನೇಲಿ ಮದುವೆ, ಮನೆ ಕಟ್ಟಬೇಕಾದ್ರೆ ಇದೆಲ್ಲ ವಿಚಾರದಲ್ಲೂ ಒಂದು ಸಾಲಗಳನ್ನ ಮಾಡಿಕೊಂಡು ಭಾಳಷ್ಟು ಕುಟುಂಬನ ಕಷ್ಟಕ್ಕೆ ಎತ್ಕೊಂಡು ಹೋಗ್ತಾರೆ. ಹೊರಗಡೆ ಭಾಳಷ್ಟು ವಿಧವಾದ ಬಡ್ಡಿ ಥರದ ಸಾಲಗಳನ್ನ ಎತ್ಕೊಂಡು ಬರ್ತಾರೆ. ಆ ಒಂದು ಮೋಸ ಕೊಟ್ಟು ಹೋಗ್ತಾರೆ. ಅವರು ಅಲ್ಲಿ ಅವ್ರ ಜೀವನ ಕಳ್ಕೊಂಡಿರ, ಭರವಸೆನ ಕಳ್ಕೊಂಡಿರ ಅವರು ಇಲ್ಲಿ ಹೆಚ್ಚು ಸಮಯ ಕೊಟ್ಟು ಕುಟುಂಬದ ಜೊತೆನೂ ಅವರು ಸಂತೋಷವಾಗಿ ಇರಬೇಕು ಅಂತೇಳಿ ಏನು ರೆಗ್ಯುಲರ್ ಅವ್ರಿಗೆ ಹೆಲ್ತ್ ಆ್ಯಂಡ್ ಗೌರ್ಮೆಂಟಿಂದ ಕೊಡೋ ESI PF ಅಲ್ಲದೆ ನಾವು ವಿಶೇಷವಾಗಿ ಲೋನ್ ಕೊಡ್ತೇವೆ ಅವ್ರಿಗೆ.
ಅದ ಒಂದು ಅವ್ರ ಸೀನಿಯಾರಿಟಿ ಮೇಲೆ ಹೋಗ್ತಾ ಬರುತ್ತೆ. ಅವ್ರು ತಗೊಂತಾರೆ, ಮನೇಲಿ ಮದುವೆ ಆಗ್ಬೋದು, ಬರ್ತಾರೆ ಮಕ್ಕಳನ್ನ ಓದಿಸೋದಕ್ಕೆ, ಕೆಲವರಾದ್ರೆ ಮೊಮ್ಮಕ್ಕಳನ್ನ ಓದಿಸೋದಕ್ಕೂ ಬಂದು ಸಾಲ ತಗೊಂಡು ಹೋಗ್ತಾರೆ. ನಾನೇನಮ್ಮ ಮೊಮ್ಮಕ್ಕಳನ್ನ ನೀವೇ ಓದಿಸ್ತಾ ಇದ್ದೀರಾ ಅಂದರೆ ಜವಾಬ್ದಾರಿ ಇದೆ ಮೇಡಮ್ ಅಂತಾರೆ, ಕೆಲವರು ಅಕ್ಕ ಅಂತಾರೆ. ಸೊ ಅದಾಗಿ ಅದೊಂದು ಸಪೋರ್ಟಿವ್ ಆಗಿ, ಯಾಕಂದರೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಮನುಷ್ಯನಿಗೆ ತನ್ನಲ್ಲಿ ಚಾಲೆಂಜ್ ಬಂದಾಗ ಸಂಸಾರದಲ್ಲಿ, ನಮಗೆ ಅಂತ ನಿಲ್ಲೋರು ಒಬ್ರು ಇದ್ದಾರೆ ಅಂದಾಗ ಒಂದು ಧೈರ್ಯ ಬರುತ್ತೆ. ಅದನ್ನ ಗುರ್ಸಿ ಇವತ್ತವರೆಗೂ ತಂದೆಯ ನಂತರ 2014ರಲ್ಲಿ ನಮ್ಮನ್ನೆಲ್ಲ ಅವ್ರು ಅಗಲಿದ್ರು ನಾವು ಅದನ್ನ ಹಾಗೆ ಉಳಿಸ್ಕೊಳ್ತಾ ಬಂದಿದ್ದೇವೆ, ಬೆಳೆಸ್ಕೊಳ್ತಾ ಬಂದಿದ್ದೇವೆ. ಫ್ಯಾಬ್ಯುಲಸ್. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಈ ವರ್ಷ ನೀವು ಹೇಳ್ದಂಗೆ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಸೊ ಏನೇನು ಸೆಲೆಬ್ರೇಷನ್ಸ್ ಯಾವ ಥರ ಮಾಡ್ತಾ ಇದ್ದಾರೆ ನೀವು ಹೇಳ್ದಂಗೆ ಒಂದು ವರ್ಷದಿಂದಾನೇ ಶುರು ಆಗೋಗಿದೆ, ಪ್ರತಿ ತಿಂಗಳು ಬೇರೆ ಬೇರೆ ಏನಾದರೂ ಒಂದು ಮಾಡ್ತಾ ಇದ್ದಾರೆ ಅಂತ. ಸೊ ಯಾವ ಥರ ಸೆಲೆಬ್ರೇಷನ್ಸ್ ನಡೀತಾ ಇದೆ ಇವಾಗ ಸಿಲ್ವರ್ ಜೂಬ್ಲಿ? ಒಂದು ವುಮೆನ್ಸ್ ಡೇ ನಡೀತಾ ಇದೆ, ಎರಡನೇದಾಗಿ ವರ್ಕರ್ಸ್ ಡೇ ಅಂತ ಮಾಡ್ತೀವಿ. ಈ ಎವ್ರಿ ಮಂತ್ 25th ಮಾಡ್ಕೊಂಡು ಬರ್ತಾ ಇದೀವಿ ಇದನ್ನ. 25 years ಸಿಲ್ವರ್ ಜೂಬ್ಲಿ ಇರೋದ್ರಿಂದ ಪ್ರತಿ ತಿಂಗಳು 25ನೇ ತಾರೀಕು ಏನಾದರೂ ಒಂದು ನಡೆಯುತ್ತೆ. ಸೂಪರ್. ಲಾ ಡಿಪಾರ್ಟ್ಮೆಂಟಿಂದ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಅದರ್ ಲಾ ಕಾಲೇಜಸ್ಗೆ ಕರೆದು ಕಾಂಪಿಟೇಷನ್ ಮಾಡುವಂಥದ್ದು. ಮತ್ತು ಒಂದು ನಾನು ಹೇಳ್ದಂಗೆ ವರ್ಕರ್ಸ್ ಡೇ ವಿಶೇಷವಾಗಿ ನಡೆಯುತ್ತೆ. ಏನಂದರೆ ಡ್ರೈವರ್ಸ್ಗೆ ಮತ್ತು ಆಯಮ್ಮಗಳಿಗೆ, ಗ್ರೂಪ್ ಡಿ ಅವ್ರು ಎಲ್ರಿಗೂ ಒಂದು ಕಾಂಪಿಟೇಷನ್ ಇಡೋದು ಮೊದಲೇ ಒಂದು ಡೇ ಸೆಲೆಬ್ರೇಷನ್ ಮೊದಲೇ. ಅವ್ರಿಗೆ ಎಲ್ಲ ಥರ ಕಾಂಪಿಟೇಷನ್, ಸ್ಪೋರ್ಟ್ಸ್ ಇರ್ಬೋದು, ಫ್ಯಾಷನ್ ಶೋನು ಇಡ್ತೀವಿ. ಭಾಳ ಖುಷಿಯಾಗಿ ರಂಗೋಲಿ ಕಾಂಪಿಟೇಷನ್ ಅದು ಇದು ಎಲ್ಲರೂ ಕೊಡ್ತಾರೆ, ನಾವು ಫ್ಯಾಷನ್ ಶೋನು ಕೊಡ್ತೇವೆ. ಮತ್ತು ಹಾಡು ಹೇಳೋದು, ಮತ್ತು ವೆಲ್ಕಮ್ ಸ್ಪೀಚ್ ಕೂಡ ಅವ್ರ ಕೈಯಲ್ಲೇ ಇರುತ್ತೆ. RTO ಇಂದ ಯಾರಾದರೂ ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಅವತ್ತು ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ವಿನಿಶಾ ಅವರ ಒಂದು ಹುಟ್ಟುಹಬ್ಬ ಆಗಿರುತ್ತೆ. ಆ ಹಬ್ಬನ ವರ್ಕರ್ಸ್ ಡೇ ಆಗಿ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಇನ್ನು ಅದ್ರ ಜೊತೆಗೆ ಜೋಶ್, ನಿಮ್ಗೆ ನಾನು ಆಲ್ರೆಡಿ ಹೇಳ್ದಂಗೆ ಜೋಶ್ ಮಾಡಿದ್ವಿ, ಅದು ಭಾಳ ಜೋಶಾಗಿ ಇತ್ತು. ಭಾಳಷ್ಟು ಮಕ್ಕಳು ಬಂದು ಜೋಶಾಗಿ ಒಂದು ಪಾಲ್ಗೊಂಡ್ರು. ಇನ್ನು ನೆಕ್ಸ್ಟು ಏಪ್ರಿಲ್ 25 ಒಂದು 23, 24, 25 ಆಚರಣೆ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಅಂದ್ಕೊಂಡಿದ್ವಿ. ಆದರೆ CET ಎಕ್ಸಾಮ್ಸ್ ಇದೆ, ಅದಕ್ಕೆ 28, 29, 30ಕ್ಕೆ ಹಾಕ್ಕೊಂಡಿದ್ದೇವೆ. ಇನ್ನು ಮೊನ್ನೆ ತಾನೇ ಲಾಸ್ಟ್ ಕಳೆದ ತಿಂಗಳಲ್ಲಿ ಎ ಕೃಷ್ಣಪ್ಪ ಮೆಮೋರಿಯಲ್ ಅಂತೇಳಿ ಒಂದು UG PG ಲೆವೆಲಲ್ಲಿ ಮೆಮೋರಿಯಲ್ ಕಪ್ ಆಗಿ ಸ್ಪೋರ್ಟ್ಸ್ ಮಾಡಿದ್ವಿ. ಬ್ಯಾಸ್ಕೆಟ್ ಬಾಲು ಮತ್ತು ಥ್ರೋ ಬಾಲು. ನಮ್ಮ ವಿದ್ಯಾ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ನಮ್ಗೆ ಆತ್ಮೀಯರು ಕೂಡ, ಅವರೇ ಬಂದು ಅದನ್ನ ಉದ್ಘಾಟನೆ ಮಾಡಿ ಮಕ್ಕಳನ್ನೆಲ್ಲ ಉದ್ದೇಶಿಸಿ ಅವರು ಒಂದೆರಡು ಸ್ಪೋರ್ಟ್ಸ್ ಆಟ ಆಡಿ ನಮ್ಮ ಜೊತೆ. ಸೊ ಅದು ಭಾಳ ಚೆನ್ನಾಗಾಯ್ತು. ಎಲ್ಲ 35 ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಮಾಡ್ತು. ಅದರಲ್ಲಿ ನಮ್ಮ ವಿದ್ಯಾಸಂಸ್ಥೆ ಮಕ್ಕಳು ಕೂಡ ಒಂದೆರಡರಲ್ಲಿ ಪ್ಲೇಸಸ್ನ ಸೆಕ್ಯೂರ್ ಮಾಡಿದ್ದಾರೆ. ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟಲ್ಲಿ ಎಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಸೊ ಇದಾಗಿ ಇದೆಲ್ಲ ಹಬ್ಬಗಳ ಸೆಲೆಬ್ರೇಷನ್ಸ್ ಆಗ್ತಾ ಬಂದಿದೆ. 28, 20, 29, 30 ಇಲ್ಲಿ 2 days ಟೋಟಲ್ ಆಕ್ಟಿವಿಟೀಸ್ ಇರುತ್ತೆ. ಟೋಟಲ್ ಆಕ್ಟಿವಿಟೀಸಲ್ಲಿ ಅವ್ರಿಗೆ ಅಕಾಡೆಮಿಕಲ್ ಕಾಂಪಿಟೇಷನ್ಸ್ ಇರುತ್ತೆ, ಟೆಕ್ನಿಕಲ್ ಆಗ್ಬೋದು, ನಾನ್ ಟೆಕ್ನಿಕಲ್ ಆಗ್ಬೋದು, ಅಕಾಡೆಮಿಕಲ್ ಕಾಂಪಿಟೇಷನ್ಸ್ ಇರುತ್ತೆ, ಆ್ಯಂಡ್ ಆರ್ಟ್ ರಿಲೇಟೆಡ್ ಕಾಂಪಿಟೇಷನ್ಸ್ ಇರುತ್ತೆ. ಇನ್ನು ಲಾಸ್ಟ್ ಟೈಮ್ ನಿಮಗೆ ಗೊತ್ತಂಗೆ ಫೆಸ್ಟ್ ಅಂದರೆ ಒಂದು ಹಬ್ಬ, ಒಂದು ಮ್ಯೂಸಿಕ್ಕು, ಅವ್ರಿಗೆ ಕುಣಿಯೋದು, ಸೊ ಅದಿದ್ದೇ ಇರುತ್ತೆ. ಸೊ ಅದಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಬೆಳ್ಳಿ ಹಬ್ಬನ ಆಚರಿಸ್ತಾ ಇದೀವಿ. ನನ್ನ ತಮ್ಮನ್ನು ಆಹ್ವಾನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಬ್ಸಲ್ಯೂಟ್ಲಿ, ನೀವು ಹೇಳದೇ ಬೇಕಾಗಿಲ್ಲ. ಇವಾಗಂತೂ ಬೆಸ್ಟ್ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದೇವೆ ನಾವು. ಅನುಪಮ ಅವರೇ, ನೀವು ಕರೆದಿಲ್ಲ ಆದ್ರೂ ಪರವಾಗಿಲ್ಲ, ನಾವು ಬರೋದಂತೂ ಗ್ಯಾರಂಟಿ. ಪ್ಲೀಸ್ 100% ಬಂದೇ ಬರ್ತೀವಿ ನಾವು. ಸೊ ಇಷ್ಟು ದಿನ ಶ್ರೀಯುತ ಎ ಕೃಷ್ಣಪ್ಪ ಅವರ ಒಂದು ವಿಷನ್ ಅನ್ನ ನೀವೆಲ್ಲರೂ ಅವ್ರು ಇದ್ದಾಗ ಫಾಲೋ ಮಾಡ್ಕೊಂಡು ಬಂದ್ರಿ. ಈಗ ಅವ್ರು ಆದ್ಮೇಲೆ ಈ ವಿಷನ್ ಅನ್ನ ಮುಂದೆ ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಯಾವ ಮಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಇದ್ದೀರಾ? ಓಕೆ, ಈಗಾಗಲೇ ನಾನು ಹೇಳ್ದಂಗೆ ಕುಟುಂಬದಲ್ಲಿ ಎಲ್ಲರೂ ನಾವು ಅಲ್ಲಿ ಒಂದು ಟ್ರಸ್ಟಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ತಂದ್ರೆ ನಂತರ ಶ್ರೀಯುತ ಮಂಜುಳಾ ಎ ಕೃಷ್ಣಪ್ಪನವರು ಚೇರ್ಮನ್ ಆಗಿದ್ದಾರೆ, ನಮ್ಮ ತಾಯಿಯವರು. ಅವರು ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ತಂದೆಗೆ ಪ್ರೀತಿಯಾದ BUNHS ಭಾರತೀಯ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ ಓದಿ ಅಲ್ಲೇ ಲೈಬ್ರರಿಯನ್ ಟೀಚರ್ ಆಗಿ ಕೆಲಸ ಮಾಡಿದವಂಥವ್ರು.
ಸೊ ತದನಂತರ ಅವ್ರು ಇವತ್ತು ಚೇರ್ಮನ್ ಆಗಿದ್ದಾರೆ. ಅವರ ಒಂದು ಗೈಡೆನ್ಸ್ ಮತ್ತು ಅವರ ಒಂದು ಅಡ್ವೈಸಸ್ ಮೇಲೇ ಎಂಟೈರ್ ಕ್ಯಾಂಪಸ್ ನಡೀತಾ ಇರುತ್ತೆ. ನಂತರ ನಮ್ಮ ಕಾರ್ಯದರ್ಶಿಗಳಾದ DT ಶ್ರೀನಿವಾಸ್ ಅವರು ರಿಟೈರ್ಡ್ KS ಆಫೀಸರ್, ಅಂದರೆ KS ಅಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ಬರ್ತಾರೆ. ಮೊದಲಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ನಂತರ KS ಆದಂಥವ್ರು. ಅವರು ನಿಮ್ಮ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರೇ. ಸೊ ಅವರು ಕೂಡ ಇವತ್ತು ಅವ್ರದ್ದು ಸಂಪೂರ್ಣ ಕೊಡುಗೆನ ಮೊದಲಿನಿಂದ ತಂದೆಯವರ ಆಲೋಚನೆ ಮತ್ತು ಒಂದು ವೈಖರಿಗೆ ಸಾಥು ಕೊಟ್ಟು ಜೊತೆಯಲ್ಲಿ ನಿಲ್ತಾ ಬಂದಿದ್ದಾರೆ ಮೊದಲನೇ ದಿವಸದಿಂದ ಇಲ್ಲಿವರೆಗೂ. ಅವ್ರದ್ದೇ ಆದ ಹೆಚ್ಚು ಕೊಡುಗೆ. ಇವತ್ತೇನು ನಾನು ಸ್ಪೋರ್ಟ್ಸ್ ಡೇ ಅಂತ ಹೇಳಿದೆ, ಮತ್ತು ಇನ್ನೊಂದು ವಿಶೇಷವಾದ ದಿನಾನೂ ನಮ್ಮಲ್ಲಿದೆ, ಅದನ್ನು ನಾನು ಇದರ ನಂತರ ಹಂಚ್ಕೊತಾನೆ. ಅದನ್ನು ಸಂಪೂರ್ಣ ಅವರೇ ಆದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಟ್ರೈನ್ ಆಗಬೇಕು, ಒಂದು ಫೆರೇಡ್ ನಡಿಬೇಕು, ಪ್ರತಿಯೊಂದನ್ನು ಅವ್ರು ಟ್ರೈನ್ ಮಾಡ್ತಾರೆ. ಸೊ ಮತ್ತು BSc ಇಲ್ಲಿ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಒಂದು ಕಟ್ಟಡದ ನಿರ್ಮಾಣಗಳನ್ನ ನೋಡ್ಕೊಳ್ಳುವಂಥದ್ದು. ಸೊ ಅವರು ಒಂದು ನೈಪುಣ್ಯತೆ ಅದರಲ್ಲಿದೆ. ಇನ್ನು ನಮ್ಮ CEO ಶ್ರೀಮತಿ ಪೂರ್ಣಿಮಾ ಅವರು ಮಾಜಿ ಶಾಸಕರು, ಹಿರಿಯೂರು ಕ್ಷೇತ್ರ, ಅವರು ಕೂಡ ಅವ್ರದ್ದೇ ಆದ ಕೊಡುಗೆಯನ್ನು ಸದಾ ಕೊಡ್ತಾ ಇರ್ತಾರೆ. ಬಂದು ಅವ್ರದ್ದೇ ಆದ ಒಂದು ಅಡ್ವೈಸಸ್ ಮತ್ತು ಇನ್ವಾಲ್ವ್ಮೆಂಟ್ ಕೊಟ್ಟು ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಾಡೋ ಅಂಥದ್ದು. ಇನ್ನು ನಾನು ನಿಮಗೆ ಆಲ್ರೆಡಿ ಪರಿಚಯ ಆಗಿದ್ದೇನೆ ಟ್ರೆಷರರ್ ಆಗಿ. ನಾನು ಒಂದು ವಿದ್ಯಾಸಂಸ್ಥೆ ಅನ್ನೋದು ನನ್ನದೇ ಆದ ಒಂದು ವಿಶೇಷವಾದ ರೀತಿಯಲ್ಲಿ ಹೋಗಬೇಕು ಅಂತ ನನಗೂ ಒಂದು ಕನಸಿದೆ. ಆ ಕನಸು ಮತ್ತು ಆಲೋಚನೆಯಲ್ಲಿ ಎಲ್ಲರ ಜೊತೆಗೆ ನಾನು ತಗೊಂಡು ಹೋಗುವಂಥದ್ದು. ಇನ್ನು ಈಗಿನ ಯುವ ಪೀಳಿಗೆ ಏನು ಎ ಕೃಷ್ಣಪ್ಪ ಅವರು, ಅವರ ನಂತರ ಮಕ್ಕಳು ಮತ್ತು ಈಗ ಮೊಮ್ಮಕ್ಕಳು, 3ನೇ ಜನರೇಷನ್. ಈ ಮಕ್ಕಳಲ್ಲಿ ವಿಶೇಷತೆ ಏನಂದರೆ 3 ಮಕ್ಕಳಿದ್ದಾರೆ. ಬ್ರಿಜೇಶ್ S ಯಾದವ್ ಮತ್ತು ವಿನಿಶಾ S ಯಾದವ್, ರೋಹನ್ R ಯಾದವ್ ಅಂತೇಳಿ. ಬ್ರಿಜೇಶ್ ಡಾಕ್ಟ್ರು ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಅವರು ಕೂಡ ಒಂದು ಅವ್ರದ್ದೇ ಆದ ಒಂದು, ನಾನು ಆಲ್ರೆಡಿ ಹೇಳ್ದಂಗೆ ಮೆಡಿಕಲ್ ಲೈನ್ಗೆ ಹೋಗುವಂಥ ಆಲೋಚನೆನ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ವಿನಿಶಾ ಇಲ್ಲಿ ಒಂದು ಗ್ರ್ಯಾಜುಯೇಷನ್ ಮುಗಿಸಿ ಮಾಸ್ ಗ್ರ್ಯಾಜುಯೇಷನ್ ಲಂಡನ್ ಸ್ಕೂಲ್ ಆಫ್ ಎಜುಕೇಷನಲ್ಲಿ ಮುಗಿಸ್ಕೊಂಡ್ಬಂದು ಎಜುಕೇಷನ್ ಮ್ಯಾನೇಜ್ಮೆಂಟ್ ಮುಗಿಸ್ಕೊಂಡ್ಬಂದು ಇಲ್ಲಿ ಆಕೆ ಸಂಪೂರ್ಣ ಇವತ್ತು ಏನು ನಾವೆಲ್ಲ ಈ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಇರ್ಬೋದು, ಅವಳದು ಹೈಯೆಸ್ಟು ಇನ್ವಾಲ್ವ್ಮೆಂಟ್ ಮತ್ತು ಅವಳದು ಥಾಟ್ಸ್ ಆ್ಯಂಡ್ ಐಡಿಯಾಸ್ ನಾನು ಕಲ್ತು ಬಂದಂಥ ವಿದ್ಯಾಸಂಸ್ಥೆಯಲ್ಲಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಭಾಳ ದೊಡ್ಡ ಜವಾಬ್ದಾರಿ ತಗೊಂಡು ಆ್ಯಕ್ಟಿವ್ ಆಗಿ ಬೋಲ್ಡ್ ಆಗಿ ಇನ್ವಾಲ್ವ್ ಆಗಿ ಡೇ ಟು ಡೇ ನೋಡ್ಕೊತಾ ಇರೋವಂಥದ್ದು. ಇದ್ರ ಜೊತೆಗೆ ಆಕೆ ಹೋಟ್ಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿ ಬಂದಿದ್ದಾಳೆ. ಅಲ್ಲಿ ಕಲಿನರಿ ಕೋರ್ಸ್ ಮಾಡಿ ಬಂದಿದ್ದಾಳೆ ಲಂಡನಲ್ಲಿ. ಅವಳಿಗೆ ಭಾಳ ಇಷ್ಟವಾದ್ದು, ಅವಳಿಗೆ ಕುಕ್ಕಿಂಗ್ ಅಂದರೆ ಭಾಳ ಇಷ್ಟ, ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಮ್ಗಿನ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಹೆಚ್ಚು ಜನಕ್ಕೆ ಅಡುಗೆ ಮಾಡಕ್ ಬರುತ್ತೆ ಅವಳು. ನಾನು ತಿನ್ನೋವರೆಗೂ ನಂಬಲ್ಲ. ಹೌದಾ? ಓಕೆ, ನೀವು ಬನ್ನಿ, ನಮ್ಮ ಮನೇಲೂ ಕೂಡ ನೀವು ವಿಶೇಷವಾಗಿ ಊಟ ಮಾಡಬೇಕು. ಕಲಿನರಿ ಕೋರ್ಸು ಮತ್ತು ಅದ್ರ ಜೊತೆ ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡ್ತಾ ಇರ್ತಾರೆ ಕಲಿನರಿ ಕೋರ್ಸಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ. ಈ ಕ್ರಿಸ್ಮಸ್ ಕೇಕ್ ಅನ್ನೋದು ಏನಿದೆ ಅದು 3 months ಪ್ರಿಪರೇಷನ್, ಅದೆಲ್ಲ ಮಾಡಿಸ್ತಾ ಇರ್ತಾಳೆ. ಅದೊಂದು ವರ್ಕ್ಶಾಪ್ ತರ ಮಾಡಿಸ್ತಾ ಇರ್ತಾಳೆ. ಸೊ ಅದೊಂದು ಅವಳದ ಒಂದು ಇನ್ವಾಲ್ವ್ಮೆಂಟು. ಇನ್ನು ಈಗ ತಾನೇ ಮಾಸ್ಟರ್ಸ್ ಮುಗಿಸಿ ಬಂದಿರೋಂಥ ರೋಹನ್ ಯಾದವ್ ಅವರು BMS ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಸಿಡ್ನಿಯಲ್ಲಿ ಸೌತ್ ವೇಲ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ಗೆ 2 ಗ್ರಾಜುಯೇಷನ್ಸ್ ಅಂದರೆ ಡ್ಯುಯಲ್ ಮಾಸ್ಟರ್ಸ್ ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ರೀಸೆಂಟಾಗಿ ಈಗ ಒಂದು 2-3 ತಿಂಗಳಲ್ಲಿ ಬಂದಿದ್ದಾರೆ. ಸೊ ಯುವ ಪೀಳಿಗೆ, ಈ ಮಧ್ಯದ ಪೀಳಿಗೆ, ಇದ್ರ ಜೊತೆಗೆ ಹೊಸ ಆಲೋಚನೆ, ಹಳೆ ನೀರು, ನೀವು ಹೇಳ್ದಂಗೆ ಎರಡೂ ಅದರದೇ ಆದ ಕೊಡುಗೆ ಅಭಿವೃದ್ಧಿನ ಕೊಡ್ತಾ ಬರುತ್ತೆ. ಇದು ನಮ್ಮ ಸಂಸ್ಥೆಯ ಅಂಡರ್ ಬರೋಂಥ ನಾವೆಲ್ಲ ಟ್ರಸ್ಟ್ ಮೆಂಬರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸ್ಟ್ರೀಮ್ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರಿ ನೀವು. ಸೊ ನಿಮ್ಮ ಫೇವ್ರೆಟ್ ಸ್ಟ್ರೀಮ್ ಏನು? ನಿಮಗೇನು ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಡೋದು? ನನಗೆ ದೈವದತ್ತವಾಗಿ ಬಂದಿರುವಂಥದ್ದು 2 ವಿಚಾರ, ಫಿಲಾಸಫಿ ಮತ್ತು ಕೌನ್ಸಿಲಿಂಗ್. ನಾನು ಹೆಚ್ಚು ಇದರಲ್ಲಿ ಇನ್ವಾಲ್ವ್ ಆಗ್ತೇನೆ. ನನಗೆ ಹೆಚ್ಚು ಆದ್ಯತೆ ನಾನು ಕೊಡೋದು ಮಾನವೀಯತೆಗೆ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಯಾವ ರೀತಿ ರೂಪಿಸ್ತಾ ಬರಬೇಕು. ಯಾಕಂದ್ರೆ ನೀವು ಏನೇ ಆಗಿರ್ಬೋದು, ಹೊರಗಡೆ ನಾನೆಲ್ಲೋ ಅಪರಿಚಿತರಿಗೆ ಸಿಕ್ಕಿದಾಗ ನಾನು ಒಂದು ವಿದ್ಯಾಸಂಸ್ಥೆ ಒಡತಿ ಅಂತಾಗ್ಲಿ, ಇಲ್ಲ ನಾನು ಯಾರೋ ಮಗಳಂತಾಗ್ಲಿ, ಇಲ್ಲ ನನ್ನ ಹತ್ರ ಏನೋ ಇದೆ ಅಂತ ಯಾರು ನನ್ನ ಗೌರವಿಸಲ್ಲ. ನನ್ನ ಗುಣದಿಂದನೇ ಎಲ್ಲರೂ ಗೌರವಿಸುವಂಥದ್ದು. ಅದು ನಮ್ಮಲ್ಲಿ ಹೆಚ್ಚು ಹೆಚ್ಚು ರೂಢಿಸ್ಕೊಳ್ತಾ ಹೋಗ್ಬೇಕು. ಆಮೇಲೆ ದೇಶದ ಮೇಲೆ ಹೆಚ್ಚು ಪ್ರೀತಿ. ಯಾವ ರೀತಿ
ಪ್ರತಿಯೊಬ್ಬರು ದೇಶಭಕ್ತಿನ ಯಾವ ರೀತಿನ ವ್ಯಕ್ತಪಡಿಸ್ಬೋದು ಅನ್ನೋದನ್ನು ಅದು ಡೇ ಟು ಡೇ ಪ್ರಾಕ್ಟೀಸಲ್ಲಿ ಯಾವ ರೀತಿ ಮಾಡ್ತಾ ಬರ್ಬೋದು ಅನ್ನೋದನ್ನ ನಾನು ಹೆಚ್ಚು ಅವ್ರಿಗೆ ಹೇಳ್ತಾ ಇರ್ತೇನೆ. ಸೊ ಇದು ಒಂದು ನನ್ನ ಒಂದು ವಿಶೇಷತೆ. ಹೆಚ್ಚು ಆದ್ಯತೆ ನಾನು ಕೊಡೋದು ಮಾನವೀಯತೆ, ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಬೆಳವಣಿಗೆ ಹೆಚ್ಚು ಆದ್ಯತೆನ ಕೊಡ್ತಾ ಇರ್ತೇನೆ. ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟು. ಮತ್ತು ಇಂಜಿನಿಯರಿಂಗಲ್ಲೂ ಕೂಡ ಯಾಕಂದರೆ ಅದು ಚೆನ್ನಾಗಿದೆ, ತಿಳ್ಕೊಳೋದು ಸಾಗರದಷ್ಟಿದೆ, ಇಲ್ಲ ಅಂದ್ರೆ ಹೇಳಿದ್ರೆ ಬ್ರಹ್ಮಾಂಡದಷ್ಟಿದೆ ಅಂತ ಹೇಳಿದ್ರು ಎಕ್ಸಾಕ್ಟ್ಲಿ ಇನ್ಫಿನಿಟಿ. ಅದು ಒಂದು ಕಲಿಯಕ್ ಹೋದ್ರೆ ಅದ್ರ ಮೇಲೆ ಇನ್ನೊಂದು ಬರುತ್ತೆ. ಇಟ್ ಈಸ್ ನೆವರ್ ಎಂಡಿಂಗ್ ನಾಲೆಜ್. ಸೊ ಅಲ್ಲೂ ಕೂಡ ಕುತ್ಕೊಂಡು ಎಲ್ಲ ಪ್ರೊಫೆಸರ್ ಜೊತೆ ಡೇ ಟು ಡೇ ಆಕ್ಟಿವಿಟೀಸ್ ನೋಡಿಕೊಂಡು ಅಡ್ಮಿಷನ್ಸಿಂದ ಇರ್ಬೋದು ಪ್ಲೇಸ್ಮೆಂಟ್ವರೆಗೂ ನನ್ನದೇ ಆದ ಪರ್ಸ್ನಲ್ ಇನ್ವಾಲ್ವ್ಮೆಂಟ್ನ ನಾನು ಕೊಡ್ತಾ ಬರ್ತೇನೆ. ನನ್ನ ಕೋರ್ ಸ್ಟ್ರೆಂತ್ ಫಿಲಾಸಫಿ, ಸ್ಪಿರಿಚುವಲ್, ನಾಟ್ ರಿಲಿಜಿಯಸ್, ಸ್ಪಿರಿಚುವಲ್ ಆ್ಯಂಡ್ ಕೌನ್ಸಿಲಿಂಗ್. ಇದು ನನ್ನ ಕೋರ್ ಸ್ಟ್ರೆಂತ್ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ನಡುವೆ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಪಿರಿಚುವಲಿ ಈಗ ಪೀಪಲ್ ಆರ್ ಬಿಕಮಿಂಗ್ ಅ ಲಿಟಲ್ ಬಿಟ್ ಮೋರ್ ಇನ್ಕ್ಲೈನ್ಡ್. ನಾನು ರಿಲಿಜನ್ ಅಂತಲೇ ಹೇಳ್ತಿಲ್ಲ, ನೀವು ಹೇಳ್ದಂಗೆ ಅಟ್ಲೀಸ್ಟ್ ಸ್ಪಿರಿಚುವಲಿ ಜನ ಹೇಗೆ ತಮ್ಮನ್ನ ಕಾಮ್ ಮಾಡ್ಕೊಳ್ಬಹುದು, ಮೆಡಿಟೇಷನ್ ಆಗಿರಬಹುದು, ಅರ್ಥ ಮಾಡ್ಕೊಳ್ಳೋದಾಗಿರಬಹುದು, ಜನ ಆ ಕಡೆಗೆ ಹೋಗ್ತಾ ಇದ್ದಾರೆ. ಅವಶ್ಯಕತೆ ಇದು ತುಂಬಾನೇ ಇದೆ ಇವಾಗ. ಬರೀ ನಮ್ಮದೇ ಅಲ್ಲ, ನಮ್ಮ ಭಾರತದ ಅದು ಒಂದು ರೂಟ್ಸ್ ಅಲ್ಲಿ ಸ್ಟ್ರಾಂಗೆಸ್ಟ್ ರೂಟ್ ಅಂತ ನಾನು ಬಿಲೀವ್ ಮಾಡ್ತೇನೆ. ಇವಾಗ ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ನೋ ಮೋರ್ ವೆಸ್ಟರ್ನ್ ಫಿಲಾಸಫಿ, ಇಟ್ ಇಸ್ ಇಂಡಿಯನ್ ಫಿಲಾಸಫಿ. ಜನಕ್ಕೆ ಇವಾಗ ಅರ್ಥ ಆಗ್ತಾ ಇದೆ ಯಾಕೆ ವರ್ಷಾನುಗಟ್ಲೆಯಿಂದ ಜನ ಇದನ್ನ ನಂಬ್ಕೊಂಡು ಬರ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ. ಐ ಥಿಂಕ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಟು ಲರ್ನ್. ಪ್ರಪಂಚದಲ್ಲಿ ಬಹುಶಃ ಪ್ರಾಯ ಭಾರತ ಒಂದೇ ದೇಶ ಹೇಳಿರೋದು ವಸುದೇವ ಕುಟುಂಬ ಅಂತ ಹೇಳಿ. ಸೊ ಇಡೀ ಪ್ರಪಂಚ ಒಂದು ಕುಟುಂಬ ಇದ್ದಂಗೆ ಎಲ್ರೂ ನಾವಿಲ್ಲಿ ಒಂದಾಗಿ ಬಾಳ್ಬೇಕು ಅಂತ ಒಂದು ಸಂದೇಶನ ಕೊಟ್ಟು ಇವತ್ತು ತಗೊಂಡು ಹೋಗ್ತಾ ಇರೋಂಥ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಅಲ್ಲಿ ನಾವು ಹುಟ್ಟಿರೋದೇ ನಮ್ಮ ಭಾಗ್ಯ. ಅದರಲ್ಲೂ ಕರ್ನಾಟಕದಲ್ಲಿ, ಕರ್ನಾಟಕ ಕನ್ನಡ ಜನ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಎಷ್ಟು ಹೆಮ್ಮೆ ಅಂತ. ಅಲ್ಲಿ ಹುಟ್ಟೋದು. ಇನ್ನು ಅದರಲ್ಲಿ ವಿಶೇಷವಾಗಿ ಬೆಂಗಳೂರು, ನಮ್ಮೂರು ಬೆಂಗಳೂರು ಅನ್ಕೊಂಡು ನಾವು ಇದ್ದೇ ಇರುತ್ತೆ. ಅಲ್ಲಿ ಹುಟ್ಟಿರೋದು. ಸೊ ಅನುಪಮಾ ಅವರೇ, ತುಂಬಾ ಖುಷಿ ಆಯ್ತು SCA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಇಷ್ಟೊಂದು ಕಲ್ತಿದ್ದು. ಸೊ ಫೈನಲ್ ಆಗಿ ನಿಮ್ಮ ಕಡೆಯಿಂದ ನಮ್ಮ ಎಲ್ಲ ಲಿಸ್ನರ್ಸ್ಗಾಗಿರ್ಬಹುದು, ವಿದ್ಯಾರ್ಥಿಗಳಿಗಾಗಿರಬಹುದು, ಒಂದು ಅಡ್ವೈಸ್ ಕೊಡೋ ಹಾಗಿದ್ರೆ, ಅಕಾಡೆಮಿಕ್ನ ಮುಗಿಸ್ಕೊಂಡು ಒಂದು ವರ್ಕ್ ಫೋರ್ಸನ್ನ ಜಾಯ್ನ್ ಆಗೋಕ್ಕಿಂತ ಮುಂಚೆ ಏನು ಕಲಿಬೇಕು ಅವರು, ಹೌ ಶುಡ್ ದೇ ಬಿ, ಒಂದು ಫಿಲಸಾಫಿಕಲ್ ಆಗಿರಬಹುದು, ಮೆಂಟಲ್, ಫಿಸಿಕಲ್ ಎಲ್ಲ ಸೇರ್ಕೊಂಡು ಒಂದು ಅಡ್ವೈಸ್ ಕೊಡಬೇಕು ಅಂದ್ರೆ ಏನು ಕೊಡಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲಿ ಮನುಷ್ಯನ ಮೊದಲನೇ ಹಂತ ಏನಿದೆ, 25 ವರ್ಷದ ಜೀವನ, ಅದು ನಾವು ಹೆಚ್ಚು ಕಳೆಯೋದು 3 ವಿಚಾರದಲ್ಲಿ. ಮೊದಲನೇದಾಗಿ 25 ವರ್ಷದಲ್ಲಿ ಒಂದು 8 ಗಂಟೆ ಕಾಲ ತಂದೆ ತಾಯಿ ಮತ್ತು ಇತರೆ ಕಾರ್ಯಗಳಲ್ಲಿ, ಒಂದು 8 ಗಂಟೆ ಕಾಲ ರೆಸ್ಟು, ಇನ್ನು 8 ಗಂಟೆ ಕಾಲ ಶಾಲೆ. ಇದೇ ಮೇಜರ್ ರೋಲ್ ಆಗ್ಬಿಟ್ಟಿರ್ತದೆ. ನಾವು ಈ 25 ವರ್ಷದಲ್ಲಿ ನಾವು ಹೇಗಿರಬೇಕು, ಯಾವ ರೀತಿ ರೂಪಿಸ್ಕೊಳ್ತಾ ಹೋಗಬೇಕು, ಇದರಲ್ಲಿ ಯಾರ್ಯಾರ ಪಾತ್ರ ಏನೇನು ಬರ್ತಾ ಹೋಗುತ್ತೆ, ಯಾವ ರೀತಿ ನಮ್ಮನ್ನು ನಾವು ತಗೊಂಡು ಹೋಗಬೇಕಾಗತ್ತೆ ಅನ್ನೋದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ. ಈ ಸುದೀರ್ಘವಾದ 25 ವರ್ಷದಲ್ಲಿ ಒಂದು ಟೀಚರ್ಸು, ಒಂದು ವಿದ್ಯಾಸಂಸ್ಥೆಯವರಾಗಿ ಕೇವಲ ಅವ್ರದ್ದು ಪಾಠ ಮತ್ತು ಅದರ ಒಂದು ಸಬ್ಜೆಕ್ಟ್ ರಿಲೇಟೆಡ್ ನಾಲೆಜ್ ಕೊಡೋದಲ್ಲೇ ನಮ್ಮ ಜವಾಬ್ದಾರಿ. ಅದು 100% ಅದನ್ನು ನಾವು ಮಾಡೇ ಮಾಡ್ತೇವೆ. ಆದರೆ ಇನ್ನು ಏನು ಮಾಡಬೇಕು? ಯಾಕೆಂದರೆ ಈ ವಿದ್ಯಾಸಂಸ್ಥೆ ಎಲ್ಲಿಂದ ಗುರ್ತಾಗ್ತಾ ಇದೆ? ಗುರ್ತಾಗ್ತಾ ಇರೋದು ನಮ್ಮ ರಾಜ್ಯದಿಂದ ಮತ್ತು ನಮ್ಮ ದೇಶದಿಂದ. ಇವತ್ತು ಭಾರತ ಒಂದು ಗ್ಲೋಬಲ್, ಪ್ರಪಂಚದ ಒಂದು ಮಟ್ಟದಲ್ಲಿ ತನ್ನದೇ ಆದ ಚಾಪನ್ನ, ಗುರ್ತನ್ನ ಗುರ್ತಿಸ್ಕೊಂಡಿದೆ. ಒಂದು ಲೆವೆಲ್ಗೆ ನಾವು ಮಕ್ಕಳನ್ನ ತಯಾರು ಮಾಡಬೇಕಾಗತ್ತೆ. ತಯಾರು ಮಾಡಬೇಕಾದ್ರೆ 2 ವಿಚಾರ ಇರುತ್ತೆ. 2 ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು. ಒಂದು ಹೆಲ್ತ್ ಅಂತ ಬಂದಾಗ ಫಿಸಿಕಲ್ ಹೆಲ್ತ್ ಆ್ಯಂಡ್ ದ ಮೆಂಟಲ್ ಹೆಲ್ತ್. ಇಲ್ಲಿ 2 ಕೊರತೆಗಳು ಸದಾ ಇದೆ. ಇವಾಗ ಭಾಳಷ್ಟು ಚಾಲೆಂಜ್ ಆಗಿಬಿಟ್ಟಿದೆ. ಫಿಸಿಕಲ್ ಹೆಲ್ತ್ ಬಂದಾಗ ಮಕ್ಕಳು ಬರೀ ಮನೆದು ಸ್ಕೂಲಲ್ಲಿ ಏನೋ ಒಂದು ಆಟ ಆಡೋದು ಬಿಟ್ಟರೆ, ಮತ್ತು ಗ್ರೌಂಡ್ಗಳು ಭಾಳಷ್ಟು ಕಡಿಮೆ ಇರುತ್ತೆ. ಆಟ ಆಡೋದು ಬಿಟ್ಟರೆ ಮನೇಲಿ ಆಟ ಅನ್ನೋದೇ ಇಲ್ಲ. ಹಳೆ ಕಾಲದಲ್ಲಿ ನಾವೆಲ್ಲ ಹೋಗಿ ಕೈಕಾಲು ಮುರ್ಕೊಂಬಂದು ಏಟುಗಳು ಮನೇಲಿ ಒದೆ ಕೂಡ ತಿಂತಾಯಿದ್ರು. ಈಗ ಅದಿಲ್ಲ, ಮಾಯ ಆಗಿದೆ. ಮಕ್ಕಳು ಮನೆಗೆ ಹೋಗಿದ ತಕ್ಷಣ ಬಾಗ್ಲು ಹಾಕ್ಕೊಂಡು ಒಳಗಡೆ ಸೀಮಿತ ಆಗಿರುವಂಥದ್ದು. ಮತ್ತು ಮೆಂಟಲ್ ಹೆಲ್ತ್ ಅನ್ನೋ ವಿಚಾರಕ್ಕೆ ಬಂದಾಗ ಸಂಸಾರದಲ್ಲಿ, ಕುಟುಂಬದಲ್ಲಿ
ಒಬ್ರಿಗೊಬ್ರು ಇನ್ವಾಲ್ವ್ಮೆಂಟ್ ಕಡಿಮೆ ಆಗ್ತಾ ಬರೋವಂಥದ್ದು. ನನ್ನ ಕೆಲಸ ಏನು, ಒಂದು ಒಳ್ಳೆ ಶಾಲೆಗೆ ಸೇರಿಸಿದ್ದೇನೆ, ಅವ್ರಿಗೆ ಒಳ್ಳೆ ಊಟ ಕೊಡಿಸಿದ್ದೀನಿ, ಒಳ್ಳೆ ಬಟ್ಟೆ, ಒಳ್ಳೆ ಟಾಯ್ಸ್ ಇದೆಲ್ಲ ಕೊಡಿಸಿದ್ದೇನೆ. ಆದರೆ ಒಳ್ಳೆ ಟೈಮ್ ಯಾರು ಕೊಡ್ತಾರೆ? ನಾನು ನಮ್ಮ ಸ್ಕೂಲಲ್ಲಿ ಪ್ರೋಗ್ರಾಮ್ ಆದಾಗ ನಾನು ಸಾಮಾನ್ಯವಾಗಿ ಎಸ್ಪೆಷಲಿ ಜೂನಿಯರ್ ಲೆವೆಲಲ್ಲಿ ಪ್ರೋಗ್ರಾಮ್ ಆದಾಗ ನಾನು ಮಿಸ್ ಮಾಡ್ಕೊಳೋದೇ ಇಲ್ಲ. ಐ ಮೇಕ್ ಶ್ಯೂರ್ ಅಟೆಂಡ್, ಬಿಕಾಸ್ ಅವತ್ತು ನನಗೆ ತಂದೆ ತಾಯಿ ಅಂದರೆ ಎಲ್ಲರೂ ಸಿಗ್ತಾರೆ. ನಾನು ಅವರಲ್ಲಿ ಮನವಿ ಮಾಡೋದಂದರೆ ಕೆಲವು ಪ್ರಾಕ್ಟೀಸಸ್ನ ತೊಗೊಂಬನ್ನಿ. ಏನಂದರೆ ನೀವು ಏನು ಕೊಡೋದಕ್ಕಿಂತ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ಅದು ಭಾಳ ಮುಖ್ಯ. ಎಷ್ಟು ಟೈಮ್ ಅವ್ರ ಜೊತೆ ಆಟ ಆಡ್ತಾ ಇದ್ದೀರಾ, ಎಷ್ಟು ಟೈಮ್ ಎಷ್ಟು ಹೋಮ್ವರ್ಕ್ ಆಯಿತು, ಏನು ಮೇಡಮ್ ಪಾಠ ಹೇಳಿದ್ರು, ಇದಲ್ಲ. ನೀವು ತಂದೆಯಾಗಿ, ಒಂದು ವ್ಯಕ್ತಿಯಾಗಿ, ಒಂದು ತಾಯಿಯಾಗಿ, ಒಂದು ವ್ಯಕ್ತಿಯಾಗಿ ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಎಷ್ಟು ಕೇಳ್ತಾ ಇದ್ದೀರಾ, ಅವ್ರಿಗೆ ಏನು ಇಷ್ಟ ಆಗ್ತಿದೆ, ಇಷ್ಟ ಆಗ್ತಿಲ್ಲ, ಅವ್ರು ಏನು ಆಟ ಪಡೋಕ್ಕೆ ಇಷ್ಟಪಡ್ತಾರೆ. ಮತ್ತು ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ದಂಗೆ ನನ್ನ ಒಂದು ಅಡ್ವೈಸ್ ಫ್ರಮ್ ಯುವರ್ ಚಾನಲ್, ಬಿಕಾಸ್ ಇವತ್ತೊಂದು ನನಗೆ ಅವಕಾಶ ಸಿಕ್ಕಿದೆ, ಮಕ್ಕಳಿಗೆ ಅಟ್ಲೀಸ್ಟ್ 5th ಸ್ಟ್ಯಾಂಡರ್ಡಿಂದ ಮನೆಯಲ್ಲಿ ಆಗ್ತಾ ಇರೋಂಥ ಖರ್ಚು ವೆಚ್ಚಗಳನ್ನ ಅವ್ರಿಗೆ ತಿಳಿಸಿ ಅವ್ರ ಕೈಲಿ ಮಾಡಿಸೋಂಥದ್ದು. ತುಂಬಾ ಫೈನಾನ್ಷಿಯಲ್ ಎಜುಕೇಶನ್ ನನಗೆ ಯಾಕೆ ಸುಮ್ಮನೆ ಇರು, ನೋ, ಎಕ್ಸಾಕ್ಟ್ಲಿ ಹೇಳ್ಕೊಡ್ಬೇಕು. ಕರೆಂಟ್ ಬಿಲ್ ಎಷ್ಟು, ಗ್ಯಾಸ್ ಎಷ್ಟು, ಗ್ರೋಸರಿ ಕಟ್ಟೋದು, ಯಾವ ರೀತಿ ಮಾಡಿಸಿ ಅವ್ರ ಕೈಲೇ ಮಾಡಿಸಿ, ಏನು ತಪ್ಪಾಗಲ್ಲ. ಸೊ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳೋ ಅಂಥದ್ದು. ಆಮೇಲೆ ಅವ್ರ ಜೊತೆ ಆಟ ಆಡಬೇಕು. ಅವ್ರಿಗೆ ಫ್ರೆಂಡ್ಸ್ ಇವಾಗ ಕೊರತೆ ಆಗಿದೆ, ಹೊರಗಡೆ ಎಲ್ಲ ಅಪಾರ್ಟ್ಮೆಂಟ್ಸು ಎಲ್ಲ ಬೇರೆ ಹೊರಗಡೆ ರಾಜ್ಯಗಳಿಂದ ಬಂದಿರ್ತಾರೆ, ಅವ್ರ ಜೊತೆ ಆಟ ಆಡೋ ಅಂಥದ್ದು. ಸಮಯ ಸಿಕ್ಕಿದಾಗೆಲ್ಲ ಸಮಯ ಮಾಡ್ಕೊಂಡು ಆಟ ಆಡೋದು. ಆಮೇಲೆ ಟಿ ವಿನ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಸ್ವಲ್ಪ ಈ ಏನು ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ನಾವು ಟೆಕ್ನಾಲಜಿನ ದೂಷಣೆ ಮಾಡಬಾರ್ದು. ಮೊಬೈಲ್ ಫೋನ್ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಯಾರೋ ಪುಣ್ಯಾತ್ಮರು ಅವ್ರದ್ದೇ ಆದ ಕೊಡುಗೆನ ಕೊಟ್ಟಿದ್ದಾರೆ ಇವತ್ತು ಸಮಾಜಕ್ಕೆ, ಒಂದು ಒಳ್ಳೆ ಉದ್ದೇಶದಿಂದ ಪ್ರಪಂಚದ ಒಂದು ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದಾರೆ. ಅದು ನಾವು ತಪ್ಪಾಗಿ ಉಪಯೋಗಿಸ್ಬಿಟ್ಟು ಅದ್ರ ಮೇಲೆ ಹಾಕಬಾರ್ದು. ಸೊ ಅದಕ್ಕೆ ಹೆಚ್ಚು ಕಡಿಮೆ ಟೈಮ್ ಕೊಟ್ಟು ಯಾವಾಗ ಅವಶ್ಯಕತೆ ಇದೆಯೋ ಅಷ್ಟೇ ಉಪಯೋಗಿಸ್ಕೊಂಡು ಮಕ್ಕಳ ಜೊತೆ ಸಮಯ ಅಂತ ಕಳೆಯೋದು. ಮಕ್ಕಳು ಓದೋ ಅಂಥ ಟೈಮಲ್ಲಿ ಟೋಟ್ಲ್ ಎಲ್ಲ ಬಂದ್ ಮಾಡಿ, ನೀವು ಬಂದ್ ಮಾಡಿ ಸುಮ್ಮನೆ ನೀವು ಒಂದು ಪೇಪರ್ ಎತ್ಕೊಂಡು ಕೂತ್ಕೊಂಡು. ಕೆಲವ್ರು ಕೇಳ್ತಾರೆ, ಮೇಡಮ್ ನಾವೇನು ಓದಿಲ್ಲ, ನಾವೇನು ಏನು ಮೇಡಮ್ ಕೂತ್ಕೊಂಡು ರಂಗೋಲೆ ಬರೀ, ಸುಮ್ಮನೆ ಕೂತ್ಕೋ ಅವ್ರ ಜೊತೆ 2 ಅವರ್ ಅಮ್ಮ ಕೂತ್ಕೊಳ್ಳಿ, ಏನು ತಪ್ಪೇನಿಲ್ಲ. ಸೀರಿಯಲ್ನೆಲ್ಲ ನೀವು ಆಮೇಲೆ ನೋಡಿ, ಯಾಕಂದ್ರೆ ಸಾಕಷ್ಟು ಬಾರಿ ಮತ್ತೆ ಮತ್ತೆ ಬರುತ್ತೆ. ಖಂಡಿತ ನಿಮಗೂ ಎಂಟರ್ಟೈನ್ ಬೇಕು, ನಾನು ಬೇಡ ಅಂತೆಲ್ಲ. ಸೊ ಇದು ನನ್ನ ಪರ್ಸ್ನಲ್ ಅಡ್ವೈಸ್ ಆ್ಯಂಡ್ ರಿಕ್ವೆಸ್ಟ್ ಫಾರ್ ಆಲ್ ದ ಪೇರೆಂಟ್ಸ್. ಎಷ್ಟು ನೀವತ್ತು ಟೈಮ್ ಕೊಡ್ತಿರೋ ನಾಳೆ ನಿಮ್ಗೆ ಅವರಷ್ಟು ಟೈಮ್ ವಾಪಸ್ ಕೊಡ್ತಾರೆ. ಹೌದು, ಮಕ್ಳು ದೊಡ್ಡವರು ಆಗ್ಬಿಟ್ರು, ನಮ್ಮ ಕೈಗೆ ಸಿಗ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ರು ಅಂತ ಹೇಳ್ತಾರೆ. ನೋ, ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಭಯದಿಂದ ಕೇಳ್ತಾರೆ, ಆಮೇಲೆ ಅವ್ರು ಕೇಳೋದಿಲ್ಲ. ಆಮೇಲೆ ವಿಶೇಷವಾಗಿ ತಂದೆ ತಾಯಿಯರಿಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರಣಕ್ಕೂ ಒಂದು ಮಗುನ ಕಂಪೇರ್ ಮಾಡಿ ನೀವು ಅವರಲ್ಲಿರೋ ಒಂದು ಇದನ್ನ ಹೇಳಬಾರ್ದು. ಚಾಲೆಂಜಸ್ ನೀನು ಇನ್ನೂ ಮಾಡಬಲ್ಲೆ ಅಂತ ಅವ್ರಿಗೆ ಉತ್ತೇಜನ ಕೊಡಬೇಕು, ನಾವು ಮೋಟಿವೇಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಕಂಪ್ಯಾರಿಟಿವ್ ಮಾಡಲೇಬಾರ್ದಾಗತ್ತೆ. ಆಮೇಲೆ ಟೀಚರ್ಸ್ನ ಏನಾದ್ರು ಹೇಳೋ ಅಂಥದ್ದು ಒಂದು ಅವ್ರಿಗೆ ಟೀಚರ್ಸ್ ಮಧ್ಯೆ ಯಾವುದೋ ಒಂದು ವಿಚಾರ ಆದಾಗ ದಯವಿಟ್ಟು ಬಂದು ಮುಕ್ತವಾಗಿ ಕೂತ್ಕೊಂಡು, ಯಾಕಂದರೆ ನಮ್ಮ ಶಾಲೆಯಲ್ಲಂತೂ ವಿಶೇಷವಾಗಿ ಎಲ್ಲ ಟೀಚರ್ಸು ಅವೈಲಬಿಲಿಟಿ ಇರ್ತಾರೆ, ಎನಿ ಟೈಮ್ ಬಂದು ಅವ್ರು ಮಾತಾಡ್ಬೋದು. ಸೊ ಆವಾಗಿರೋದ್ರಿಂದ ಆ ಅವಕಾಶನ ಉಪಯೋಗಿಸ್ಕೊಂಡು ಅಲ್ಲಿ ನಿಮ್ಮ ಒಂದು ಸಮಸ್ಯೆ ಏನಾದರೂ ಇದ್ದರೆ ಅದನ್ನ ಸಾಲ್ವ್ ಮಾಡಿಕೊಂಡು ಮಕ್ಕಳ ಮುಂದೆ ಯಾವತ್ತು ಶಿಕ್ಷಕರ ಬಗ್ಗೆ ಕಡಿಮೆ ಮಾಡಿ ಮಾತಾಡಬಾರ್ದು. ಮತ್ತೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ ಹೇಳಿ, ತಿಳ್ಕೊಂಬಂದು ಹೇಳ್ತೀನಿ, ಏನ್ ತಪ್ಪೇನಿಲ್ಲ. ಎಲ್ರು ಎಲ್ಲಾ ಗೊತ್ತಿರಕ್ ಸಾಧ್ಯ ಇಲ್ಲ. ಹೌದು, ಎಂತ ವಿಜ್ಞಾನಿ ಆದ್ರೂ ಎಲ್ಲ ವಿಚಾರ ಗೊತ್ತಿರಲ್ಲ. ಸೊ ಅದಕ್ಕಿರೋದು ಏನೋ ವಿಚಾರ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೇಳಿ ತಿಳ್ಕೊಂಬಂದೇಳಿ, ತಪ್ಪು ಮಾಹಿತಿನ ಕೊಡಬೇಡಿ. ಆಮೇಲೆ ಇನ್ನೊಂದು ಬಹಳಷ್ಟು ವಿಶೇಷವಾದ್ದು, ನೀವೇನ್ ಹೇಳ್ತೀರೋ ಅವ್ರು ಕೇಳಲ್ಲ, ನೀವೇನ್ ಮಾಡ್ತಿರೋ ಅದನ್ನ ಮಾಡ್ತಾರೆ. ಹೌದು, ಸೊ ನೀವೇನಾದ್ರು ಮಾಡ್ಬೇಕಾರೆ ಎಚ್ಚರವಾಗಿರಿ. ಒಂದು ತಂದೆ ತಾಯಿ ಪೋಷಕರು ಇದೇ ಮಾತನ್ನು ನಮ್ಮ ಟೀಚರ್ಸ್ಗೆ ಹೇಳ್ತಾನೆ, ನಾನು ಎಲ್ಲ ವರ್ಗದ ಟೀಚರ್ಸ್ಗೆ ಹೇಳ್ತೇನೆ. ಮಕ್ಕಳಿಗೆ ಮುಂದೆ ನೀವು ನಡ್ಕೊಬೇಕಾರೆ, ಮಾತಾಡ್ಬೇಕಾರೆ, ಅವ್ರನ್ನ ಟ್ರೀಟ್ ಮಾಡಬೇಕಾದ್ರೆ ಬಹಳ ಸಮಾನವಾಗಿ ಎಲ್ಲರೂ ಒಟ್ಟಾಗಿ ಟ್ರೀಟ್ ಮಾಡುವಂಥದ್ದು. ಮತ್ತು ಪ್ರತಿಯೊಂದು ಕ್ಲಾಸಲ್ಲೂ ಪ್ರತಿಯೊಂದು ಲೆವೆಲಲ್ಲೂ ಕೂಡ ದೇಶದ ಬಗ್ಗೆ ಹೆಚ್ಚು ಪ್ರೀತಿ ಮೂಡಿಸೋವಂಥದ್ದು. ಯಾಕೆಂದರೆ ದೇಶ ಅಂದರೆ ಒಂದು ಗಡಿ ಭಾಗದಲ್ಲಿ ನಿಂತ್ಕೊಂಡು ಕಾಯೋದು, ಅದೊಂದು ವಿಶೇಷವಾದ ವಿಚಾರ. ಅದು ಬಹಳ ದೊಡ್ಡ ಮನಸ್ಸಿನಿಂದ ಅವರೆಲ್ಲ ಹೋಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ 3 ಕಡೆಯಿಂದನೂ. ಆದರೆ ನಾವು ದೇಶದ ಒಂದು ವ್ಯಕ್ತಿಯಾಗಿ, ಪ್ರಜೆಯಾಗಿ ನಾವೇನು ಮಾಡಬೇಕು?
ನಾವೇನು ಮಾಡ್ತಾ ಇದ್ವಿ? ದೇಶಭಕ್ತಿ ಅಂದರೆ ನಮ್ಮ ಜನಗಣಮನ ಕೇಳಿದಾಗ ಸೆಲ್ಯೂಟ್ ಹೊಡೆಯುವಂಥದ್ದು ಒಂದೇನಾ? ಇಲ್ಲ ಅಂದರೆ ದೇಶಭಕ್ತಿ ಅಂದರೆ ನಾವು ಕಾರ್ಗಿಲ್ ಯುದ್ಧ ಆದಾಗ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಜೊತೆಲಿದ್ದೀವಿ ಅಂತ ಹೇಳೋದು ಒಂದೇನಾ? ಇಲ್ಲ. ನಮ್ಮ ಪ್ರತಿನಿತ್ಯ ದಿನದ ಜೀವನದಲ್ಲಿ ದೇಶಭಕ್ತಿ ನಾವು ತೋರಿಸ್ತಾ ಬರ್ಬೋದು, ದೇಶದ ಬಗ್ಗೆ ಗೌರವ ತೋರಿಸ್ತಾ ಬರ್ಬೋದು. ಸಣ್ಣ ಪುಟ್ಟ ಪ್ರಾಕ್ಟೀಸಸ್, ಪಬ್ಲಿಕ್ ಪ್ರಾಪರ್ಟೀಸ್ನ ರೆಸ್ಪೆಕ್ಟ್ ಮಾಡೋವಂಥದ್ದು, ಎಲ್ಲೂ ಹಾಳು ಮಾಡದೇ ಇರೋವಂಥದ್ದು. ಏನಿವತ್ತು ಸ್ವಚ್ಛ ಭಾರತದ ಕರೆ ಕರೆದಿದ್ದಾರೆ, ಸ್ವಚ್ಛವಾಗಿದ್ದಷ್ಟು ಆರೋಗ್ಯವಾಗಿರ್ತೇವೆ, ಮನಸ್ಸು ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಕ್ಕೆ ಆದ್ಯತೆ ಕೊಟ್ಟು ಎಲ್ಲಂದ್ರೆ ಅಲ್ಲಿ ರಸ್ತೆಯಲ್ಲಿ ಬಿಸಾಕ್ತೀರಾ, ಸ್ಮಾಲ್ ಪ್ರಾಕ್ಟೀಸಸ್. ಇವಾಗ ನಾನು ಇಡೀ ಸಮಾಜನ ಬದಲಾಯಿಸೋಕ್ಕಾಗಲ್ಲ, ಆದರೆ ನಾನು ಮತ್ತು ನನ್ನ ಕುಟುಂಬ ಬದಲಾಗ್ಬೋದು. ಈ ಒಂದು ಪ್ರಾಕ್ಟೀಸಸ್ನ ಅವ್ರ ಕುಟುಂಬದಲ್ಲಿ, ನಮ್ಮ ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ನಾವು ಅಳವಡಿಸಿದಷ್ಟು, ದೇಶಭಕ್ತಿ ಹೆಚ್ಚು ಮೂಡಿಸಿದಷ್ಟು ಅವರಿಗೆ ದೇಶದ ಬಗ್ಗೆ ಒಂದು ಗೌರವ ಬೆಳೀತಾ ಬರುತ್ತೆ. ಈ ವಿಚಾರದಲ್ಲಿ ನಾನು ನಿಮಗೆ ಒಂದು ಪಾಯಿಂಟ್, ಬಹಳ ಮುಖ್ಯವಾದ ಪಾಯಿಂಟ್ ಮಿಸ್ ಮಾಡ್ಕೊಂಡಿದ್ದೀನಿ ಹೇಳ್ಕೊಳಕ್ಕೆ. ನಮ್ಮಲ್ಲಿ ಮೊದಲಿಂದನೂ ಒಂದು ವಿಶೇಷವಾದ ದಿನ ಇದೆ, ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಬೇರೆ ಕಡೆ ಎಲ್ಲ ಒಂದು ಫ್ಲಾಗ್ ಹಾಸ್ಟ್ ಮಾಡಿ ಸ್ವೀಟ್ ಕೊಟ್ಟು ಲಡ್ಡು ಕೊಟ್ಟು ವಾಪಸ್ ಮನೆ ಕಳಿಸ್ತೀವಿ. ನಿಮ್ಗೆ ಬಹುಶಃ ಪ್ರಾಯ ಆಶ್ಚರ್ಯ ಆಗ್ಬೋದು, 6,000 ಮಕ್ಕಳು ಕೂಡ ಮಾರ್ಚ್ ಮಾಡ್ತಾರೆ. ಪ್ರಿ KG ಮಕ್ಕಳಿಂದ ಹಿಡಿದು ಎಲ್ಲ ಪರೇಡ್ ನಡೆಯೋದು. ಎಸ್, ಎಲ್ರು ಇಂಜಿನಿಯರಿಂಗ್, BEd, ನರ್ಸಿಂಗ್, ನೀವು ಯಾವುದು ನಮ್ಮೆಲ್ಲ ಕೋರ್ಸ್ ಅವರು, ಇಂಜಿನಿಯರಿಂಗ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್, ಡಿಗ್ರಿಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ಮಾರ್ಚ್ ಮಾಡ್ತಾರೆ. ಮಾರ್ಚ್ ಮಾಡಿ ಮತ್ತೆ ನಮ್ದು 2 ಬ್ಯಾಂಡ್ ಸೆಟ್ ಇದೆ, ಸ್ಟೇಟ್ ಬೋರ್ಡ್ ಮತ್ತೆ ICSE. ಅವ್ರ ಥ್ರೂ ಮಾರ್ಚ್ ಆಗುತ್ತೆ. ಓಪನ್ ಜೀಪಲ್ಲಿ ನಾವು ನಮ್ಮ ಗೆಸ್ಟಿಗೆ ಹಾನರ್ ಕೊಟ್ಕೊಂಡು, ಏನು ನೀವು ಫೆರೆಡ್ ಗ್ರೌಂಡಲ್ಲಿ ನೋಡ್ತೀರೋ ಆ ಲೆವೆಲ್ಲ ಒಂದು ಹಬ್ಬ ಅಲ್ಲೇ ನಡೀತಾ ಇರುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಶುರುವಾಗಿ ಮಧ್ಯಾಹ್ನ 2 ಗಂಟೆವರೆಗೂ ಎಲ್ಲರೂ ಹಬ್ಬದ ಆಚರಣೆ, ಸಂಭ್ರಮಣೆ ನಾವು ಮಾಡ್ತಾ ಇರ್ತೇವೆ. ಅದು ನಮಗೆ ಬಹಳ ಹೆಮ್ಮೆ ವಿಚಾರ. ಅವತ್ತೇನೆ ನಮ್ಮ ಸೆಕ್ರೆಟರಿ ಸರ್ ಅವರು, ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಬಂದಿರೋದ್ರಿಂದ ಪ್ರೈಸಸ್ ಕೊಡ್ತಾರೆ, ಬೆಸ್ಟ್ ಟ್ರೂಪ್ ಫಾರ್ ದ ಮ್ಯಾಚ್ ಅಂದ್ಬಿಟ್ಟು. ಇಲ್ಲಿ ವಿಶೇಷ ಅಂದ್ರೆ ಪ್ರತಿ ಸಾರಿ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ ಅವರೇ ಅವ್ರಿಗೆ ಡಿಸಿಪ್ಲಿನ್ ಅನ್ನೋದು ಬರುತ್ತೇನೋ, ಅವ್ರ ಕೆಲಸದಲ್ಲೇ ಆಗಿರುತ್ತೆ. ಸೊ ಬಟ್ ಸ್ಕೂಲ್ ಮಕ್ಕಳಿಗೆ ಎವ್ರಿ ವೀಕಲ್ ಟ್ರೈನಿಂಗ್ ಇರುತ್ತೆ, ಅವ್ರದ್ದು ಡಿಫ್ರೆಂಟ್. ಬಟ್ ಇಲ್ಲಿ ಅದರ್ ಡಿಗ್ರಿ ಅಂಡ್ ಅದರ್ ಕಾಲೇಜ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಪರೇಡ್ ನಡೆಯೋದು, ಮತ್ತೆ NSS, NCC ಅಲ್ಲಿ ಮಕ್ಕಳನ್ನ ಟ್ರೈನ್ ಮಾಡೋ ಅಂಥದ್ದು, ವೆದರ್ ಡಿಗ್ರಿ ಕಾಲೇಜಲ್ಲಿ ಆಗ್ಬೋದು ಮತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗ್ಬೋದು, ಮತ್ತೆ ವಿಲೇಜ್ ಅಡಾಪ್ಟ್ ಮಾಡ್ಕೊಳೋ ಅಂಥದ್ದು, ಅಲ್ಲಿ ಹೋಗಿ ಅವೇರ್ನೆಸ್ ಕೊಡೋ ಅಂಥದ್ದು, ಮತ್ತು ಕೆಲವು ಸರ್ಕಾರಿ ಶಾಲೆಗಳಿಗಾಗ್ಬೋದು ಎಲ್ಲ ಕಡೆ ಕಂಪ್ಯೂಟರ್ಸ್ನ ಕೊಡೋ ಅಂಥದ್ದು. ಇದೆಲ್ಲ ಒಂದು ವೈಖರಿನ ಸಮಾಜದ ಜೊತೆಗೆ ನಮ್ಮನ್ನು ಒಗ್ಗೂಡಿಸ್ಕೊಂಡು ನಾವು ಬರೋವಂಥ ಪ್ರಾಕ್ಟೀಸಸ್ ಇಟ್ಕೊತಾ ಬಂದಿದ್ದೇನೆ. ಇನ್ನು ಇದ್ರ ಜೊತೆಗೆ ನಾನು ತಂದೆ ತಾಯಂದ್ರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ವಿಶೇಷವಾಗಿ ಮನುಷ್ಯನಿಗೆ ಅತಿ ಹೆಚ್ಚು ಒಂದು ಶಕ್ತಿ ಅಂತ ಹೇಳಿದ್ರೆ 2: ಆರೋಗ್ಯ. ನನ್ನ ಒಂದು ವಿಚಾರದಲ್ಲಿ ಅವನಿಗೆ ವರವಾಗಿ ಬಂದಿರೋದು ಯಾವುದಂದ್ರೆ ಭಗವಂತನಿಂದ ಆರೋಗ್ಯ ಮತ್ತೆ ವಯಸ್ಸು. ಇವೆರಡು ಬಹಳ ಜೋಪಾನವಾಗಿ ನೋಡ್ಕೊಬೇಕು. ಆ ವಯಸ್ಸಿಗೆ ಸರಿಯಾಗಿ ನಾವು ಏನೆಲ್ಲ ಪಡಿಬೇಕಾಗತ್ತೋ, ಏನಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಅದನ್ನ ಗಮನ ಹರಿಸಿ ಬರ್ತಾ ಹೋಗ್ಬೇಕಾಗತ್ತೋ, ಅವಾಗ ನಮ್ಮ ಇನ್ನು ಮಿಕ್ಕಿದ ಸಂಪೂರ್ಣ ಜೀವನ ಹೇಗಿರುತ್ತೆ ಅಂತ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ಹೇಳ್ದಂಗೆ 25 ವರ್ಷದಲ್ಲಿ ಎಸ್ಪೆಷಲಿ ಸ್ಕೂಲ್ವರೆಗೂ ನಮ್ಮ ಒಂದು ಕಂಟ್ರೋಲಲ್ಲಿ ಇರ್ತಾರೆ. 10th ಆಗಿದ ತಕ್ಷಣ ಬಂದ್ಬಿಡುತ್ತೆ, ಏನಮ್ಮ ನಂದು 10th ಆಗಿದೆ, ಸುಮ್ಮನೆ ನನ್ನ ಪ್ರಶ್ನೆ ಎಲ್ಲ ಕೇಳಬೇಡ ಅಂತ ನಮ್ಮ ಮಕ್ಳು ಹೇಳ್ತಾರೆ. ಸಂಪೂರ್ಣ ನಮ್ಮ ಮಕ್ಳು ಅಷ್ಟು ದೊಡ್ಡವರಾಗ್ಬಿಟ್ರೆ ಭಾಳ ಖುಷಿನೇ ನನಗೆ. ಬಟ್ ತಂದೆ ತಾಯಿಲಿ ಒಂದು ಆಲೋಚನೆ ಇದೆ, ಅವ್ರಿಗೆ PUC 10th ಆಗಿದ ತಕ್ಷಣ ಇಲ್ಲ PUC ಆಗಿದ ತಕ್ಷಣ ಅವ್ರು ದೊಡ್ಡವರಾಗಿದ್ದಾರೆ, ಅವ್ನು ಕಂಪ್ಯೂಟರ್ಸಲ್ಲಿ ತುಂಬ ಬ್ರಿಲಿಯಂಟ್ ಇದ್ದಾನೆ, ಅವ್ರು ಇಂಡಿಪೆಂಡೆಂಟ್ ಇದ್ದಾರೆ. ಇಲ್ಲ ಇಲ್ಲ, ನನ್ನ ಪ್ರಕಾರ ಮಾಸ್ಟರ್ ಡಿಗ್ರಿ ಮುಗಿಯೋವರೆಗೂ ಅವ್ರ ಮಕ್ಕಳೇ. ಹೌದು, ಅವ್ರ ಜೊತೆ ಸದಾ ನಾವು ಇರಬೇಕಾಗತ್ತೆ. ಈ ಮಕ್ಕಳು ಏನು ಮಾಡಬೇಕಾಗತ್ತೆ, ಒಂದು ವಿದ್ಯಾಸಂಸ್ಥೆ ಕೊಡೋಂಥ ಅನುಕೂಲಗಳನ್ನ ಪಡ್ಕೊಂಡು ಆ ಟ್ರೈನಿಂಗ್ ಅನ್ನೋದು ಏನಿದೆ ಅವ್ರನ್ನ, ಈಗ ಮೊದಲನಾಗೆ ಜಸ್ಟ್ ನೀವು ಜಾಬ್ಗೆ ಪ್ರಿಪೇರ್ ಆಗಬೇಕಾಗಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಸಾಲ್ವಿಂಗಿನ ಇದು ಒಂದು ಜಸ್ಟ್ ಕೆಲಸ ಮಾಡೋದಕ್ಕಿಂತ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಇರಬೇಕು, ನಿಮ್ಮದೇ ಆದ ಸ್ಕಿಲ್ಸ್ ಇರಬೇಕು. ಇಲ್ಲ ಅಂದರೆ ಸಸ್ಟೈನ್ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ಚಾಲೆಂಜಿಂಗ್ ಆಗಿದೆ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಇದರಲ್ಲಿ ಏನೇ ಒಂದೇ ಒಂದು ಟ್ರಿಕ್ ಇದೆ ಅಂದರೆ ಯಂಗ್ ಮೈಂಡ್ಸ್ಗೆ ನಾನು ಹೇಳೋ ಅಂಥದ್ದು ಟೈಮ್ ಬ್ಯಾಲೆನ್ಸಿಂಗ್, ಮ್ಯಾನೇಜಿಂಗ್. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನ್ಸು ಹೇಳುತ್ತೆ 1000 ಮಾಡು, ಏನು ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ಇನ್ವೆಸ್ಟ್ ಮಾಡಿ
ಬಿಗ್ ರಿಟರ್ನ್ಸ್ ಕೇಳ್ತೀರಾ, ಇಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಬಿಗ್ ರಿಟರ್ನ್ಸ್ ಕೇಳ್ತೀರಾ, ಇಲ್ಲ ಒಂದು ಏನು ರಿಟರ್ನ್ಸ್ ಇಲ್ದೇನೆ ಬದುಕ್ತೀರಾ? ಯೋಚನೆ ಮಾಡಿ. ಇನ್ವೆಸ್ಟ್ಮೆಂಟ್ ಏನಿಲ್ಲ, ನಿಮ್ಮ ಟೈಮ್ ಅಷ್ಟೇ. ನಾನು ಮಕ್ಳಿಗೆ ಹೇಳೋದು, ನಿಮ್ಮ ಟೈಮ್ನ ಎಷ್ಟು ನೀವು ಬ್ಯಾಲೆನ್ಸ್ ಮಾಡ್ಕೊತೀರಾ. ಸ್ಕೂಲು 10th ಒಂದು ನಿಮ್ಮನ್ನು ಕೈ ಹಿಡಿಸ್ಕೊಂಡು ಬರುತ್ತೆ. ಅದಾದಮೇಲೆ ಕೂಡ ನಿಮ್ಮದೇ ಆದ ಕ್ಯಾಲೆಂಡರ್ ಏನಿದೆ ಆಫ್ಟರ್ ಕಾಲೇಜ್ ಅವರು, ನಾನು ನಮ್ಮ ಮಕ್ಳಿಗೆ ಎಲ್ರಿಗೂ ಹೇಳ್ತಾ ಇರ್ತೀನಿ, ನಿಮ್ಮ ಕ್ಯಾಲೆಂಡರ್ ಏನಿದೆ ಚೆಕ್ ಮಾಡ್ಕೊಳ್ಳಿ. ವಾಪಸ್ ಹೋದ್ಮೇಲೆ ವ್ಯಕ್ತಿಯಾಗಿ, ವಿಶೇಷವಾಗಿ ಇವಾಗ ನಾನು ಅನುಪಮ ಅಂದರೆ ಒಂದು ವಿದ್ಯಾರ್ಥಿಯಾಗಿ ಹೋದ್ಮೇಲೆ ನಾನು ಏನಾಗಬೇಕು, ಯಾಕೆ ಕಾಣಬೇಕು, ನನಗೇನು ಬೇಕು, ಮತ್ತು ನನಗೆ ಎಲ್ಲಿ ಹೆಚ್ಚು ಆಸಕ್ತಿ ಇದೆ, ಯಾವ ಸಬ್ಜೆಕ್ಟಲ್ಲಿ ನಾನು ಬೆಸ್ಟ್ ಮಾಡ್ತಾ ಇದ್ದೀನಿ, ಬೇಗ ಅರ್ಥ ಮಾಡ್ಕೊಂಡಿದ್ದನ್ನ ಚೆನ್ನಾಗಿ ಬರೆದು ನಾನು ಯಾವುದ್ರಲ್ಲಿ ಬೆಸ್ಟ್ ಮಾಡ್ತಾ ಇದ್ದೀನಿ, ಟೀಚರ್ ಗೈಡೆನ್ಸ್ ತೊಗೊಳೋವಂಥದ್ದು, ಟೀಚರ್ ಜೊತೆ ಹೆಚ್ಚು ಇನ್ವಾಲ್ವ್ ಆಗೋವಂಥದ್ದು, ಇದೆಲ್ಲ ಮಾಡ್ತಾ ಬನ್ನಿ ಅಂಥೇಳಿ ನಮ್ಮಲ್ಲೂ ಕೂಡ ಅದು ನಡೀತಾ ಇರುತ್ತೆ. ಕೌನ್ಸ್ಲಿಂಗ್ಸು, ಅವರಿಗೆ ವಿಶೇಷವಾಗಿ ಕರೆದು ಮಾತಾಡೋವಂಥದ್ದು ಎಲ್ಲ ನಡೀತಾ ಇರುತ್ತೆ. ಎಸ್ಪೆಷಲಿ ಇಂಜಿನಿಯರಿಂಗ್ ಲೆವೆಲ್ಲು ಮತ್ತು UG ಲೆವೆಲಲ್ಲಿ ಬಂದಾಗ ಮಕ್ಳ ಟ್ರೈನಿಂಗ್ ಅಂದರೆ ಭಾಳ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಒಂದು 6 ಸೆಮ್ವರೆಗೂ ಅವ್ರಿಗೆ ಏನು ಮಾಡಬೇಕು ಅಂತ ತೋಚೆ ಇರಲ್ಲ. ದಯವಿಟ್ಟು ಮಕ್ಕಳೇ ಎಚ್ಚರ ತಗೊಳ್ಳಿ. ಇವತ್ತು ಪ್ರಪಂಚ ಭಾಳ ಶರವೇಗದಲ್ಲಿ ಓಡ್ತಾ ಇದೆ. ನಾವು ಆ ಓಟದಲ್ಲಿ ಒಬ್ಬರಾಗಬೇಕು, ಮತ್ತು ಪ್ರಪಂಚದ ಮಟ್ಟದಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಬೇಕು ಅಂದರೆ ನಮ್ಮ ವೇಗನ ನಾವು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಟೆಕ್ನಾಲಜಿನ ಭಾಳ ಬೇರೆ ರೀತಿ ಉಪಯೋಗಿಸ್ಕೊಂಡಿರ ನಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ, ಮತ್ತು ಸಂಸ್ಥೆ ಏನು ಕೊಡ್ತಾ ಇದೆ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು. ಸೊ ಅದನ್ನು ಶಿಸ್ತು ಅನ್ನೋದು ನಮ್ಮಿಂದಾನೇ ಬರಬೇಕಾಗತ್ತೆ. ಈಗ ಕ್ಲಾಸ್ ರೂಮಲ್ಲಿ ನಾನು ಕೂರಿಸ್ಬೋದು, ತದನಂತರ ಕ್ಲಾಸಿಂದ ಆಚೆ ಹೋದ್ಮೇಲೆ ನೀವು ಹೇಗಿರಬೇಕು. ಈಗ ಹೊಸ ಕೋರ್ಸಸ್ ಏನಿದೆ, ಡೈಲಿ ನ್ಯೂಸ್ ಪೇಪರ್ ಅಂತ ಓದೋವಂಥದ್ದು ವಿಚಾರ ಆಗಿರ್ಬೋದು, ನೀವು ಟೆಕ್ನಿಕಲ್ ಕೋರ್ಸಸ್ ರಿಲೇಟೆಡ್ ಇರ್ಬೋದು, ಏನಾದ್ರು ನೀವು ಮಾಡೋ ಅಂಥದ್ದಿದ್ರೆ ಖಂಡಿತ ನಮ್ಮಲ್ಲಿ ಇಲ್ಲ ಅಂದ್ರೂ ನೀವು ಬಂದರೆ ಅದಕ್ಕೆ ಯಾವ ರೀತಿ ಸಪೋರ್ಟ್ ಕೊಡಬೇಕು ನಾವು ಕೊಡ್ತೇವೆ. ನಮ್ಮನ್ನು ನಾವು ತಯಾರು ಮಾಡಬೇಕಾಗತ್ತೆ. ಈ ತಯಾರು ಮಾಡೋ ನಿಟ್ಟಲ್ಲಿ ಇಬ್ಬರದ್ದು ದೊಡ್ಡ ಪಾತ್ರ ಇರುತ್ತೆ, ತಂದೆ ತಾಯಿ ಮತ್ತು ಟೀಚರ್ಸ್, ಶಿಕ್ಷಕರು. ಇವರಿಬ್ಬರೂ ಸಂಪೂರ್ಣವಾದ ಸಪೋರ್ಟ್ ಕೊಟ್ಟಾಗ ಅದನ್ನು ತಗೊಂಡು ಈ ಮಕ್ಕಳು ಏನು ವಿದ್ಯಾರ್ಥಿಗಳಿದ್ದಾರೆ ಸಂಪೂರ್ಣ ಅನುಕೂಲ. ತಂದೆ ತಾಯಿ ನನಗಿನ ಹೆಚ್ಚಾಗಿ ನನ್ನ ಮಕ್ಕಳು ಬದುಕಲಿ, ಚೆನ್ನಾಗಿರ್ಲಿ ಅಂತೇಳಿ ಭಾಳಷ್ಟು ಕಷ್ಟಪಡ್ತಾರೆ. ಆ ಕಷ್ಟನ ಒಂದು ನನ್ನ ಮಗು ಇನ್ನೂ ಉನ್ನತವಾದ ಜೀವನ ಬದುಕಬೇಕು ಅಂತ ಹೇಳ್ಬಿಟ್ಟು ಈಗಿನ ಕಾಲದಲ್ಲಂತೂ ಭಾಳ ಮುದ್ದು ಕೂಡ ಮಾಡ್ತಾರೆ. ಸಾಕಷ್ಟು ಅವ್ರು ಕೇಳಿದ್ದೆಲ್ಲ ತಂದು ಕೊಡ್ತಾರೆ. ಸೊ ತಂದು ಕೊಡಲಿ, ಅವ್ರಿಗೆ ಯಾವ ರೀತಿ ಹೇಳಿ ಅದು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ಕೊಟ್ಟು ತಂದು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಮಕ್ಕಳು ಅಂದರೆ ಪ್ರೀತಿ ಇದ್ದೇ ಇರುತ್ತೆ. ನಾನು 3 ಮಕ್ಕಳ ತಾಯಿ, ಸೊ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದಾಗಿರೋದ್ರಿಂದ ನಾವು ಅದು ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ತಂದೆ ತಾಯಿಯ ಒಂದು ಶ್ರಮನ ನಾವು ವಿದ್ಯಾರ್ಥಿಗಳು ಗುರುತಿಸ್ಬೇಕಾಗತ್ತೆ. ಅಪ್ಪ ಅಮ್ಮ ಇಷ್ಟು ಮಾಡ್ತಾ ಇದ್ದಾರೆ, ಇದನ್ನು ನಾನು ಉಪಯೋಗಿಸ್ಕೊಂಡು ಯಾವ ರೀತಿ ಬೆಳಿಬೇಕು. ಆಮೇಲೆ ಮಕ್ಕಳಿಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಜೊತೆ ನಾನೇ ಒಬ್ಬಳೇ ಯಾವುದೇ ಪ್ರಿನ್ಸಿಪಲ್ ಇಲ್ಲದೆ ಇಂಟ್ರಾಕ್ಷನ್ ಮಾಡ್ತೇನೆ. ಅವ್ರದ್ದು ಏನು ಥಾಟ್ಸ್ ಇದೆ, ಐಡಿಯಾಸ್ ತಿಳ್ಕೊಳೋದಕ್ಕೆ. ನಾನೇನು ಒಂದು ವಿಶೇಷವಾದ ಸುದ್ದಿನ ಇವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ, ಯೂತ್ಸ್ಗೆ ಇನ್ನೇನು ಅವ್ರ ಕೋರ್ಸಸ್ನ ಮುಗಿಸ್ತಾ ಇದ್ದಾರೆ, ನಿಮ್ಮ ಮನೇಲಿ ಯಾವ್ದಾದ್ರು ಬಿಸ್ನೆಸ್ ಇದ್ರೆ ದಯವಿಟ್ಟು ತಗೊಳ್ಳಿ, ಎಂಟರ್ಪ್ರನರ್ ಆಗಿ ಲೆಗಸಿನ ಕಂಟಿನ್ಯೂ ಮಾಡಿ. ಬಿಕಾಸ್ ನಿಮ್ಗೆ ಅಲ್ಲಿ ತಂದೆ ಇರ್ತಾರೆ, ತಂದೆಗಿನ ದೊಡ್ಡ ಗುರು ಇಲ್ಲ. ಅವರ ಕೈ ಅಡಿಯಲ್ಲಿ ಅವರು ಇದ್ದಂಗೆ ನೀವೇನಾದ್ರು ಟ್ರೈನ್ ಆಗ್ಬಿಟ್ಟು ಅದನ್ನ ಡೆವಲಪ್ ಮಾಡ್ಕೊಂಡು ಹೊಸ ಇನ್ವೇಷನ್ಸ್ ಐಡಿಯಾಸ್ ನೀವಲ್ಲಿ ಆಗ್ತಾ ಬಂದ್ರೆ, ಸೊ ನಿಮಗೆ ಅದ್ರಲ್ಲಿ ಸಿಕ್ಕೋಷ್ಟು ಒಂದು ತೃಪ್ತಿ ಮತ್ತು ಅಭಿವೃದ್ಧಿ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ. ಸುಮಾರು ಮಕ್ಕಳು ಹೇಳ್ತಾರೆ, ನಾನಿಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ. ಇಲ್ಲ, ಅಪ್ಪ ಹಾಕಿರೋ ಬಿಸ್ನೆಸ್ಗಿನ್ನ ದೊಡ್ಡ ಬಿಸ್ನೆಸ್ ಇನ್ನೊಂದು ಯಾವುದೂ ಇಲ್ಲ. ಸೊ ಅದನ್ನು ಮಾಡಿ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಹೆಚ್ಚು ಪ್ಲ್ಯಾನ್ ಮಾಡಿ ಯಾವ ರೀತಿ ನಮ್ಮ ಸಂಸ್ಥೆ ನಡೀತದೆ, ಯಾವ ರೀತಿ ಮಾಡಬೇಕು ಆರ್ಗನೈಸೇಷನ್, ಇನ್ನೂ ಹೇಗೆ ದೊಡ್ಡದು ಬೆಳೆಸೋದು ಅಂತ, ಮತ್ತು ಹೊಸ ಟೆಕ್ನಾಲಜಿನ ಯಾವ ರೀತಿ ಅಲ್ಲಿ ತೊಗೊಂಡ್ಬರ್ಬೇಕು ಅನ್ನೋದು ಐಡಿಯಾ ಮಾಡಿ ಅಂತ ಹೇಳ್ತೇನೆ. ಮತ್ತು ಮುಂದೆ ಅವ್ರದ್ದು ಎಂಟರ್ಪ್ರನರಲ್ಲಿ ಏನಾದ್ರು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥದ್ದು, ಆಪರ್ಚುನಿಟೀಸ್ ಕೊಡೋ ಅಂಥದ್ದು, ಇಲ್ಲ ಅದಕ್ಕೆ ರಿಲೇಟೆಡ್ ಏನಾದ್ರು ವರ್ಕ್ಶಾಪ್ಸ್ ಮಾಡೋ ಅಂಥದ್ದು, ಇಲ್ಲ ಏನಾದ್ರು ಸಪೋರ್ಟ್ಸ್ ಮಾಡೋ ಅಂಥದ್ದು ಏನಾದ್ರು ಇದ್ದರೆ ಖಂಡಿತ ಆಲ್ವೇಸ್ ನಮ್ಮ ವಿದ್ಯಾಸಂಸ್ಥೆ ಅವ್ರಿಗೆ ಓಪನ್ ಆಗಿರುತ್ತೆ. ಯಾಕಂದರೆ ಅದು ಅವ್ರದ್ದೇ. ಮೇ ಬಿ ಅವ್ರ ಕೋರ್ಸ್ ಮುಗಿದೋಗಿದ್ರು ಇದು ಅವ್ರ ವಿದ್ಯಾಸಂಸ್ಥೆನೇ, ಬನ್ನಿ ಅಂತ ನಾನು ಯಾವಾಗಲೂ ಕರೆ ಕೊಡ್ತೇನೆ. ಇನ್ನು ಈಗ ಹೇಳಿದ ಹಾಗೆ ನಮ್ಮ ಡಿಗ್ರಿ ಕಾಲೇಜು ಅಟಾನಮಸ್ ಸ್ಟೇಟಸ್ ಪಡೆದಿದೆ. ಮುಂದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಈಗ ಅಟಾನಮಸ್ಗೆ ಪ್ರಿಪ್ರೇಷನ್ಸ್ ಅದು ಕೂಡ ನಡೀತಾ ಇದೆ. ಇದೆಲ್ಲ ಮುಗಿದ ಮೇಲೆ
ನಮ್ಮೆಲ್ಲರ ಪ್ರಯತ್ನದಲ್ಲಿ ಭಗವಂತನ ಆಶೀರ್ವಾದದಿಂದ ಯೂನಿವರ್ಸಿಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಒಂದು ಕಡೆನೂ ತಯಾರಿನೂ ಇದೆ. ಇನ್ನು ಇದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಸ್ಮೆಂಟ್ಸ್ ಬಗ್ಗೆ ಕೂಡ ನಾವು ಆಲೋಚನೆನ ಮಾಡ್ತಾ ಇದ್ದೇವೆ. US ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಟೈಅಪ್ ಆಗಿದ್ದೇವೆ. ಮೇ ಬಿ ಅಟಾನಮಸ್ ಆದಮೇಲೆ ಸಾಕಷ್ಟು ನಮ್ಮದೇ ಆದ ಒಂದು ಫ್ರೀ ಸ್ಪೇಸ್ ಸಿಗುತ್ತೆ. ಸೊ ಅವಾಗ ಹೆಚ್ಚು ನಿರ್ಧಾರಗಳನ್ನ ನಾವು ತೊಗೊಳ್ಬೋದಾಗಿದೆ. ಸೊ ಇದು ಏನು ನಾನು ಬನ್ನಿ SCA ವಿದ್ಯಾಸಂಸ್ಥೆಗೆ ಬನ್ನಿ, ನೀವು ನಮ್ಮಲ್ಲಿ ಒಬ್ಬರಾಗಿ ಈ 25 ವರ್ಷದ ಸುದೀರ್ಘ ಕಾಲದಲ್ಲಿ ಕೇವಲ ಫೌಂಡರ್ ಚೇರ್ಮನ್ ಅಲ್ಲದೆ ಮತ್ತು ನಮ್ಮ ಆಡಳಿತ ವರ್ಗ ಅಲ್ಲದೆ ಹೆಚ್ಚಿನ ಕೊಡುಗೆ ನಮ್ಮ ಟೀಚರ್ಸ್ದು. ಇನ್ನು ವಿಶೇಷವಾಗಿ ಭಾಳ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ನಮ್ಮ ಪ್ರಾಂಶುಪಾಲರು ಯಾರು ಪ್ರಿನ್ಸಿಪಲ್ಸ್ ಎಲ್ಲ ಇದ್ದಾರೆ ಎಲ್ಲರೂ ಕನಿಷ್ಠ ಪಕ್ಷ 10 ವರ್ಷದ ಮೇಲ್ಪಟ್ಟವರು. ಅದು ನಮ್ಮ ಒಂದು ಶಕ್ತಿ ಅಂತ ನಾನು ಹೇಳಬಲ್ಲೆ. ಸೊ ಎಲ್ಲರೂ ಅವ್ರು ಕೊಡುಗೆ ಕೊಟ್ಟಿದ್ದಾರೆ. ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲರೂ ಕೊಟ್ಟು ನಿಮ್ಮೆಲ್ಲರ ಜೊತೆಗೂಡಿ ನಮ್ಮ ತಂದೆಯವರು ಕಂಡಂಥ ಕನಸು ಸದಾ ಇವತ್ತು ಅದರ ಪ್ರಯಾಣ ಸತತವಾಗಿ ನಡೀತಾ ಬಂದಿದೆ. ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ ಅಂದ್ರೂ ಆ ಪ್ರಯಾಣ ಮಕ್ಕಳ ರೂಪದಲ್ಲಿ ವಿದ್ಯಾರ್ಥಿಗಳ ರೂಪದಲ್ಲಿ ನಡೀತಾ ಹೋಗ್ತಾ ಇದೆ. ಪ್ರಪಂಚದಲ್ಲಿ ನಮ್ಮದೇ ಆದ ದೇಶನ ನಾವು ತಯಾರು ಮಾಡೋಣ. ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟು, ಡೆಡಿಕೇಷನ್ನು ಮತ್ತು ಸಪೋರ್ಟು ಇನ್ನೂ ಹೆಚ್ಚಾಗಿ ನಮಗೆ ಶಕ್ತಿ ರೂಪವಾಗಿ ಬರಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಆಶಿಸ್ತೇನೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಅನುಪಮಾ ಅವರೇ. ತುಂಬ ಖುಷಿ ಆಯಿತು ನಿಮ್ಮನ್ನ ಇಂಟರ್ವ್ಯೂ ಮಾಡಿ. ಈಗ ನಿಮ್ಮ ಮಾತುಗಳಲ್ಲೇ ನಮಗೆ ಎಷ್ಟು ಇನ್ಸ್ಪಿರೇಷನ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಓಕೆ, ಎಲ್ರಿಗೂ ಧನ್ಯವಾದ. ಮತ್ತೆ ಇನ್ನೊಮ್ಮೆ ನಮಗೆ ಇಲ್ಲಿ ಬಂದು ಮುಕ್ತವಾಗಿ ಒಂದು ದೀರ್ಘಾವಧಿ ಕಾಲ ಮಾತಾಡೋದಕ್ಕೆ ಇಷ್ಟು ಮಾತಾಡೋ ಅವಕಾಶ ಬಹುಶಃ ಬರೀ ಎಲ್ಲೂ ಸಿಕ್ಕೋದಿಲ್ಲ. ಅವಕಾಶನ ಮಾಡಿಕೊಟ್ಟಿರೋ ರೇಡಿಯೋ ಸಿಟಿ ಮತ್ತು RJ ಪಲ್ಲವಿ ಅವರಿಗೆ ಬಹಳಷ್ಟು ವಿಶೇಷವಾದ ಧನ್ಯವಾದಗಳನ್ನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮ್ಯಾಮ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.